ಓಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ಚೈವ ತತೋ ಜಯಮುದೀರಯೇತ್. ಓಂ ಶಾಂತಿ ಶಾಂತಿ ಶಾಂತಿ. ನಾವು ಮಹಾಭಾರತದ ಆದಿಪರ್ವದಲ್ಲಿ 131ನೆಯ ಅಧ್ಯಾಯದ ಬಗ್ಗೆ ವಿಚಾರ ಶುರು ಮಾಡ್ತಿದ್ದೀವಿ. ಇದರಲ್ಲಿ ಈಗ ಭೀಷ್ಮನು ದ್ರೋಣಾಚಾರ್ಯರು ಕಲಿತಿದ್ದು ಸನ್ನಿವೇಶ ಪೂರ್ವಾಧ್ಯಾಯದಲ್ಲಿ ಬಂದಿತ್ತು. ಈಗ ಭೀಷ್ಮರು ಆಜೀವನ ಪರ್ಯಂತ ನೀವೇ ಇಲ್ಲಿ ಆಚಾರ್ಯರಾಗಿರಿ ಅಂತ ರಿಕ್ವೆಸ್ಟ್ ಮಾಡ್ಕೊತಾರೆ. ಮತ್ತು ದ್ರೋಣಾಚಾರ್ಯ ಅವ್ರಿಗೆಲ್ಲ ವಿದ್ಯಾಭ್ಯಾಸ ಕಲಿಸೋದನ್ನು ಸ್ಟಾರ್ಟ್ ಮಾಡ್ತಾರೆ. ಜನ್ಮೇಜಯ ಭೀಷ್ಮನು ಪುರುಷ ಶ್ರೇಷ್ಠರಾದ ದ್ರೋಣರನ್ನು ಯಥಾಯೋಗ್ಯವಾಗಿ ಸತ್ಕರಿಸಿದ ನಂತರದಲ್ಲಿ ದ್ರೋಣರು ಸ್ವಲ್ಪ ಕಾಲ ಕೌರವರ ಅರಮನೆಯಲ್ಲಿಯೇ ವಿಶ್ರಾಂತಿಯನ್ನು ಪಡೆದರು. ಅನಂತರದಲ್ಲಿ ಸಕಲ ಸಂಭಾರಗಳಿಂದಲೂ ತುಂಬಿದ್ದ ಸೌಧವೊಂದನ್ನು ದ್ರೋಣರಿಗೆ ಬಿಟ್ಟುಕೊಡಲಾಯಿತು. ಅಂದರೆ ಎಲ್ಲ ಟೀಚಿಂಗ್ ಮೆಟೀರಿಯಲ್ಸ್ ಇರೋವಂಥದ್ದು ಎಲ್ಲ ಫೆಸಿಲಿಟಿ ಇರೋಂಥ ಆಚಾರ್ಯರಿಗೆ ಒಂದು ಗೃಹ ಸಪ್ರೇಟಾಗಿರುತ್ತೆ. ಅಂಥದ್ದು ದ್ರೋಣಾಚಾರ್ಯರಿಗೆ ಬಿಟ್ಟುಬಿಡ್ತಾರೆ. ಮಹಾಧನುಷ್ಮಂತನಾದ ಭೀಷ್ಮನು ರಾಜಕುಮಾರರಿಂದ ಕೂಡಿದವನಾಗಿ ಒಂದು ಶುಭ ಮುಹೂರ್ತದಲ್ಲಿ ದ್ರೋಣರಲ್ಲಿಗೆ ಬಂದು ಇವರೆಲ್ಲರನ್ನೂ ಶಿಷ್ಯರನ್ನಾಗಿ ಪರಿಗ್ರಹಿಸಿರಿ ಎಂದು ವಿನಯಪೂರ್ವಕವಾಗಿ ಕೇಳಿಕೊಂಡನು. ಸುಮ್ಮನೆ ಫೀಸ್ ಕಟ್ತಾ ಇದ್ದೀವಿ, ವ್ಯವಸ್ಥೆ ಕೊಟ್ಟಿದ್ದು ಅಂತ ನಮ್ಮ ಮಕ್ಕಳಿಗೆ ಪಾಠ ಹೇಳ್ಕೊಡೋ ಅಂತಿಲ್ಲ. ವಿದ್ಯೆ ಯಾವಾಗಲೂ ಶುಶ್ರೂಷೆಯಿಂದನೇ ರಿಕ್ವೆಸ್ಟ್ ಮಾಡ್ಕೋಬೇಕು. ಬಾಡಿ ಲ್ಯಾಂಗ್ವೇಜಲ್ಲಿ ರಿಕ್ವೆಸ್ಟ್ ಡಿಪೆಂಡೆನ್ಸಿ ತೋರಿಸ್ಬೇಕು ಗುರುಗಳ ಹತ್ರ. ನನಗೆ ನಿಮ್ಮಿಂದ ತುಂಬ ಅವಶ್ಯಕತೆ ಇದೆ, ನೀವು ಅನನ್ಯ ಶರಣತ್ವವನ್ನು ತೋರಿಸ್ಬೇಕು. ನೀವಿಲ್ಲ ಅಂದರೆ ಬೇರೆ ಕಡೆ ನನಗೆ ಎಲ್ಲೂ ದಾರಿನೇ ಇಲ್ಲ. ಡಿಪೆಂಡೆನ್ಸಿ, ವಿನಯತ್ವ, ಗುರು ಶುಶ್ರೂಷಾ ಸೇವಾದಿ ಇವೆಲ್ಲವೂ ಇರಬೇಕು. ಅದಕ್ಕೆ ವಿನಯಪೂರ್ವಕವಾಗಿ ಕೇಳಿಕೊಂಡನು. ಗುರುದಕ್ಷಿಣಾ ರೂಪವಾಗಿ ದ್ರೋಣರಿಗೆ ಯಥೇಚ್ಛವಾಗಿ ದ್ರವ್ಯವು ಕೊಡಲ್ಪಟ್ಟಿತು. ದ್ರೋಣರು ಸುಪ್ರೀತರಾಗಿ ತಥಾಸ್ತು ಎಂದು ಹೇಳಿ ಕೌರವ ಪಾಂಡವರನ್ನು ತಮ್ಮ ಶಿಷ್ಯರನ್ನಾಗಿ ಸ್ವೀಕರಿಸಿದರು. ಶುಭ ಮುಹೂರ್ತದಲ್ಲಿ ಪಾಠ ಪ್ರವಚನಗಳು ಪ್ರಾರಂಭವಾದವು. ಒಂದಾನೊಂದು ದಿನ ಯಥಾವಿಧಿಯಾಗಿ ಶಿಷ್ಯರೆಲ್ಲರೂ ಗುರುಗಳ ಮನೆಗೆ ಬಂದು ಆಚಾರ್ಯರಿಗೆ ಅಭಿವಾದನ ಮಾಡಿ ಕುಳಿತರು. ಏಕಾಕಿಗಳಾಗಿ ಕುಳಿತಿದ್ದ ದ್ರೋಣರು ಏನನ್ನೋ ಯೋಚಿಸುತ್ತಿರುವ ಮುಖಭಾವದಿಂದ ಕೂಡಿದ್ದರು. ಅಭಿವಾದನ ಮಾಡಿ ಕುಳಿತಿದ್ದ ಶಿಷ್ಯರನ್ನು ಕುರಿತು ದ್ರೋಣರು ಹೇಳಿದರು, ರಾಜಕುಮಾರರೇ, ನನ್ನ ಮನಸ್ಸಿನಲ್ಲಿ ಒಂದು ಪ್ರಬಲವಾದ ಆಕಾಂಕ್ಷೆ ಇದೆ. ಅದನ್ನು ಪೂರ್ಣ ಮಾಡಲು ಧನುರ್ವಿದ್ಯೆಯನ್ನು ನನ್ನಿಂದ ಕಲಿತು ನೈಪುಣ್ಯವನ್ನು ಪಡೆಯುವ ನಿಮ್ಮಿಂದ ಮಾತ್ರವೇ ಸಾಧ್ಯವಾಗುವುದು. ಆದುದರಿಂದ ಧನುರ್ವಿದ್ಯಾಭ್ಯಾಸದಲ್ಲಿ ನೈಪುಣ್ಯವು ಬಂದೊಡನೆಯೇ ನನ್ನ ಮನಸ್ಸಿನ ಆಕಾಂಕ್ಷೆಯನ್ನು ನೆರವೇರಿಸಿಕೊಡುವೆಂದು ನೀವೀಗಲೇ ಮಾತು ಕೊಡಬೇಕು. ದ್ರುಪದನ ಮೇಲೆ ಇದೆ ಅಲ್ಲ ಸೇಡು. ದ್ರೋಣರ ಮಾತುಗಳನ್ನು ಕೇಳಿ ಕೌರವ ರಾಜಕುಮಾರರೆಲ್ಲರೂ ಮೌನವಾಗಿಯೇ ಕುಳಿತಿದ್ದರು. ರಾಜಕುಮಾರರ ಸಮೂಹದಿಂದ ಅರ್ಜುನನು ಮಾತ್ರವೇ ಮೇಲೆದ್ದು ಆಚಾರ್ಯರಿಗೆ ನಮಸ್ಕರಿಸಿ, ಆಚಾರ್ಯರ ಮನಸ್ಸಿನ ಆಕಾಂಕ್ಷೆಯು ಎಷ್ಟೇ ದುಸ್ಸಾಧ್ಯವಾಗಿದ್ದರೂ ನಾನದನ್ನು ಪೂರ್ಣ ಮಾಡುವೆನು, ಇದು ನನ್ನ ಪ್ರತಿಜ್ಞೆ ಮತ್ತು ಪ್ರಮಾಣ ವಚನ ಎಂದು ಅಸ್ಖಲಿತ ವಾಣಿಯಿಂದ ನುಡಿದನು. ಇದು ಉತ್ತಮ ಶಿಷ್ಯನ ಲಕ್ಷಣ. ಯಾಕೆ ಸುಮ್ಮನೆ ಅರ್ಜುನನ ಮೇಲೆ ಪಾರ್ಶಾಲಿಟಿ ಇಲ್ಲ. ಅವನು ಅರ್ಜುನನ ಮೇಲೇ ಪ್ರೀತಿ ತೋರಿಸ್ತಾನೆ, ಅರ್ಜುನನ ಮೇಲೆ ಪ್ರೀತಿ ತೋರಿಸಿದ್ರೆ ಹೊಟ್ಟೆ ಕಿಚ್ಕೊಡ್ತಾರೆ. ಸುಮ್ಮನೆ ಯಾಕೆ ತೋರಿಸ್ತಾರೆ? ಆ ಯೋಗ್ಯತೆಯನ್ನು ನೋಡು, ಶಿಷ್ಯರಲ್ಲಿರೋ ಆ ಯೋಗ್ಯತೆಯನ್ನು ನೋಡು. ಗುರುವಿಗೆ ಯಾರೋ ಒಬ್ಬರು ಮೇಯ್ನ್ ಪರ್ಸನ್ ಇರ್ತಾರೆ, ಅವ್ರ ಮೇಲೆ ಸ್ವಲ್ಪ ಹಂಗೆ ಪ್ರೀತಿ ಕಾಣಿಸ್ತಾ ಇರುತ್ತೆ. ಈಗ ನೋಡಿ, ಈಗ ಎಲ್ಲರೂ ಇದ್ದಾರೆ, ಎಲ್ಲರೂ ಯಾರಿಗೂ ನಿಂತು ಈ ಧೈರ್ಯ ಕೊಡೋಕ್ಕಾಗ್ತಾಯಿಲ್ಲ. ಗುರುಗಳೇ ಅದು ಎಂಥದ್ದೇ ಇರಲಿ, ನಾನು ನಿನಗೆ ಅದು ಪೂರ್ತಿ ಮಾಡಿಕೊಡ್ತೀನಿ, ನಿನ್ನ ಮನಸ್ಸಲ್ಲಿರೋ ಚಿಂತೆ ಅನ್ನೋಂಥ ಫಸ್ಟೇ ಮಾತು ಕೊಟ್ಬಿಟ್ಟಿದ್ದಾನೆ. ಇದು ಶರಣಾಗತಿ ಅಂದರೆ ಗುರುಗಳೇ. ದ್ರೋಣರಿಗೆ ಮಹಾನಂದವಾಯಿತು. ಅರ್ಜುನನನ್ನು ಬಾಚಿ ತಬ್ಬಿ ನಡುನೆತ್ತಿಯನ್ನು ಆಘ್ರಾಣಿಸಿ ಆನಂದ ಬಾಷ್ಪಗಳಿಂದ ಅಭಿಷೇಚಿಸಿದರು.
ಆದರೆ ತಮ್ಮ ಮನಸ್ಸಿನ ಆಕಾಂಕ್ಷೆಯು ಏನೆಂಬುದನ್ನು ಹೇಳಲಿಲ್ಲ. ಅರ್ಜುನನು ಕೇಳಲೂ ಇಲ್ಲ, ಯಾಕಂದ್ರೆ ಅವನು ಡಿಸೈಡ್ ಆಗಿಬಿಟ್ಟಿದ್ದಾನೆ, ಎಂಥದ್ದೇ ಆಗಲಿ ನಾನು ರೆಡಿ ಅಂತ. ಚಿದಾನಂದ ಅವಧೂತರನ್ನ ಅವ್ರ ಗುರುಗಳು ಸಿದ್ಧ ಪರ್ವತದಿಂದ ಮೇಲಿಂದ ದುಂಕು ಅಂತಾರೆ. ಯೋಚನೆ ಮಾಡಬೇಕು, ನಮ್ಮನ್ನು ಯಾರಾದರೂ ದುಂಕು ಅಂದರೆ ನಾವು ದುಂಕೋಕ್ಕೆ ರೆಡಿ ಇರ್ತೀವ? ಹೆಂಗಿರುತ್ತೆ ಆ ಶ್ರದ್ಧೆ ಅನ್ನೋದು. ಸುಮ್ಮನೆ ನಮಗೆ ಶ್ರದ್ಧೆ ಇದೆ ಅಂತ ನಮ್ಗೆ ಅನ್ಕೊತಾ ಇರ್ತೀವಿ. ಆ ಪೋತಲೂರು ಬ್ರಹ್ಮೇಂದ್ರ ಸ್ವಾಮೀಜಿ ಅವರು ಸಿದ್ಧಾಯನ ಸತ್ತೋಗಿರೋ ನಾಯಿನ ತಿನ್ನು ಅಂತಾರೆ. ಅದ್ರ ಹತ್ರ ಹೋಗೋದೇ ಕಷ್ಟ ಆಗುತ್ತೆ ಆ ಸ್ಮೆಲ್ಲಿಗೆ. ಅದು ಗುರು ಭಕ್ತಿಗೆ ಪರಾಕಾಷ್ಠ ಅನ್ನೋದು ಅದು ಯಾವನೋ ಕೋಟಿಗೆ ಒಬ್ಬನೇ ಇರ್ತಾನೆ ಅಂಥ ಶ್ರದ್ಧೆ ಇರೋವಂಥವ್ನು. ಅಂಥವರೇ ಇಂಥ ದೊಡ್ಡ ದೊಡ್ಡ ಕಾರ್ಯಗಳನ್ನು ಸಾಧನೆ ಮಾಡೋದು. ದ್ರೋಣರು ಪಾಂಡವ ಕೌರವ ರಾಜಕುಮಾರರಿಗೆ ಅನೇಕ ವಿಧವಾದ ದಿವ್ಯಾಸ್ತ್ರಗಳನ್ನು ಮಾನವಾಸ್ತ್ರಗಳನ್ನು ಉಪದೇಶಿಸಿದರು. ಅವರು ಧನುರ್ವಿದ್ಯಾ ಕೌಶಲದ ಕೀರ್ತಿಯು ದೇಶ ವಿದೇಶಗಳಲ್ಲಿಯೂ ವ್ಯಾಪಿಸಿತು. ಆ ಸಮಯದಲ್ಲಿ ಇತರ ದೇಶಗಳ ರಾಜಪುತ್ರರು ಅಸ್ತ್ರವಿದ್ಯಾಭ್ಯಾಸಕ್ಕಾಗಿ ದ್ವಿಜಶ್ರೇಷ್ಠರಾದ ದ್ರೋಣರ ಬಳಿಗೆ ಆಗಮಿಸಿದರು. ಅಂಧಕ, ವೃಷ್ಣಿವಂಶಗಳು ಮತ್ತು ನಾನಾ ದೇಶಗಳ ರಾಜಕುಮಾರರು ವಿದ್ಯಾಭ್ಯಾಸಕ್ಕಾಗಿ ದ್ರೋಣರಲ್ಲಿಗೆ ಬಂದರು. ಇನ್ನು ದೊಡ್ಡ ಯೂನಿವರ್ಸಿಟಿನೇ ಆಗ್ಬಿಡುತ್ತೆ ದ್ರೋಣ ಅಂತ ಟೀಚರ್ ಸಿಗಬೇಕಂದ್ರೆ. ಕರ್ಣ ಕೂಡ ವಿದ್ಯಾರ್ಥಿನೇ, ಹೆಚ್ಚು ಮಹಾಭಾರತದಲ್ಲಿ ಗೊತ್ತಿಲ್ಲ. ಕರ್ಣ ಕೂಡ ಅದೇ ಗುರುಕುರು. ಅರ್ಜುನನಿಗೆ ಏನೆಲ್ಲ ಕಲಿಸಿರ್ತಾರೆ ಅದು ಎಲ್ಲರಿಗೂ ಕಲಿಸಿರ್ತಾರೆ. ಕರ್ಣ ಫಸ್ಟ್ ಅಲ್ಲಿ ಓದಿದ್ಮೇಲೆ ಮತ್ತೆ ಪೋಸ್ಟ್ ಗ್ರ್ಯಾಜುಯೇಷನ್ಗೆ ಪರಶುರಾಮನ ಹತ್ರ ಹೋಗ್ತಾನೆ. ನಾನಾ ದೇಶಗಳ ರಾಜಕುಮಾರರು ವಿದ್ಯಾಭ್ಯಾಸಕ್ಕಾಗಿ ದ್ರೋಣರಲ್ಲಿ ಬಂದರು. ರಾಧೆಯನು ಬಂದನು. ರಾಧೆಯನು ಬಂದನು. ಕರ್ಣನು ಬಂದು ಸೇರಿದ ದಿನದಿಂದ ರಾಜಕುಮಾರರಲ್ಲಿ ಪರಸ್ಪರ ದ್ವೇಷಾಸೂಯೆಗಳು ಇನ್ನೂ ಹೆಚ್ಚಲು ಕಾರಣವಾಯಿತು. ಕೌರವರಿಗೆ ಕೌಂಟರ್ ವೇಟ್ ಸಿಕ್ಕಿರಲಿಲ್ಲ. ಅರ್ಜುನ ಭೀಮ ಫುಲ್ಲು ಲೀಡಿಂಗಲ್ಲಿರ್ತಾರೆ. ಅರ್ಜುನ ಭೀಮ. ಭೀಮನಿಗೇನು ದುರ್ಯೋಧನ ಒಬ್ಬನೇ ಪ್ರಾಕ್ಟೀಸ್ ಮಾಡ್ತಾನೆ. ನಿಜವಾಗ್ಲೂ ಇದರಲ್ಲಿ ಮಹಾಭಾರತದಲ್ಲಿ ದುರ್ಯೋಧನನ ಪರಿಶ್ರಮವನ್ನು ಹಾರ್ಡ್ ವರ್ಕನ್ನು ಹೊಗಳುತ್ತೆ ಮಹಾಭಾರತ. ಯಾಕಂದರೆ ಭೀಮ ಬೈ ಲಕ್ಕು ಬಲವಂತನಾಗಿದ್ದಾನೆ. ದುರ್ಯೋಧನ ಪುರುಷಾರ್ಥದಿಂದ ಬಲವಂತನಾಗ್ತಾನೆ, ಕಷ್ಟಪಟ್ಟು. ಹುಕ್ಕಿನ ಭೀಮನ ವಿಗ್ರಹನ ತಯಾರು ಮಾಡಿಸ್ಬಿಟ್ಟು ಡೈಲಿ ಅದ್ರ ಜೊತೆ ಗುದ್ದಿ ಅಭ್ಯಾಸ ಮಾಡ್ತಾನೆ. ಹಾರ್ಡ್ ವರ್ಕಿಂದ ದುರ್ಯೋಧನ ಭೀಮನಷ್ಟು ಭೀಮನಿಗಿಂತನೂ ಬಲವಂತನ ಆಗಿಬಿಟ್ಟಿದ್ದ. ತೊಡೆಗಳು ಮಾತ್ರನೇ ವೀಕ್ ಇತ್ತು. ಆ ತೊಡೆಗಳು ಕೃಷ್ಣ ಲೀಲಾ ನಾಟಕ ಮಾಡಿಬಿಟ್ಟಿರ್ತಾನೆ. ಗಾಂಧಾರಿ ಕಣ್ಣು 12 ವರ್ಷ ನಾನು ಗಂಡಾಗ ಕಣ್ಣು ಕಾಣಿಸ್ತಾ ಇಲ್ಲ ಅಂತ ಬಟ್ಟೆ ಕಟ್ಕೊಂಡಿರ್ತಾಳೆ. ಇಂದ್ರಿಯದರಲ್ಲಿ ಸಾಮರ್ಥ್ಯ ಇದ್ದು ಅದನ್ನು ನಿಗ್ರಹ ಮಾಡಿಕೊಂಡ್ರೆ 11 ವರ್ಷಕ್ಕೆ ಒಂದು ಹೊಸ ಸಿದ್ಧಿ ಬರುತ್ತೆ. ಯಾವುದೇ ಇಂದ್ರಿಯದಲ್ಲಾಗಲಿ, ಇಂದ್ರಿಯ ನಾಲಿಗೆಯಲ್ಲೂ ಕೂಡ 11 ವರ್ಷ ನೀನು ಒಂದು ಕೂಡ ಕಾಮಿಡಿ ಕೂಡ ಸುಳ್ಳು ಹೇಳಿದಿರ ನೀನು 11 ವರ್ಷ ಜೀವನ ನಡೆಸಿದ್ರೆ ಮತ್ತೆ ನಿನಗೆ ವಾಕ್ ಸ್ಥಿತಿ ಬಂದಿರುತ್ತೆ, ಮತ್ತು ನೀನು ಹೇಳಿದ್ದಾಗ್ಬಿಡುತ್ತೆ. ಇಲ್ಲ, ಕಂಪ್ಲೀಟ್ ಮೌನನ ಧಾರಣ ಮಾಡಿದ್ರೆ ಆ ವಾಗೀಂದ್ರಿಯಕ್ಕೆ ಅತೀತವಾದಂಥ ಶಕ್ತಿ ಬರುತ್ತೆ. ಆದ್ದರಿಂದ ಕಣ್ಣು 11 ವರ್ಷ 12 ವರ್ಷ ಮೇಲೆ 14 ವರ್ಷ ಮೇಲೆ ಆಗಿರುತ್ತೆ ಅಷ್ಟೊತ್ತಿಗೆ. ಆವಾಗ ನನ್ನ ಭೀಮನ ಕೈಯಲ್ಲೆಲ್ಲ ಒದೆ ತಿಂದು ಸೋತೋಗ್ತಾ ಇದ್ದಾನೆ ಅಂತ ತಿಳ್ಕೊತಾನೆ ಗಾಂಧಾರಿ. ನನ್ನ ಮಗ ಫುಲ್ಲು ಪುಷ್ಟಿ ಆಗಬೇಕು, ಗಟ್ಟಿಯವನಾಗಬೇಕಂದ್ರೆ ನಾರದರು ಅವರೆಲ್ಲ ಮಹರ್ಷಿಗಳೆಲ್ಲ, ಅಮ್ಮ ನಿನ್ನ ಕಣ್ಣಿನ ದೃಷ್ಟಿನೇ ಪವರ್ಫುಲ್ ಆಗಿದೆ, ನೀನು ತೆಗೆದು ನೋಡಿದ್ರೆ ಸಾಕು ನಿನ್ನ ಮಗನ ಶರೀರ ಎಲ್ಲ ವಜ್ರ ಆಗಿಬಿಡುತ್ತೆ ಅಂತ. ಸರಿ ಅಂತ ಅದು ದಿಗಂಬರದಿಂದ ನೋಡಬೇಕು. ಮಗನನ್ನು ಫಸ್ಟು ಅವ್ನು ನಾಚಿಕೆ ಇರುತ್ತಲ್ಲ, ಸಣ್ಣ ಹುಡುಗರಿದ್ರು ಕೂಡ ಸ್ವಲ್ಪ ನಾಚಿಕೆ ಇರುತ್ತೆ. ಹೆಂಗಪ್ಪ ತಾಯಿ ಮುಂದೆ ದಿಗಂಬರ ಬರೋದು ಹಿಂಗೆ ಅಂತ. ಸರಿ ಅಂತ ಮನಸ್ಸು ಮಾಡಿಕೊಂಡು ಬೈದ ಮೇಲೆ ದಿಗಂಬರಕ್ಕೆ ಬರಬೇಕಂತ ಅನ್ಕೊತಾನೆ. ಕೃಷ್ಣ ಹೆಣ್ಣು ಹುಡುಗಿ ವೇಷದಲ್ಲಿ ಅಡ್ಡ ಬಂದುಬಿಟ್ಟು ಚೀಚಿ ತೂತು ಅಂದ್ಬಿಟ್ಟು ಎಲ್ಲ ಅವಮಾನ ಮಾಡ್ತಾನೆ. ಮತ್ತು ನಾಚಿಕೆಯಿಂದ ಒಂದು ಅಂಡರ್ವೇರ್ ಥರ ಆ ತೊಡೆ ಭಾಗಗಳು ಮಾತ್ರ ಮುಚ್ಚಿಕೊಂಡು ಮಿಕ್ಕಿದ್ದೆಲ್ಲ ತೆಗೆದು ಹೋಗ್ತಾನೆ. ತೆಗೆದು ನೋಡಿದ್ರೆ ಎಲ್ಲ ವಜ್ರ ಆಗಿಬಿಡುತ್ತೆ. ಆ ತೊಡೆ ಭಾಗಗಳು ಮಾತ್ರ ವೀಕ್ ಆಗಿರುತ್ತೆ. ಅದೊಂದು ವೀಕ್ ಇಲ್ಲ ಅಂದರೆ ಭೀಮನ ಕೈಯಲ್ಲಿ ಆಗ್ತಾ ಇರೋದಿಲ್ಲ ಗದಾ ಯುದ್ಧದಲ್ಲಿ. ಯಾಕಂದರೆ ಇಬ್ಬರಿಗೂ ಗದಾ ಯುದ್ಧದಲ್ಲಿ ದುರ್ಯೋಧನನ ಗುರು ಬಲರಾಮ ಫುಲ್ಲು ನೀಟಾಗಿ ಕಲಿಸ್ಬಿಟ್ಟಿರ್ತಾನೆ. ಆದ್ದರಿಂದ ಅದು ಸೋಲ್ಸೋದಕ್ಕೆ ಆಗ್ತಾ ಇರೋದಿಲ್ಲ.
ಕೃಷ್ಣನ ಟೆಕ್ನಿಕ್ಕಿಂದ ಅದೃಷ್ಟದಿಂದ ಗೆದ್ದನಷ್ಟೇ ಹೊರತು ಹಾಂ, ದೈವಬಲ, ಅದೃಷ್ಟ, ಕೃಷ್ಣನ ಸಪೋರ್ಟು, ಅದರಿಂದನೇ ಭೀಮ ಬಲವಂತನಾದನ ಹೊರತು ಪ್ರಯತ್ನದಿಂದ, ಕೃಷಿಯಿಂದ, ಹಾರ್ಡ್ ವರ್ಕಿಂದ ಬಲವಂತನಾಗಿದ್ದು ದುರ್ಯೋಧನ. ಅದಕ್ಕೆ ಹೊಗಳ್ತಾರೆ ಅವನ ಹಾರ್ಡ್ ವರ್ಕನ್ನು, ಕೃಷಿಯನ್ನು. ಉತ್ಸಾಹ ಅಂದರೆ ಯಾರು? ದುರ್ಯೋಧನ ಏನಿಲ್ಲ, ದುರ್ಯೋಧನನು ಭಯಂಕರವಾಗಿರ್ತಾನೆ. ಭೀಮನಿಗಿಂತನೂ ಭೀಮನು ಲಾಸ್ಟಲ್ಲಿ ಗದ ಇದ್ದಲ್ಲಿ ಸೋತೋಗ್ಬಿಡ್ತಾನೆ, ಬಿದ್ದೋಗ್ಬಿಟ್ಟಿರ್ತಾನೆ ಕೆಳಗಡೆಗೆ. ಕೃಷ್ಣ ಬಂದು ಮತ್ತೆ ತೊಡೆಗಳು ತೋರಿಸ್ತಾನೆ. ಹಾಂ, ಯಾವತ್ತೂ ದುರ್ಯೋಧನನ ಗೆದ್ದೇ ಇಲ್ಲ ಭೀಮ, ಯಾವತ್ತೂ ಗೆದ್ದಿಲ್ಲ. ಲಾಸ್ಟಲ್ಲೇ ಸೋಲಿಸಿದ್ದು. ಒಂದು ಸತಿ ಕೂಡ ದುರ್ಯೋಧನನ ಸೋಲ್ಸೋಕ್ಕಾಗಲಿಲ್ಲ, ಟೆಸ್ಟಿಂಗಲ್ಲಾಗಲಿ ಇಲ್ಲೇ ಆಗಲಿ. ತುಂಬ ಬಲವಂತ ಆಗಿರ್ತಾನೆ ದುರ್ಯೋಧನ. ಅದಕ್ಕೆ ಇದರ ಅವನ ಕೃಷಿಯನ್ನು ಹೊಗಳುತ್ತೆ ಮಹಾಭಾರತ. ಕರ್ಣನು ಬರುವವರೆಗೂ ಅರ್ಜುನನಿಗೆ ಸಮನಾಗಿ ನಿಲ್ಲುವವನು ಯಾರೂ ಇರಲಿಲ್ಲ. ಕರ್ಣ ಬರೋ ತನಕ ಅರ್ಜುನನಿಗೆ ಕೌಂಟರ್ ವೇಟ್ ಈ ಕಡೆ ಯಾರೂ ಇರಲಿಲ್ಲ. ಅದೊಂದು ಕೌರವರಲ್ಲಿ ಕಾಡ್ತಾ ಇತ್ತು. ಕರ್ಣನೊಬ್ಬನು ಮಾತ್ರ ಅರ್ಜುನನೊಡನೆ ಅನೇಕ ಶಸ್ತ್ರಾರ್ಥ ವಿದ್ಯೆಗಳಲ್ಲಿ ಸ್ಪರ್ಧಿಸುತ್ತಿದ್ದನು. ಕರ್ಣನು ದುರ್ಯೋಧನನೊಡನೆ ಸೇರಿಕೊಂಡು ಪಾಂಡವರನ್ನು ಸಮಯ ಸಿಕ್ಕಿದಾಗೆಲ್ಲೂ ಅಪಮಾನಗೊಳಿಸುತ್ತಿದ್ದನು. ಆಗ್ಲಿಂದನೇ ಸ್ಟಾರ್ಟ್ ಆಗಿರುತ್ತೆ ಇದು. ಕೆಲವು ಹಂಗಿರುತ್ತೆ, ಸ್ಕೂಲ್ ಸಮಯದಿಂದನೇ ಶತ್ರುತ್ವಗಳು ಸ್ಟಾರ್ಟ್ ಆಗುತ್ತೆ. ಮತ್ತೆ ಸಾಯೋ ತನಕ ಮತ್ತೆ ಅವನನ್ನು ಮಿತ್ರನನ್ನು ನೋಡೋದಕ್ಕಾಗೋದಿಲ್ಲ. ಏನಂತೀರ ಚೆನ್ನಾರೆಡ್ಡಿ ಅವರೇ? ಒಂದು ಸತಿ ಆ ಶತ್ರು ಅಷ್ಟೇ, ಸಾಯೋ ತನಕ ಅವನು ಅದೇ ಭಾವನದಲ್ಲೇ ನೋಡ್ತಾ ಇರ್ತೀವಿ. ಆದ್ದರಿಂದ ದುರ್ಯೋಧನನಿಗೆ ಹೆಚ್ಚಾದ ಆನಂದ ಉಂಟಾಗುತ್ತಿತ್ತು. ಅರ್ಜುನನು ಯಾವಾಗಲೂ ಗುರುಗಳ ಸೇವೆಯಲ್ಲಿಯೇ ನಿರತನಾಗಿರುತ್ತಿದ್ದು, ಅವರ ಉಪದೇಶವನ್ನು ಸಂಪೂರ್ಣವಾಗಿ ಗ್ರಹಿಸಿ ನೋಡು, ಅರ್ಜುನನು ಯಾವಾಗಲೂ ಗುರುಗಳ ಸೇವೆಯಲ್ಲೇ ನಿರತನಾಗುತ್ತಿದ್ದು, ಗುರುಗಳಿಗೆ ಹತ್ರ ಆಗೋದಕ್ಕೆ ಇದೊಂದೇ ಮಾರ್ಗ, ಶುಶ್ರೂಷ. ಅದಿದ್ರೇ ಗುರುಗಳಿಗೆ ಹತ್ರ ಆಗ್ತಾರೆ. 100 ಜನ ಇರ್ತಾರೆ ಕೈಲಾಸಾಶ್ರಮದಲ್ಲಿ, ಒಂದು 3 ಜನ ಮಾತ್ರನೇ ಮಂಡಲೇಶ್ವರಿಗೆ ಸೇವೆಗೆ ಹತ್ರ ಹೋಗ್ತಾರೆ. ಅದರಲ್ಲಿ ಯಾವನಿಗೆ ಸ್ವಯಂವಾಗಿ ಹೇಳ್ದಿರೇ ಸ್ವಯಂವಾಗಿ ಇಚ್ಛೆ ಮಾಡುವ ಉದ್ದೇಶ, ವಿಲ್ಲಿಂಗ್ನೆಸ್ ಟು ಸರ್ವ್, ಅವನಾಗಿ ಅವನು ಸೇವೆ ಮಾಡಬೇಕನ್ನೋ ತತ್ವನ ಹುಡುಕ್ತಾ ಇರ್ತಾರೆ. ಯಾರಲ್ಲಿ ಕಾಣಿಸ್ತಾ ಇದೆ ಸಾಮರ್ಥ್ಯ ನೋಡ್ತಾ ಇರ್ತಾರೆ, ಅಂಥವ್ರಿಗೆ ಅಲ್ಲಿ ಹತ್ರ ಇಟ್ಕೊತಾರೆ. ಮಿಕ್ಕಿದವ್ರಿಗಿಂತ ಅಲ್ಲಿ ಹತ್ತಿರದಲ್ಲಿದ್ದವ್ರಿಗೆ ಹೆಚ್ಚು ಲಾಭ ಇರುತ್ತೆ. ಯಾಕೆಂದರೆ ಯಾವಾಗಲೂ ಪ್ರತಿಯೊಂದು ಕ್ಷಣದಲ್ಲಿ ಗುರುಗಳ ಹತ್ರ ಸಮೀಪದಲ್ಲಿದ್ದಾಗ ನೋಡಿ ಕಳಿಯೋದು ಎಷ್ಟೇ ಇರುತ್ತೆ, ಉಪದೇಶ ಹತ್ರ ಆಗ್ತಾ ಇರುತ್ತೆ. ಆದ್ದರಿಂದ ಅರ್ಜುನನು ಸೇವೆಯನ್ನು ಇಟ್ಕೊಂಡಿದ್ದೆ. ಸೇವೆ ಮಾಡೋದರಿಂದ ಗುರುಗಳಿಗೆ ತುಂಬ ಹತ್ರ ಆಗುತ್ತೆ. ಇನ್ನು ಬೇರೆ ಯಾವ ಕೆಲಸದಲ್ಲೂ ಗುರುಗಳಿಗೆ ಹತ್ರ ಆಗೋದಕ್ಕಾಗೋದಿಲ್ಲ. ಅವರ ಉಪದೇಶವನ್ನು ಸಂಪೂರ್ಣವಾಗಿ ಗ್ರಹಿಸಿ ತನ್ನ ಜೊತೆಯವರೆಲ್ಲರನ್ನೂ ಮೀರಿಸಿ ಬಿಡುತ್ತಿದ್ದನು. ಒಂದು ಸತಿ ಗುರುಗಳಿಗೆ ಅಂಥ ಶಿಷ್ಯನ ಮೇಲೆ ಮನಸ್ಸಲ್ಲಿ ಒಳ್ಳೆ ಭಾವನೆ ಬಂದುಬಿಟ್ರೆ, ಹಬ್ಬ ಇವನು ಚೆನ್ನಾಗಿ ಉದ್ಧಾರ ಆಗಬೇಕು ಅಂತ ಮನಸ್ಸಿನಲ್ಲಿ ಅಂದ್ಕೊಂಡ್ಬಿಟ್ರೆ ಆಟೋಮೆಟಿಕ್ಕಾಗಿ ಇನ್ನೂ ಫುಲ್ಲು ಫೈರ್, ಬೆಂಕಿ ಥರ ಆಗಿಬಿಡ್ತಾನೆ ಶಿಷ್ಯ. ಟಕ್ ಅಂತ ಗ್ರಾಸ್ಪಿಂಗ್ ಪವರೆಲ್ಲ ಬಂದ್ಬಿಡ್ತಾ ಇರುತ್ತೆ. ರಾಜಕುಮಾರರೆಲ್ಲರಿಗೂ ದ್ರೋಣರು ಒಂದೇ ಸಮನಾಗಿ ಧನುರ್ವಿದ್ಯೆಯನ್ನು ಉಪದೇಶಿಸುತ್ತಿದ್ದರು. ಗುರುಗಳು ಯಾವತ್ತೂ ಭೇದ ಭಾವ ಮಾಡೋದಲ್ಲ, ಎಲ್ಲರಿಗೂ ಟೀಚರ್ ಅಷ್ಟೇ. ಸ್ಕೂಲಲ್ಲಿ ಎಲ್ಲರಿಗೂ ಒಂದೇ ಥರನೇ ಪಾಠ ಹೇಳ್ತಾರೆ. ಒಬ್ಬನು ಫಸ್ಟ್ ರ್ಯಾಂಕ್ ಬರ್ತಾನೆ, ಒಬ್ಬನು ಫೇಲ್ ಆಗ್ತಾನೆ. ಅದು ಅವ್ರವ್ರಿಗೆ ಗ್ರಹಿಸೋ ಕೆಪ್ಯಾಸಿಟಿ ಅಷ್ಟೇ. ಅರ್ಜುನನ ಬಾಣಪ್ರಯೋಗದ ಕೈಚಳಕವು, ಲಕ್ಷ್ಯಕ್ಕೆ ಗುರಿಯಿಟ್ಟು ಹೊಡೆಯುವ ನೈಪುಣ್ಯವು ಮತ್ತಾರಿಗೂ ಇರಲಿಲ್ಲ. ಅದು ಕಣ್ಣಿನ ಸೈಟ್ ಕೆಲವ್ರಿಗಿರುತ್ತೆ, ಈಗಲ್ ಸೈಟ್ ಅಂತಾರೆ, ಹದ್ದಿನ ಗುರಿ ಅಂತಾರೆ. ಹದ್ದು 2-3 ಕಿಲೋಮೀಟ್ರ್ ಹೈಟಲ್ಲಿ, 5 ಕಿಲೋಮೀಟ್ರ್ ಹೈಟಲ್ಲಿ ಮೇಲ್ಗಡೆ ಹೋಗ್ತಾಯಿದ್ರು ಕೂಡ ಅಲ್ಲಿಂದ ಕೆಳಗಡೆ ಇಷ್ಟು ಸಣ್ಣ ಇರುವೆ ಕಾಣಿಸುತ್ತೆ ಅದಕ್ಕೆ, ಅದರ ಕಣ್ಣಿಗೆ. ಈಗಲ್ ಸೈಟ್ ಅಂತಾರೆ. ಅಂಥದ್ದು ಕೆಲವ್ರಿಗಿರುತ್ತೆ ಅದು, ಆ ಗುರಿ. ಸಣ್ಣ ವಯಸ್ಸಲ್ಲಿ ಆಟದಲ್ಲಾಗಲಿ, ಕ್ರಿಕೆಟ್ ಆಟ ಆಗಲಿ, ಯಾವುದು ಗೋಲಿ ಆಟ ಆಗಲಿ, ಕರೆಕ್ಟಾಗಿ ಗುರಿ ಕಲ್ಲು ತಗೊಂಡು ಅದಕ್ಕೆ ಹೊಡಿಬೇಕಂದ್ರೆ ಅದಕ್ಕೆ ಹೊಡಿತಾರೆ. ನಾವು 10 ಕಲ್ಲು ಹಾಕಿದ್ರೂ ಒಂದು ಕೂಡ ಬೀಳೋದಿಲ್ಲ ಅಲ್ಲೇ ಕಲ್ಲಿಟ್ಬಿಟ್ಟು. ಯಾಕೆಂದರೆ ನಮಗೆ ಆ ಸೈಟ್ ಇಲ್ಲ ಅದು. ಇನ್ನು ಅರ್ಜುನನಿಗೆ ಅದು ಬರ್ತಿರುತ್ತೆ. ಇಂದ್ರಪುತ್ರನಿಗೆ ಸಮಾನನಾದವನು ತಮ್ಮ ಶಿಷ್ಯ ವೃಂದದಲ್ಲಿ ಬೇರೊಬ್ಬನಿಲ್ಲವೆಂದು ದ್ರೋಣರು ನಿಶ್ಚಯಿಸಿದರು. ಅರ್ಜುನನಿಗೆ
ಸಮಾನನಾಗಿರೋರು ಯಾರೂ ಇಲ್ಲ ಅಂತ ಡಿಸೈಡ್ ಮಾಡಿಬಿಡ್ತಾನೆ. ದ್ರೋಣರು ರಾಜಧಾನಿಯಲ್ಲೇ ಇದ್ದುದರಿಂದ ಶಿಷ್ಯರು ಗುರುಗಳಿಗೆ ಸೌದೆ, ಸಮಿತ್ತು, ಭಿಕ್ಷಾನ್ನ ಮುಂತಾದವುಗಳನ್ನು ತರಬೇಕಾದ ಅವಶ್ಯಕತೆ ಇರಲಿಲ್ಲ. ಇನ್ನಲ್ಲೇ ಪ್ಯಾಲೇಸಲ್ಲೇ ಇದನ್ನಲ್ಲ, ಅದಕ್ಕೆ ಈ ಸೇವೆ ಎಲ್ಲ ಮಾಡಬೇಕಾದ ಅವಶ್ಯಕತೆ ಇಲ್ಲ. ಆದರೆ ಕಾಡಲ್ಲಿ ಗುರುಗಳಿದ್ದಿದ್ರೆ, ಆಶ್ರಮ ಇದ್ದಿದ್ದರೆ ಕಾಡಿಗೆ ಹೋಗಿ ಕಟ್ಟಿಗೆ ತರಬೇಕು, ಸಗಣಿ ಆರಿಸ್ಬೇಕು, ಅಡುಗೆನೂ ಉಡುಗೊರೆ ಮಾಡಬೇಕು, ಎಲ್ಲ ಸೇವೆ. ಕೃಷ್ಣನಿಗೆ ತಪ್ಪಲಿಲ್ಲ ಕಷ್ಟ, ರಾಮನಿಗೂ ತಪ್ಪಲಿಲ್ಲ. ಎಲ್ಲರೂ ಹೋಗಬೇಕು, ಕಾಡಿಗೆ ಹೋಗಿ ಕಟ್ಟಿಗೆ ಆರಿಸ್ಬಿಟ್ಟು ಸೇವೆಯಿಂದನೇ ವಿದ್ಯೆ ಕಲಿಬೇಕು ಆ ಥರ. ಆದರೂ ಪ್ರತಿಯೊಬ್ಬ ರಾಜಕುಮಾರನು ನದಿಯಿಂದ ಒಂದೊಂದು ಕಮಂಡಲುವಿನಲ್ಲಿ ನೀರನ್ನು ತರಬೇಕೆಂದು ದ್ರೋಣರು ಆಜ್ಞೆಯಾಗಿತ್ತು. ಏನೋ ಒಂದು ಸೇವೆ ಇಲ್ದಿರನೇ ವಿದ್ಯೆಯನ್ನು ಕಲಿಸೋದಿಲ್ಲ ಯಾರೇ ಆಗಲಿ. ಮಿನಿಮಮ್ ಅದು ಸಣ್ಣದೊಂದು ಸೇವೆ ಒಂದು ಕೊಡ್ತಾರೆ. ಕಮಂಡಲುವಿನಲ್ಲಿ ನೀರನ್ನು ತರಬೇಕೆಂದು ದ್ರೋಣರು ಆಜ್ಞೆಯಾಗಿತ್ತು. ಅಶ್ವತ್ಥಾಮನೇ ಆದಿಯಾಗಿ ರಾಜಕುಮಾರರೆಲ್ಲರೂ ನದಿಗೆ ಒಟ್ಟಿಗೆ ನೀರು ತರಲು ಹೋಗುತ್ತಿದ್ದರು. ಆದರೆ ಇತರರು ಕಮಂಡಲುಗಳು ತುಂಬುವುದರೊಳಗಾಗಿಯೇ ಅಶ್ವತ್ಥಾಮನು ಜಲಪಾತ್ರೆಯೊಡನೆ ಗುರುಗಳ ಸಮೀಪದಲ್ಲಿರುತ್ತಿದ್ದನು. ಅದರ ಕಾರಣವನ್ನು ಯಾವ ರಾಜಕುಮಾರರನ್ನು ಗಮನಿಸಲೂ ಇಲ್ಲ, ಅದರ ವಿಷಯವಾಗಿ ಆಲೋಚಿಸಲೂ ಇಲ್ಲ. ಅರ್ಜುನನೊಬ್ಬನಿಗೆ ಮಾತ್ರ ಅದರ ಅರಿವುಂಟಾಯಿತು. ಗುರುಗಳು ಅಶ್ವತ್ಥಾಮನಿಗೆ ಬೇಗ ನೀರು ತುಂಬುವ ಬಾಯಗಳೆದ ಪಾತ್ರೆಯನ್ನಿತ್ತು. ಉಳಿದ ರಾಜಕುಮಾರರಿಗೆ ಸಾವಕಾಶವಾಗಿ ತುಂಬಿದ ಕಿರಿದಾದ ಬಾಯುಳ್ಳ ಕಮಂಡಲುಗಳನ್ನು ಕೊಟ್ಟಿದ್ದರು. ಅವರೆರಡರ ಪೂರಣದ ಅಂತರವು 2 ಕ್ಷಣಗಳಾದರೂ ಆ ಅಂತರದಲ್ಲಿಯೇ ದ್ರೋಣರು ಮಗನಿಗೆ ಅನೇಕ ಶಸ್ತ್ರಾಸ್ತ್ರ ರಹಸ್ಯಗಳನ್ನು ಬೋಧಿಸುತ್ತಿದ್ದರು. ಸ್ವಾರ್ಥ ಅನ್ನೋದು ಹಂಗಿರುತ್ತೆ. ಸ್ವಂತ ಮಗ ಅಲ್ಲ ಅಶ್ವತ್ಥಾಮ, ಎಲ್ಲರಿಗೂ ಸ್ವಲ್ಪ ಮೂತಿ ಸಣ್ಣಗಿರುವಂಥ ಕಮಂಡಲು ಕೊಟ್ಟಿರ್ತಾನೆ. ಅದು ತುಂಬಿಸೋ ಅಷ್ಟು ಲೇಟ್ ಆಗುತ್ತೆ. ಕಮಂಡಲು ಮಟ್ಟೆ చేతిలో పట్టుకుంటారు కదా, పెద్ద సైజు కమండలు అనుకోండి, ఒక 2-3 లీటర్ నీళ్ళు పట్టేది. కమండలు చేతిలో పట్టుకొని పోయేది ఋషులు. ಅದು ಇಂಕೊಂಚం పెద్ద సైజు. ಅప్పుడు 11 ದ್ವಾಪರ ಯುಗದಲ್ಲಿ 11 ಫೀಟ್ ಇರ್ತಾಯಿದ್ರಲ್ಲ, ಮನುಷ್ಯರು 11 ಫೀಟ್ ಇರ್ತಾಯಿದ್ರು ದ್ವಾಪರ ಯುಗದಲ್ಲಿ. ಆದ್ದರಿಂದ ಆ ಸೈಜಿಗೆ ದೊಡ್ಡ ಒಂದು 2-3 ಲೀಟ್ರ್ 4 ಲೀಟ್ರ್ ಇರಿಸೋವಂಥ ಕಮಂಡಲು ಇರುತ್ತೆ ಆಗಿನ ಕಾಲದಲ್ಲಿ. ಅದಕ್ಕೆ ಸಣ್ಣ ಮೂತಿ ಇರೋ ಕಮಂಡಲುಗಳು ಮಿಕ್ಕಿದವರೆಲ್ಲ ಕೊಟ್ಟಿದ್ದಾರೆ. ಅವರು ನೀರಲ್ಲಿ ಮುಗಿಸಿ ಬುಡು ಅಂತ ತುಂಬೋ ಅಷ್ಟರಲ್ಲಿ ಇವೊಂದು ಓಪನ್ ಮೂತಿದ್ದು, ಅಗಲವಾಗದಿರೋ ಮೂತಿ ಇರೋ ಕಮಂಡಲು ಅಶ್ವತ್ಥಾಮನಿಗೆ. ಅವ್ನು ಟಕ್ ಅಂತ ಮುನ್ಸ್ಕೊಂಡ್ಬಿಟ್ಟು ಟಕ್ ಅಂತ ಬೇಗ ತಂದೆ ಹತ್ರ ಬಂದುಬಿಡ್ತಾಯಿದ್ರೆ ಅಷ್ಟರಲ್ಲೇ ಒಂದು 2-3 ಕ್ಷಣಗಳಲ್ಲೇ ಅವ್ನಿಗೊಂದು ಎಕ್ಸ್ಟ್ರಾ ವಿದ್ಯೆಯನ್ನು ಕಲ್ತ್ಕೊಟ್ಬಿಡ್ತಾ ಇರ್ತಾರೆ. ಅದನ್ನು ಯಾರೂ ಗಮನಿಸಲ್ಲ, ಅರ್ಜುನ ಗಮನಿಸ್ತಾನೆ. ಓಹೋ ಹಿಂಗಿದೆ ಸೀಕ್ರೆಟ್ ಅಂದ್ಬಿಟ್ಟು. ಅರ್ಜುನನು ದ್ರೋಣರ ಇಂಗಿತವನ್ನರಿತು ಮಾತ್ಸರ್ಯ ಪಡಲಿಲ್ಲ, ಹೊಟ್ಟೆ ಕಿಚ್ಚು ಪಡಲಿಲ್ಲ. ನೋಡು ನಮಗೆಲ್ಲ ಹೇಳ್ಕೊಡ್ತೀರಾ, ಅಶ್ವತ್ಥಾಮನಿಗೆ ಹೇಳ್ಕೊಡ್ತಾಯಿದೆ ಅಂತ ಹೊಟ್ಟೆ ಕಿಚ್ಚು ಪಡೆದ್ರು. ಹೊಟ್ಟೆ ಕಿಚ್ಚು ಪಡೋದು ಒಳ್ಳೆ ಗುಣ ಅಲ್ಲ ಯಾವತ್ತೇ ಆಗಲಿ. ಮತ್ತು ತಾನೂ ಸಹ ಅಶ್ವತ್ಥಾಮನೊಡನೆಯೇ ಹೋಗಬೇಕೆಂದು ನಿಶ್ಚಯಿಸಿದನು. ಇದು ಬದುಕೋರ ಲಕ್ಷಣಗಳು. ಯಾರಾದರೂ ಮೇಲ್ಗಡೆ ಶ್ರೀಮಂತರು ದೊಡ್ಡವರಾಗ್ತಾರೆ, ಅವ್ರು ನೋಡಿ ಹೊಟ್ಟೆ ಕಿಚ್ಚು ಪಡೋದಲ್ಲ. ನಾನು ಅವನ ಥರ ಆಗಬೇಕು, ನಾನು ಅವನ ಥರ ಶ್ರೀಮಂತ ಹೆಂಗಾಗಬೇಕಂತ ಈ ಬುದ್ಧಿ ಬರಬೇಕು. ಈ ಬುದ್ಧಿ ಬರ್ದಿರ ಅವನ ಮೇಲೆ ಸುಮ್ಮನೆ ಹೊಟ್ಟೆ ಕಿಚ್ಚು ಪಟ್ಟರೆ ಹೆಂಗಾಗುತ್ತೆ? ದರಿದ್ರ ಪ್ರತಿಯೊಂದು ಮನುಷ್ಯನಲ್ಲೂ ಹೊಟ್ಟೆ ಕಿಚ್ಚು ಬುದ್ಧಿ ಎಷ್ಟು ಚಂಡಾಲವಾಗಿದೆ ಅಂದರೆ ನನಗೆ ಅಸಹ್ಯ ಅನಿಸುತ್ತೆ. ಅಣ್ಣ ತಮ್ಮಂದ್ರಲ್ಲ ಅಷ್ಟೇ. ಒಬ್ಬರು ಅಣ್ಣ ಏನಾದರೂ ಸ್ವಲ್ಪ ಯಾವುದಾದ್ರು ಒಂದು ಬೆಳೆ ಚೆನ್ನಾಗಿ ಬಂದುಬಿಡ್ತಂದರೆ ತಮ್ಮನಿಗೆ ಹೊಟ್ಟೆ ಕಿಚ್ಚು, ನಿದ್ದೆ ಬರೋದಿಲ್ಲ. ಪ್ರತಿ ಜಾಗದಲ್ಲೂ ಅಸೂಯೆ ಬುದ್ಧಿ. ಒಬ್ಬನೇನಾದರೂ ನನಗೆ ಸಣ್ಣ ವಯಸ್ಸಿನಲ್ಲಿ ನಾನು ಫಸ್ಟ್ ರ್ಯಾಂಕ್ ಬರ್ತಾಯಿದ್ದೀನಿ ಅಂದಿದ್ದಕ್ಕೆ ನನಗೆಲ್ಲ ಶತ್ರುಗಳಾಗ್ಬಿಟ್ಟಿದ್ವಿ. ಓದೋದು ಕೂಡ ತಪ್ಪಾಗೋಯ್ತು. ಇವನು ಜಾಸ್ತಿ ಮಾರ್ಕ್ ತೊಗೊಂಡ್ಬಿಡ್ತಾನೆ ಅಂದ್ಬಿಟ್ಟಿದ್ರು, ಅದಕ್ಕೆ ಶತ್ರುಗಳಾಗ್ತಾಯಿದ್ರು. ಏನು ಜಗಳ ಇಲ್ಲ, ಏನಿಲ್ಲ, ಸುಮ್ಮನೆ ಹೊಟ್ಟೆ ಕಿಚ್ಚು. ಹಂಗಲ್ಲ, ಅರ್ಜುನನ ಥರ ಯೋಚನೆ ಮಾಡಬೇಕು, ನಾನು ಹಂಗಾಗಬೇಕು ಅಂತ ಇದು ಬರಬೇಕು ಬುದ್ಧಿಯಲ್ಲಿ. ಅರ್ಜುನನು ನದಿಯ ದಂಡೆಯ ಮೇಲೆ ಕುಳಿತು ಕ್ಷಣಕಾಲ ಯೋಚಿಸಿದನು. ಕೂಡಲೇ ಮನಸ್ಸಿಗೇನೋ ಹೊಳೆಯಿತು. ಆನಂದದಿಂದ ಹೊರಟು ಹೋದನು. ಮರುದಿನ ಎಲ್ಲರೊಡನೆ ಅರ್ಜುನನು ನೀರು ತರಲು ಹೊರಟನು. ಎಲ್ಲರೂ ಮುಂದೆ ಹೋದರು, ಅರ್ಜುನನು ಹಿಂದೆಯೇ ನಿಂತನು. ಕಮಂಡಲುವನ್ನು ಕೆಳಗಿಟ್ಟು ವರುಣ ಮಂತ್ರವನ್ನು ಪುನಶ್ಚರಣೆ ಮಾಡಿ ಅಸ್ತ್ರವನ್ನು ಪ್ರಯೋಗಿಸಿದನು. ಕಣ್ಣು ಮುಚ್ಚಿ ತೆರೆಯುವುದರೊಳಗಾಗಿ ಕಮಂಡಲವು ತುಂಬಿತು. ಅಶ್ವತ್ಥಾಮನೊಡನೆ ಅರ್ಜುನನು ತುಂಬಿದ ಕಮಂಡಲು
ಕಮಂಡಲುವಿನೊಡನೆ ದ್ರೋಣರ ಸಮೀಪಕ್ಕೆ ಬೇಗನೆ ಬಂದನು. ಆ ಕಾರಣದಿಂದ ಪುತ್ರನಿಗೆ ಪ್ರತ್ಯೇಕವಾಗಿ ಧನುರ್ವಿದ್ಯೆಯನ್ನು ಹೇಳಿಕೊಡಲು ಸಾಧ್ಯವಾಗದೇ ಇದ್ದುದರಿಂದ ದ್ರೋಣಪುತ್ರನಾದ ಅಶ್ವತ್ಥಾಮನಿಗಿಂತಲೂ ಧನುರ್ವಿದ್ಯೆಯ ಉತ್ಕರ್ಷದಲ್ಲಿ ಅರ್ಜುನನು ಪ್ರತ್ಯೇಕವಾಗಿ ಉಳಿಯಲಿಲ್ಲ. ಅವನಿಗೆ ಸರಿಸಮಾನನಾಗಿಯೇ ಮುಂದುವರಿದನು. ಅಶ್ವತ್ಥಾಮ ಏನು ಎಕ್ಸ್ಟ್ರಾ ಕಳಿಯೋದಕ್ಕಾಗಲಿಲ್ಲ. ಅರ್ಜುನ ಈ ಕೆಲಸ ಮಾಡಲಿಲ್ಲ ಅಂದರೆ ಅಶ್ವತ್ಥಾಮ ಟಾಪಲ್ಲಿ ಹೊಟ್ಟೋಗ್ಬಿಡ್ತಾ ಇದ್ದ. ಆ ಬುದ್ಧಿವಂತಿಕೆಯಿಂದ ಅರ್ಜುನನ ಅವಕಾಶ ಕೊಡಲಿಲ್ಲ. ಅದಕ್ಕೆಲ್ಲ ಸಮಾನವಾಗಿ ಕಲ್ತುಬಿಟ್ರು. ಅಸ್ತ್ರವಿದ್ಯೆಯಲ್ಲಿ ಶ್ರೇಷ್ಠನಾದ ಅರ್ಜುನನು ಗುರುಗಳ ಸೇವೆಯನ್ನು ಪ್ರಯತ್ನಪೂರ್ವಕವಾಗಿ ವಿಶೇಷ ರೀತಿಯಲ್ಲಿಯೇ ಮಾಡುತ್ತಿದ್ದನು. ಅಸ್ತ್ರಗಳ ಅಭ್ಯಾಸದಲ್ಲಿಯೂ ಅವನಿಗೂ ಹೆಚ್ಚಿನ ಆಸಕ್ತಿ ಇದ್ದಿತು. ಆ ಎಲ್ಲ ಗುಣಗಳಿಂದ ಅರ್ಜುನನು ದ್ರೋಣರಿಗೆ ಅತ್ಯಂತ ಪ್ರಿಯ ಶಿಷ್ಯನಾದನು. ಗುರುಗಳಿಗೆ ಯಾವತ್ತೂ ಅಷ್ಟೇ ವಿದ್ಯೆಯನ್ನು ಕಲಿತವ್ರ ಮೇಲೇ ಪ್ರೀತಿ ಇರುತ್ತೆ. ನೀನು ಬೇರೆ ಕೆಲಸಗಳು ಎಷ್ಟಾದರೂ ಮಾಡು, ಸಂತುಷ್ಟಿ ಇರಲ್ಲ. ವಿದ್ಯೆ ಹೇಳ್ಕೊಟ್ಟಿರೋ ವಿದ್ಯೆಯನ್ನು ಯಾರು ಚೆನ್ನಾಗಿ ಕಲಿತಾರೋ ಅವ್ರ ಮೇಲೇ ಹೆಚ್ಚು ಪ್ರೀತಿ ಇರುತ್ತೆ. ಇದು ತಿಳ್ಕೋಬೇಕು. ಗುರುಗಳು ಯಾವುದರಿಂದ ಸಂತುಷ್ಟಿ ಆಗ್ತಾರೆ ಅನ್ನೋದು ತಿಳ್ಕೊಂಡಿರಬೇಕು. ಗುರುಕೃಪಾ ಆವಾಗ ಸಿಗುತ್ತೆ. ಮಿಕ್ಕಿದ ಕೆಲಸದಲ್ಲಿ ನೀನು ಎಷ್ಟೇ ಹೊರಟು ಕೆಲಸ ಮಾಡು, ಅದು ಮಾಡು, ಈ ಬೆಟ್ಟ ನೆತ್ತಾಕು, ಆ ಬೆಟ್ಟ ನೆತ್ತಾಕು, ಅದರಿಂದ ಸಂತುಷ್ಟಿ ಆಗಲ್ಲ. ವಿದ್ಯೆಯನ್ನು ಕೊಟ್ಟಿರೋ ವಿದ್ಯೆಯನ್ನು ಪೂರ್ಣವಾಗಿ ಧಾರಣೆ ಮಾಡಿ ಮತ್ತೆ ಪ್ರಶ್ನೆ ಕೇಳಿದಾಗ ಉತ್ತರ ಕೊಟ್ಬಿಟ್ರೆ ಸಂತುಷ್ಟಿ ಆಗ್ಬಿಡ್ತಾನಪ್ಪ, ಸಾರ್ಥಕ ಆಯಿತು ನನ್ನ ಜೀವನ ಅಂದ್ಬಿಟ್ಟು. ಆದ್ದರಿಂದ ಅರ್ಜುನನ ಕಲಿಯೋದ್ರ ಮೇಲೆ ನೋಡಿ, ಅವನ ಪರ್ಫಾರ್ಮೆನ್ಸ್ ನೋಡಿ ಗುರುಗಳಿಗೆ ತುಂಬ ಸಂತೋಷ ಆಯಿತು. ದ್ರೋಣರು ಆ ಎಲ್ಲ ಗುಣಗಳಿಂದ ಅರ್ಜುನನು ದ್ರೋಣರಿಗೆ ಅತ್ಯಂತ ಪ್ರಿಯ ಶಿಷ್ಯನಾದನು. ದ್ರೋಣರು ಅರ್ಜುನನ ಮಂತ್ರಶಕ್ತಿಯ ಸಾಧನೆಯನ್ನು, ತೀಕ್ಷ್ಣ ಬುದ್ಧಿಯನ್ನು ಮನಸ್ಸಿನಲ್ಲಿಯೇ ಪ್ರಶಂಸಿಸಿದರು. ಹೊರಗಡೆ ಹೊಗಳೋದಿಲ್ಲ ಶಿಷ್ಯರು, ಒಳಗಡೆ ಪ್ರೀತಿಯಾಗಲಿ ಹೊಗಳೋದಾಗಲಿ ಒಳಗಡೆ ಇಟ್ಕೋಬೇಕು. ಹೊಗಳಬಿಟ್ರೆ ಕೆಟ್ಟೋಗ್ಬಿಡ್ತಾರೆ ಅವರು, ಜಂಬ ಬಂದ್ಬಿಡುತ್ತೆ. ಮತ್ತು ದ್ರೋಣರು ಅರ್ಜುನನ ಮಂತ್ರಶಕ್ತಿ ಸಾಧನೆಯನ್ನು, ತೀಕ್ಷ್ಣ ಬುದ್ಧಿಯನ್ನು ಮನಸ್ಸಿನಲ್ಲಿಯೇ ಪ್ರಶಂಸಿಸಿದರು. ಅಂದಿನಿಂದ ಮಗನಿಗೆ ಉಪದೇಶಿಸುತ್ತಿದ್ದ ಅಮೋಘವಾದ ಮಹಾಸ್ತ್ರಗಳನ್ನು ಅರ್ಜುನನಿಗೂ ಉಪದೇಶಿಸತೊಡಗಿದರು. ಅರ್ಜುನನ ಗುರುಭಕ್ತಿಯು, ಧನುರ್ವಿದ್ಯಾಭ್ಯಾಸದ ಆಸಕ್ತಿಯು ಅಪಾರವಾಗಿತ್ತು. ಅವನು ಮಾಡುತ್ತಿದ್ದ ಅನವರತವಾದ ಸಾಧನೆಯನ್ನು ಕಂಡು ದ್ರೋಣರ ಮನಸ್ಸಿಗೆ ಏನೋ ಹೊಳೆಯಿತು. ಅಡಿಗೆಯವನ ಬಳಿಗೆ ಹೋದರು. ಅರ್ಜುನನಿಗೆ ಎಂದೂ ಯಾವಾಗಲೂ ಕತ್ತಲೆಯಲ್ಲಿ ಮಾತ್ರ ಆಹಾರವನ್ನು ಬಡಿಸಬಾರದು, ನಾನು ಹೀಗೆ ಹೇಳಿರುವುದನ್ನು ಅರ್ಜುನನಿಗೆ ತಿಳಿಸಬಾರದು. ಅಡಿಗೆಯವನು ಅವರ ಆಜ್ಞೆಯನ್ನು ಯಥಾರೀತಿಯಾಗಿ ಪಾಲಿಸುತ್ತಿದ್ದನು. ಆದರೆ ಆಕಸ್ಮಿಕವಾಗಿ ಒಂದು ದಿವಸ ಊಟ ಮಾಡುವಾಗ ಗಾಳಿಯಿಂದ ದೀಪವಾರಿ ಹೋಯಿತು. ನಿತ್ಯದಂತೆಯೇ ಅರ್ಜುನನು ಊಟ ಮಾಡಿ ಮೇಲೆದ್ದನು. ಅಂದು ದೀಪವಾರಿ ಹೋದುದನ್ನೇ ಕ್ಷಣಕಾಲ ಯೋಚಿಸಿದನು. ದೀಪವಾರಿ ಹೋದರೂ ಕೈಯಿನ ತುತ್ತು ಬಾಯಿಗೆ ಹೋಯಿತೇ ಹೊರತು ಮತ್ತೆಲ್ಲಿಗೂ ಹೋಗಲಿಲ್ಲ. ಇದು ಕೇವಲ ಅಭ್ಯಾಸ ಬಲವೆನ್ನಿಸಿತು ಅರ್ಜುನನಿಗೆ. ಧನುರ್ವಿದ್ಯಾಭ್ಯಾಸವನ್ನು ಹೀಗೆಯೇ ಅಭ್ಯಾಸ ಬಲದಿಂದ ರಾತ್ರಿಯಲ್ಲೂ ಮಾಡಬಾರದೇಕೆ ಅಂತ ಯೋಚನೆ ಬರುತ್ತೆ. ಈಗ ಎಲ್ಲ ಬೆಳಕಿದ್ದಾಗ ಕರೆಕ್ಟಾಗಿ ತಿಂದು ಬಾಯಲ್ಲಿ ಇಟ್ಕೊತೀವಿ. ಕರೆಂಟ್ ಹೋಯ್ತು ಅಂದ್ಬಿಟ್ಟು ಹಿಂಗೆ ಇಟ್ಕೊಂಡು ಇಲ್ಲಿ ಇಟ್ಕೊತೀವ ಊಟ ಇಲ್ಲ, ಕರೆಕ್ಟಾಗಿ ಬಾಯಿ ಹತ್ರನೇ ಕೈ ಹೋಗುತ್ತೆ. ಆದರೆ ಮತ್ತೆ ಎಲ್ಲಾದರೂ ಕುಂಕುಮ ಇಡಕ್ಕೆ, ಕತ್ತಲು ಕುಂಕುಮ ಇಡಕ್ಕೆ ಹೋದ್ರಾಗೇ ಇಲ್ಲಿ ಇಟ್ಕೊಂಡು ಸ್ವಲ್ಪ ಸೈಡ್ಗೆ ಅಲ್ಲಿ ಇಲ್ಲಿ ಇಟ್ಕೊಂಡ್ಬಿಡ್ತೀವಿ. ಆ ಅಭ್ಯಾಸ ಕಡಿಮೆ. ಬಟ್ ಊಟ ತಿನ್ನೋದು ಕರೆಂಟ್ ಇಲ್ಲ ಅಂದರೂ ಕರೆಕ್ಟಾಗಿ ಕೈಯಲ್ಲಿ ತಿಂದು ಕರೆಕ್ಟಾಗಿ ಬಾಯಿಗೆ ಕೈ ಟಕ್ ಅಭ್ಯಾಸ. ಡೈಲಿ ತಿಂದು ಕರೆಕ್ಟಾಗಿ ಕೈ ಟಕ್ ಅಂತ ಹೋಗ್ಬಿಡುತ್ತೆ. ಅದಕ್ಕೆ ಅವನಿಗೆ ಮನಸ್ಸಲ್ಲಿ ಹೊಡೆಯುತ್ತೆ, ಓಹೋ ಕತ್ತಲಲ್ಲೂ ಕೂಡ ನಾವು ಬಾಣ ಬಿಡೋದು ಅಭ್ಯಾಸ ಮಾಡ್ಬೋದು ಅಂದ್ಬಿಟ್ಟು ಅರ್ಜುನನಿಗೆ ಹೊಳೆಯುತ್ತೆ. ರಾತ್ರಿಯಲ್ಲಿಯೂ ಅರ್ಜುನನ ಧನುರ್ವಿದ್ಯಾ ಸಾಧನೆಯು ಪ್ರಾರಂಭವಾಯಿತು. ಕಾಳರಾತ್ರಿಯಲ್ಲಿಯೂ ಗುರಿಯಿಟ್ಟು ಹೊಡೆಯುವುದರಲ್ಲಿ ನಿಸ್ಸೀಮನಾದನು. ದ್ರೋಣರು ನಡುರಾತ್ರಿಯಲ್ಲಿ ಅರ್ಜುನನ ಧನುಷ್ಟೇಂಕಾರವನ್ನು ಕೇಳಿ ಆನಂದಭರಿತರಾಗಿ ಅರ್ಜುನನ ಸಮೀಪಕ್ಕೆ ಬಂದು ಬಾಚಿ ತಬ್ಬಿಕೊಂಡು ಹೇಳಿದರು, ಮಗು, ನಿನ್ನನ್ನು ನಾನು ಈ ಲೋಕದಲ್ಲಿಯೇ ಧನುರ್ವಿದ್ಯೆಯಲ್ಲಿ ಅದ್ವಿತೀಯನನ್ನಾಗಿ ಮಾಡಲು ಪ್ರಯತ್ನಿಸುವೆನು, ಇದು ಸತ್ಯ ಅಂತ. ಈ ಮಾತಿಗೆ ಪ್ರತಿಜ್ಞೆ ಮಾಡಿಬಿಡ್ತಾನೆ ದ್ರೋಣ ಶಿಷ್ಯ. ಆ ಮಾತಿಗೆ ಪಾಪ ಏಕಲವ್ಯ ಬೆರಳನ್ನು ಕಟ್ ಮಾಡಬೇಕಾಗುತ್ತೆ. ಅದು ಕಟ್ಟು ಮಾಡಲೇಬೇಕು. ಏಕಲವ್ಯ ಬೆರಳು ಕಟ್ಟಾಗಲಿಲ್ಲ ಅಂದಿದ್ರೆ ಪಾಂಡವರು ಬೆಲ್ಲೋದಕ್ಕಾಗ್ತಿರ್ಲಿಲ್ಲ.
ಮಹಾಪರಾಕ್ರಮಿ ಆಗಿರ್ತಾನೆ. ಅವನು ಯಾವಾಗಲೂ ಸಣ್ಣ ವಯಸ್ಸಿನಿಂದ ಕೌರವರು ಜರಾಸಂಧನ ಪಕ್ಷದಲ್ಲಿ ಇರ್ತಾನೆ. ಜರಾಸಂಧನ ರಾಜನ ಜೊತೆ ಸ್ನೇಹ ಇರುತ್ತೆ ಅವನಿಗೆ. ಆದ್ದರಿಂದ ಆ ಏಕಲವ್ಯ ಬದುಕಿದ್ದಿದ್ರೆ ಪಾಂಡವರು ಔಟ್ ಮಾಡಿಬಿಡ್ತಿತ್ತು. ಅರ್ಜುನನು ಕೂಡ ಏನೂ ಇಲ್ಲ ಏಕಲವ್ಯನ ಮುಂದೆ. ಅಷ್ಟು ಭಯಂಕರ ಯಾವಾಗಲೂ ಅವನು ಆಸುರಿ ಸಂಪತ್ತಿಗಳಿಂದ ದುಷ್ಟನಾದ ಜರಾಸಂಧನ ಮಿತ್ರನಾಗಿರ್ತಾನೆ ಏಕಲವ್ಯ. ಅದಕ್ಕೆ ಅವನನ್ನು ಏಕಲವ್ಯನ ಯಾರು ಕೊಲ್ತಾರೆ ಗೊತ್ತಾ? ಮಹಾಭಾರತದಲ್ಲಿ ಯಾರು ಕೊಲ್ತಾರೆ? ಕೃಷ್ಣ ಪರಮಾತ್ಮನೇ ಕೊಂದುಬಿಡ್ತಾನೆ ಒಂದು ಯುದ್ಧದಲ್ಲಿ, ಜರಾಸಂಧ ಯುದ್ಧದಲ್ಲಿ. ಜರಾಸಂಧನ ಜೊತೆ ಯುದ್ಧ ಮಾಡುವಾಗ ಏಕಲವ್ಯನೂ ಬಂದಿರ್ತಾನೆ. ಏನು ಬಾಣ ಪ್ರಯೋಗ ಮಾಡ್ತಾ ಇರ್ತಾನೆ. 4 ಬೆರಳಲ್ಲೇ, 1-2 ಬೆರಳು ಹೋಗಿದ್ದರೂ ಕೂಡ 4 ಬೆರಳಲ್ಲೇ ಏನು ಬಾಣ ಬಿಡ್ತಾ ಇರ್ತಾನೆ ಅಂದರೆ ಈ ಯಾದವ ಸೈನ್ಯ ಎಲ್ಲ ಸೋತೋಗ್ತಾ ಇರ್ತಾರೆ. ಆವಾಗ ಕೃಷ್ಣ ಪರಮಾತ್ಮಗೆ ಸುದರ್ಶನ ಚಕ್ರ ಬಿಡಬೇಕಾಗುತ್ತೆ ಏಕಲವ್ಯನ ಸಾಯಿಸೋದಕ್ಕೆ. ಅವನಿಗಿನ್ನ ಹೆಬ್ಬಟ್ಟು ಇದ್ದಿದ್ರಾಗ ಅವನಿಗೆ ಮುಂದೆ ಯಾರು ನಿಲ್ಲೋದಕ್ಕಾಗ್ತಿರ್ಲಿಲ್ಲ. ಅವನು ಯಾವಾಗಲೂ ತಪ್ಪು ಅಧರ್ಮದ ಕಡೆನೇ ನಿಲ್ತಾ ಇರ್ತಾನೆ ಏಕಲವ್ಯ. ಅದಕ್ಕೆ ಅವನನ್ನು ಸಾಯಿಸಿಬಿಟ್ಟೆ ಅರ್ಜುನ ಏಕಲವ್ಯನಂತ ಒಂದು ಸತಿ ಹೇಳ್ತಾನೆ. ಇಲ್ಲ ಅವನು ಬದುಕಿದ್ದಿದ್ರೆ ಇದೆಲ್ಲ ತುಂಬ ಕಷ್ಟ ಆಗ್ತಾಯಿತ್ತು. ಈಗ ನೋಡಿ, ಈಗ ದ್ರೋಣಾಚಾರ್ಯರು ಅದ್ವಿತೀಯ ನನ್ನ ಮಾಡ್ತೀನಿ ಅಂದರೆ ನೀನು ನಮ್ಮ ಟಾಪ್ 1 ಧನುರ್ವಿದ್ಯೆಯನ್ನು ನೀನು ಕಲ್ತ್ಕೊಡ್ತೀನಿ ಅಂತ ಅರ್ಜುನನಿಗೆ ಮಾತು ಕೊಟ್ಟುಬಿಟ್ಟಿದ್ದಾನೆ. అప్పుడు కాలు ప్రకారం శాస్త్రం ప్రకారం కరెక్ట్ అండి. అది చచ్చుడు కాదు, చూదుడు కాబట్టి జంతువులు ఇప్పుడు నిమిషాల్లో చేసుకుంటాడు. ఒక న్యాయ పద్ధతి లేదు కాబట్టి సంబంధం. అదే ಬೇಟೆ ಆಡೋರು ಕೂಡ ಬಿಲ್ಲು ಬಾಣ ಅವ್ರಿಗೆ ಬೇಕು. ಅವ್ರು ಬೇಟೆ ಆಡೋರಿಗೆ ಬಿಲ್ಲು ಬಾಣದಿಂದನೇ ಜೀವನ ನಡೆಯುತ್ತೆ. ಅದೆಲ್ಲ ಅವರು ಕಥಾವಾಚಕರು ಸೃಷ್ಟಿ ಮಾಡಿಕೊಂಡಿರೋದು. ಅವನು ಕ್ಷತ್ರಿಯ ರಾಜ. ಯದು ವಂಶ ಕುಂತಿಯವರ ತಂದೆ ಇರ್ತಾರಲ್ಲ ಪೃಥು, ಆ ವಂಶದವನು ಏಕಲವ್ಯ. ಕೃಷ್ಣನಿಗೆ ಸಂಬಂಧಿ ಏಕಲವ್ಯ. ಸುಮ್ಮನೆ ಸೀರಿಯಲ್ಗಳಲ್ಲಿ ಅವನು ಬಿಲ್ಲು ಕಾಡು ಜನ ಅಂತೆಲ್ಲ. ಯಾಕಂದರೆ ಅವನು ಇದ್ದಿದ್ದ ರಾಜ್ಯ ಕಾಡು. ಅವನು ಸಣ್ಣ ವಯಸ್ಸಿನಲ್ಲೇ ರಾಜ್ಯಗಳೆಲ್ಲ ಯುದ್ಧ ಆಗಿಬಿಟ್ಟು ಕಾಡಿನಲ್ಲಿ ಅಲ್ಲೇ ರಾಜ್ಯ ಸ್ಟಾರ್ಟ್ ಮಾಡ್ಕೊತಾನೆ. ಆದ್ದರಿಂದ ಅವನು ಕಾಡು ಮನುಷ್ಯ ಸಿನಿಮಾಗಳಲ್ಲಿ ಅಲ್ಲಿ ಇಲ್ಲಿ ಎಲ್ಲ ಅದನ್ನೇ ತೋರಿಸ್ಬಿಡ್ತಾನೆ. ಅವನು ಕ್ಷತ್ರಿಯ, ಯದು ವಂಶದವನು. ಯಾದವರ ವಂಶದಲ್ಲಿ ಇರ್ತಾನೆ. ಮಹಾಭಾರತ ಓದಲಿಲ್ಲ ಅಂದರೆ ಸಿನಿಮಾಗಳು ಸೀರಿಯಲ್ಗಳು ನೋಡಿದ್ರೆ ಅಷ್ಟೇ, ಒಂದಕ್ಕೆ ಇನ್ನೊಂದು ಕಲ್ಪನೆಗಳು ಮಾಡಿಬಿಟ್ಟಿರ್ತಾರೆ. ಮಗ, ನಿನ್ನನ್ನು ನಾನು ಈ ಲೋಕದಲ್ಲಿಯೇ ಧನುರ್ವಿದ್ಯೆಯಲ್ಲಿ ಅದ್ವಿತೀಯನನ್ನಾಗಿ ಮಾಡಲು ಪ್ರಯತ್ನಿಸುವೆನು, ಇದು ಸತ್ಯ ಅಂತಾನೆ. ಯಾರು? ದ್ರೋಣಾಚಾರ್ಯರು ಅರ್ಜುನನಿಗೆ ಮಾತು ಕೊಡ್ತಾನೆ, ನೀನು ಟಾಪ್ ಲೆವೆಲ್ ವಿದ್ಯೆಯನ್ನು ಕಲ್ತ್ಕೊಡ್ತೀನಿ ಅಂತ. ಅಂದು ಮೊದಲಾಗಿ ದ್ರೋಣರು ಅರ್ಜುನನನ್ನು ಗಜರಥಾಶ್ವ ಸಮರಗಳಲ್ಲಿಯೂ ಭೂಯುದ್ಧದಲ್ಲಿಯೂ ನಿಷ್ಣಾತನನ್ನಾಗಿ ಮಾಡಿದರು. ಕೌರವರನ್ನು ಗದೆ, ಬರ್ಜಿ, ಈಟಿ ಮೊದಲಾದವುಗಳಿಂದ ಮಾಡುವ ದ್ವಂದ್ವ ಯುದ್ಧಗಳಲ್ಲಿ ನಿಷ್ಣಾತರನ್ನಾಗಿ ಮಾಡಿದರು. ಒಂದೇ ಕಾಲದಲ್ಲಿ 1000 ಮಂದಿ ಆಕ್ರಮಣ ಮಾಡಿದರೂ ಎದುರಿಸಿ ಎಲ್ಲರ ಮೇಲೆಯೂ ಏಕಕಾಲದಲ್ಲಿ ಬಾಣ ಪ್ರಯೋಗವನ್ನು ಮಾಡುವ ಕುಶಲತೆಯನ್ನು ಉಪದೇಶಿಸಿದರು. ದ್ರೋಣ ಶಿಷ್ಯರ ಧನುರ್ವಿದ್ಯಾ ಕೌಶಲವು ಹೆಚ್ಚುತ್ತಿದ್ದಂತೆ ದೇಶದ ನಾನಾ ಭಾಗಗಳಿಂದ ರಾಜಕುಮಾರರು ದ್ರೋಣರನ್ನು ಆಚಾರ್ಯರನ್ನಾಗಿ ಸ್ವೀಕರಿಸಿ ಆಶಯದಿಂದ 100 ಸಂಖ್ಯೆಯಲ್ಲಿ ಪ್ರತಿದಿನವೂ ಆಸ್ತಿನಾಪುರಕ್ಕೆ ಬರುತ್ತಿದ್ದರು. ಪ್ರತಿದಿನ 100 ಜನ ಬರ್ತಾಯಿದ್ರಂತೆ. ಮತ್ತು ಕೀರ್ತಿ ಹೆಚ್ಚಾದ ಮೇಲೆ ಹಂಗೆ ಡಿಮ್ಯಾಂಡ್. ಸ್ಕೂಲುಗಳು ಯಾವುದೋ ನಾರಾಯಣ ಸ್ಕೂಲ್, ಆ ಸ್ಕೂಲ್, ಈ ಸ್ಕೂಲ್ ಅಂತ ಇರುತ್ತಲ್ಲ, ಒಳ್ಳೆ ರಿಸಲ್ಟ್ ಬರ್ತಾಯಿತ್ತಂದರೆ ಫುಲ್ಲು ಮುಂಚೆನೇ ರೆಡಿ ಆಗಿಬಿಡ್ತಾರೆ ಅಲ್ಲಿ ಸೇರಿಸ್ಬೇಕು ಮಕ್ಕಳನ್ನಂತ. ಅವರಲ್ಲಿ ನಿಷಾದ ರಾಜನಾದ ಹಿರಣ್ಯ ಧನುಷ್ಯನ ಮಗನಾದ ಏಕಲವ್ಯನು ಒಬ್ಬನು. ಆ ನಿಷಾದ ರಾಜ ಯಾಕೆ ಆಗ್ತಾನನ್ನೋದು ಒಂದು ದೊಡ್ಡ ಸ್ಟೋರಿ ಇರುತ್ತೆ. ಆ ಕುಂತಿಯವರು ಕಡೆಯಿಂದ ಪೃಥು ರಾಜ ಇರ್ತಾನಲ್ಲ, ಅವ್ರಿಗೆ ಅಲ್ಲಿ ಜಗಳಗಳಾಗ್ಬಿಟ್ಟು ರಾಜ್ಯನ ಕಳ್ಕೊಂಡು ಕಾಡಿಗೆ ಬಂದುಬಿಟ್ಟಿರ್ತಾನೆ. ಕಾಡಿಗೆ ಬಂದುಬಿಟ್ಟಿದ ಮೇಲೆ ಅದು ಆ ಥರ ಅಲ್ಲಿ ಮತ್ತೆ ಸಂಬಂಧಗಳು ಅವು ಇವು. ನಿಷಾದನ ಯಾರಂತಾರಂದರೆ ಬ್ರಾಹ್ಮಣ ತಂದೆ ಮತ್ತು ಶೂದ್ರ ಕನ್ಯೆಯಿಂದ ಹುಟ್ಟೋವ್ರನ್ನ ನಿಷಾದರು ಅಂತಾರೆ. ಅಂಥ ಒಂದು ಸಂತಾನ ವರ್ಣಸಂಕರ ಆಗಿಬಿಟ್ಟು ಅವ್ರಿಗೆ ಈ ಹೆಸರು ಬಂದುಬಿಟ್ಟಿರುತ್ತೆ. ಏಕಲವ್ಯನು ಒಬ್ಬನು. ಆದರೆ ಅವ್ರಿಗೂ ವೇದ ಓದೋ ಅರ್ಹತೆ ಇರುತ್ತೆ. ನಿಷಾದ ನ್ಯಾಯ ಅಂದ್ಬಿಟ್ಟು
ಅದು ವ್ಯಾಸ ಭಗವಾನರು ಕೂಡ ನಿಷಾದರೇ. ವ್ಯಾಸ ಭಗವಾನರು, ಪರಾಶರ ಋಷಿ ಮತ್ತು ಮತ್ಸ್ಯಗಂಧಿಯಿಂದ ಹುಟ್ಟಿರೋದ್ರಿಂದ ನಿಷಾದ ಕುಲಕ್ಕೆ ಹೋಗ್ತಾರೆ. ನಿಷಾದ ಶಾಸ್ತ್ರದಿಂದ ಅವರಿಗೆ ವೇದಾಧ್ಯಯನಕ್ಕೆ ಅಧಿಕಾರ ಕೂಡ ಧರ್ಮಶಾಸ್ತ್ರಗಳು ಅನುಮತಿ ಕೊಡ್ತವೆ. ಆದರೆ ಅವನು ನಿಷಾದ ಕುಮಾರ. ಪಾಠಶಾಲೆಯು ಕ್ಷತ್ರಿಯ ರಾಜಕುಮಾರರಿಗೆ ಮಾತ್ರ ನಿಯತವಾಗಿದ್ದಿತು. ಆದ್ದರಿಂದ ದ್ರೋಣರು ನಿಷಾದ ರಾಜಕುಮಾರರನ್ನು ಶಿಷ್ಯನನ್ನಾಗಿ ಪರಿಗ್ರಹಿಸಲು ಇಚ್ಛಿಸಲಿಲ್ಲ. ಏಕಲವ್ಯನು ನಿರುಪಾಯನಾಗಿ ಹಿಂದಿರುಗಬೇಕಾಯಿತು. ಅವನು ದ್ರೋಣರ ಪಾದಾರವಿಂದಗಳಿಗೆ ನಮಸ್ಕರಿಸಿ ಕಾಡಿಗೆ ಹೊರಟು ಹೋದನು. ಅಲ್ಲಿ ಇದು ಅವನು ನಿಷಾದಗಾರ ಮಗ ಅಂದಿದ್ದಕ್ಕೆ ಅಲ್ಲ, ದ್ರೋಣರು ದಿವ್ಯ ದೃಷ್ಟಿ ಇರುತ್ತೆ ಯಾವಾಗಲೂ ಅಷ್ಟು. ದ್ರೋಣರು ಜಾಸ್ತಿ ದುರ್ಮಾರ್ಗತೆ ಅಂದರೆ ತುಂಬ ಪ್ರಕೃತಿಗೆ ಹಾನಿಯನ್ನು ತಂದು ಕೊಡೋ ಅಂಥವ್ರಿಗೆ ವಿದ್ಯೆಯನ್ನು ಕಲ್ತ್ಕೊಡೋದಿಲ್ಲ. ಈಗ ಅಣುಬಾಂಬು ಟೆರರಿಸ್ಟ್ ಕೈಗೆಲ್ಲ ಅಣುಬಾಂಬು ಮಾಡೋ ವಿದ್ಯೆ ಕೊಟ್ಬಿಟ್ರೆ ಏನಾಗುತ್ತೆ? ಹುಚ್ಚರು ಇಷ್ಟ ಬಂದಾಗೆಲ್ಲ ಮತ್ತೆ ಆಗ್ಬಿಡ್ತಾರೆ. ಅಣ್ಣ ತಮ್ಮಂದ್ರ ಕೈಗೆ ಅಣುಬಾಂಬುಗಳು ಕೊಟ್ಟರೆ ಏನು ಮಾಡ್ತಾರೆ? ಒಂದು ಫೀಟ್ ಜಾಗ ಸಲುವಾಗಿ ಅಣುಬಾಂಬುಗಳು ಹಾಕ್ಕೊಂಡ್ಬಿಡ್ತಾರೆ, ಪ್ರಪಂಚನೇ ಭಸ್ಮ ಮಾಡಿಬಿಡ್ತಾರೆ. ಅದಕ್ಕೆ ಯೋಗ್ಯತೆ ಇಲ್ಲದೆ ಅಂಥವ್ರಿಗೆ ಆ ವಿದ್ಯೆಗಳನ್ನು ಕೊಡೋದಿಲ್ಲ. ಅದಕ್ಕೆ ಅವೆಲ್ಲ ಮತ್ತೆ ಲಾಸ್ಟಲ್ಲಿ ಬರುತ್ತೆ ಕಾರಣಗಳು. ಯಾಕೆ ಏಕಲವ್ಯನನ್ನು ಧರ್ಮ ನ್ಯಾಯ ಗ್ರಂಥಗಳಲ್ಲಿ ಇವೆಲ್ಲ ಬರುತ್ತೆ. ಪೂರ್ವಪಕ್ಷಿ ದ್ರೋಣರಿಗೆ ಯಾಕೆ ಪಾರ್ಶಾಲಿಟಿ, ಅವನಿಗೆ ಯಾಕೆ ಕಲ್ತ್ಕೊಡ್ಲಿಲ್ಲ, ಹಂಗೆ ಹಿಂಗೆ ಅಂತೆಲ್ಲ ಧರ್ಮ ವಿಚಾರ ಬರುತ್ತೆ. ಆವಾಗ ಗೊತ್ತಾಗುತ್ತೆ ಏನು ಅದರ ಹಿಂದುಗಡೆ ಸಾರ ಅಂದ್ಬಿಟ್ಟು. ಏಕಲವ್ಯನು ನಿರುಪಾಯನಾಗಿ ಹಿಂದಿರುಗಬೇಕಾಯಿತು. ಅವನು ಕಾಡಿಗೆ ಹೋಗ್ಬಿಡ್ತಾನೆ. ನನಗೆ ಅಲ್ಲಿ ಅವನು ಮಣ್ಣಿನಲ್ಲಿಯೇ ದ್ರೋಣರ ವಿಗ್ರಹವನ್ನು ಮಾಡಿದನು. ಏಕಲವ್ಯದಿಂದ ಈ ಗುರುಭಕ್ತಿಯನ್ನು ಆದರ್ಶವಾಗಿ ತಗೋಬೇಕು ಯಾರೇ ಆಗಲಿ. ಅಲ್ಲಿ ಅವನು ಮಣ್ಣಿನಲ್ಲಿಯೇ ದ್ರೋಣರ ವಿಗ್ರಹವನ್ನು ಮಾಡಿದನು. ಅದನ್ನು ಉಚ್ಚಾಸನದಲ್ಲಿ ಪ್ರತಿಷ್ಠಿಸಿದನು. ಕಾಡಿನಲ್ಲಿಯೇ ಸಿಕ್ಕುವ ಪುಷ್ಪಾದಿಗಳಿಂದ ಗುರುಗಳನ್ನು ಅಲಂಕರಿಸಿ ಹಣ್ಣುಗಳನ್ನು ನಿವೇದನ ಮಾಡಿ ಸಾಷ್ಟಾಂಗವೆರಗಿ ಧನುರ್ವಿದ್ಯಾಭ್ಯಾಸಕ್ಕೆ ಮೊದಲಿಟ್ಟನು. ಗುರು ಅನ್ನೋದು ಒಂದು ಶರೀರ ಅಲ್ಲ, ಒಂದು ತತ್ವ, ಫಾರ್ಮುಲಾ ಇದ್ದಂಗೆ. ನಿನ್ನಲ್ಲಿ ಶಿಷ್ಯತ್ವ ರೆಡಿ ಆದರೆ ಕಲ್ಲುಗಳು, ಪಿಲ್ಲರ್ಗಳು ಕೂಡ ನಿನಗೆ ಉಪದೇಶ ಮಾಡ್ತವೆ. ಎಮ್ಮೆಗಳು, ಕೋಣಗಳು ಕೂಡ ಉಪದೇಶ ಮಾಡಿದ ಉಪನಿಷತ್ನಲ್ಲಿ. ಆದ್ದರಿಂದ ನೋಡು, ಅವನು ವಿಗ್ರಹ ಮಾಡಿಕೊಂಡು ದ್ರೋಣಾಚಾರ್ಯದು ಶ್ರದ್ಧೆಯಿಂದ ಪೂಜೆ ಮಾಡಿ, ಅದೇನೋ ಅಂತಾರಲ್ಲ, ಅದು ಆ ವಿಗ್ರಹ ಇಲ್ದಿರನೂ ಅವನು ಮಾಡ್ಬೋದಾಗಿತ್ತು. ಇಲ್ಲ, ಗುರುಲೇನಿ ವಿದ್ಯಾ ಗುಡ್ಡಿ ವಿದ್ಯೆ ಅಂತಾರೆ. ಗುರು ಮುಖಾಂತರನೇ ವಿದ್ಯೆ ಬರಬೇಕು. ಅದಕ್ಕೆ ಅವನು ಆ ಭಾವನೆಯಲ್ಲೇ ಕಲಿತಾನೆ. ಮಣ್ಣಿನ ಮೂರ್ತಿಯನ್ನು ಗುರುಗಳೆಂದೇ ನಂಬಿ ಭಯಭಕ್ತಿಗಳಿಂದ ಆರಾಧಿಸಿ ಧನುರ್ವಿದ್ಯೆಯನ್ನು ಅಭ್ಯಾಸ ಮಾಡುತ್ತಿದ್ದ ಏಕಲವ್ಯನಿಗೆ ಬಾಣಗಳ ವಿಮೋಕ್ಷಣ ಆದಾನ ಸಂಧಾನಗಳಲ್ಲಿ ಪರಿಪೂರ್ಣತೆಯೇ ಉಂಟಾಯಿತು. ಅದು ಗುರುತತ್ವ ಕೆಲಸ ಮಾಡೋದು, ಅಂಗಿ ಕೆಲಸ ಮಾಡುತ್ತೆ ಅದು. ಒಂದು ದಿನ ಕುರುವಂಶದ ರಾಜಕುಮಾರರೆಲ್ಲರೂ ದ್ರೋಣರ ಅಪ್ಪಣೆಯನ್ನು ಪಡೆದು ಕಾಡಿಗೆ ತೆರಳಿದರು. ಅವರ ಜೊತೆಯಲ್ಲಿ ಸೇವಕನೊಬ್ಬನು ಬೇಟೆಗೆ ಬೇಕಾದ ಉಪಕರಣಗಳೊಡನೆ ಒಂದು ನಾಯಿಯನ್ನು ಕರೆದುಕೊಂಡು ಬಂದಿದ್ದನು. ರಾಜಕುಮಾರರು ಕಾಡಿನಲ್ಲಿದ್ದ ನಾನಾ ಮೃಗಗಳನ್ನು ಬೇಟೆಯಾಡಲು ತೊಡಗಿದರು. ಸೇವಕನು ಕರೆತಂದಿದ್ದ ನಾಯಿಯನ್ನು, ಜಿಂಕೆಯು ಮೊದಲಾದ ಪ್ರಾಣಿಗಳನ್ನು ಹುಡುಕುತ್ತಾ ಅತ್ತಲಿತ್ತ ಓಡಾಡಿ ಕಡೆಗೆ ಧನುರ್ವಿದ್ಯೆಯನ್ನು ಅಭ್ಯಸಿಸುತ್ತಿದ್ದ ಏಕಲವ್ಯನನ್ನು ಕಂಡಿತು. ಇವರು ಕೌರವರು ಪಾಂಡವರು ಕಾಡಿಗೆ ಹೋಗಿರ್ತಾರೆ ಬೇಟೆ ಆಡೋದಕ್ಕೆ, ಧನುರ್ವಿದ್ಯೆ ಪ್ರದರ್ಶನ ಮಾಡೋಕ್ಕಂತ. ಅವ್ರಿಗೆ ಸೇವಕರು ಇರ್ತಾರಲ್ಲ ರಾಜಕುಮಾರರಿಗೆ. ಆ ಸೇವಕನಿಗೆ ಒಬ್ಬನು ಅವನ ಹತ್ರ ನಾಯಿ ಇತ್ತಂತೆ. ನಾಯಿನೂ ಹಂಗೆ ಜೊತೆಗೆ ಬೇಟೆಗೆ ಕರ್ಕೊಂಡು ಹೋಗಿರ್ತಾನೆ. ಆ ನಾಯಿ ಅಲ್ಲಿ ಇಲ್ಲಿ ಜಿಂಕೆ ಕಾಣಿಸ್ದಾಗ ಅದನ್ನು ಇಟ್ಕೊಡೋಕೆ ಹೋಗೋದು, ಹಂಗೆಲ್ಲ ಮಾಡಿ ಆ ಏಕಲವ್ಯ ಇರೋ ಹತ್ರ ಹೋಗ್ಬಿಡುತ್ತಂತೆ. ಒಂದು ದಿನ ಕಪ್ಪು ಬಣ್ಣದವನಾಗಿದ್ದ, ಜಟಾಧಾರಿಯಾಗಿದ್ದ, ಧೂಳಿನಿಂದ ಮುಚ್ಚಿದ್ದ ಅಂಗವುಳ್ಳವನಾಗಿದ್ದ, ಕೃಷ್ಣಾಜಿನವನ್ನು ನುಟ್ಟಿದ್ದ ಏಕಲವ್ಯನನ್ನು ನೋಡಿ ದೊಡನೆ ಆ ನಾಯಿಯು ಬೊಗಳತೊಡಗಿತು. ಮತ್ತು ಅಷ್ಟು ವಿಕಾರವಾಗಿ ಕಾಣಿಸಿದ್ರೆ ನಾಯಿಗೆ ಭೌಭ ಅನ್ನುತ್ತೆ. ಸಾಧುಗಳನ್ನು ನೋಡಿದ್ರೆ ಇನ್ನೂ ಎಲ್ಲೋದ್ರೂ ಫಸ್ಟು ಭೌಭವ ಅಂದ್ಬಿಡ್ತವೆ. ಏಕಲವ್ಯನು ನಸು ನಗುತ್ತಾ ಅದು ಬಾಯಿ ಮುಚ್ಚುವುದರೊಳಗಾಗಿ ನಿಮಿಷ ಮಾತ್ರದಲ್ಲಿ ತನ್ನ ಕೈ ಚಳಕದಿಂದ
7 ಬಾಣಗಳನ್ನು ನಾಯಿಯ ಬಾಯೊಳಕ್ಕೆ ಪ್ರಯೋಗಿಸಿ ಶಬ್ದ ಒದಗಿಸಿದನು. ಎಷ್ಟು ನಿಪುಣತೆ ಇರಬೇಕು. ಅದು ಬಾಯ ಭೌ ಅಂತ ಓಪನ್ ಮಾಡುತ್ತಲ್ಲ, ಮತ್ತು ಭೌ ಅಂತ ಮತ್ತೆ ಮುಚ್ಚಿಕೊಡುತ್ತೆ. ಆ ಗ್ಯಾಪ್ನಲ್ಲಿ 7 ಬಾಣಗಳು ಬಾಯೊಳಗಡೆ ಅದಕ್ಕೆ ಹಾನಿ ಕೂಡ ಆಗದಿರ 7 ಬಾಣಗಳು ಅದಕ್ಕೆ ಬಿಟ್ಟು ಬಾಯಿ ಫೆವಿಕಲ್ ಥರ ಫುಲ್ ಟೈಟ್ ಮಾಡಿಬಿಡ್ತಾನೆ, ಕಿರ್ಚೋದಕ್ಕೆ ಆಗದಿರ ನಾಯಿಗೆ. ಏಕಲವ್ಯನ ಶರಪ್ರಯೋಗದ ವೈಖರಿ ಎಷ್ಟಿತ್ತೆಂದರೆ ಅವನು 7 ಬಾಣಗಳು ನಾಯಿಯು ಬೊಗಳದಿರಲು ಕಾರಣವಾದುವೇ ಹೊರತು ನಾಯಿಗೆ ಯಾವ ವಿಧವಾದ ಪ್ರಾಣಾಪಾಯವೂ ಉಂಟಾಗಲಿಲ್ಲ. ಅಷ್ಟು ಜಾಗೃತಿಯಿಂದ ಯಾರೂ ಹೊಡೆಯೋದಕ್ಕಾಗೋದಿಲ್ಲ. ನಾಯಿಯು ಶರಸಮೇತವಾಗಿಯೇ ಪಾಂಡವ ರಾಜಕುಮಾರರ ಬಳಿಗೆ ಓಡಿ ಬಂದಿತು. ಶರಪೂರ್ಣವಾದ ಬಾಯಿಯಿಂದ ಕೂಡಿದ್ದ ನಾಯಿಯನ್ನು ನೋಡಿ ಪಾಂಡವೀರರು ಬಹಳವಾಗಿ ವಿಸ್ಮಯಗೊಂಡರು. ರಾಜಕುಮಾರರೆಲ್ಲರೂ ಸುತ್ತುವರಿದು ನಾಯಿಯನ್ನು ವೀಕ್ಷಿಸಿದರು. ಶರಪ್ರಯೋಗದ ಚಾತುರ್ಯವೂ ಶಬ್ದವೇದಿತ್ವವು ಅವರಿಗೆ ಅತಿಮಾನುಷವಾಗಿ ಕಂಡಿತು. ಅದು ಶಬ್ದವೇದಿ ವಿದ್ಯೆ, ಅದು ಶಬ್ದ ನೋಡೇ ಬಾಣ ಬಿಡೋದು. ತಮಗ್ಯಾರಿಗೂ ಅಂತಹ ಶರಪ್ರಯೋಗ ಚಾತುರ್ಯವು ತಿಳಿಯದೇ ಇದ್ದುದರಿಂದ ಎಲ್ಲರೂ ಲಜ್ಜಾನ್ವಿತರಾಗಿ ನಾಯಿಯ ಕಡೆಗೆ ನೋಡತೊಡಗಿದರು. ಅರ್ಜುನ, ಕರ್ಣ ಎಲ್ಲರಿಗೂ ನಾಚಿಕೆ ಆಗ್ಬಿಡ್ತವೆ, ನಮ್ಮ ಹತ್ರ ಈ ವಿದ್ಯೆ ಇಲ್ಲವೇ ಇಲ್ಲ ಅಂತ. ಮತ್ತು ಹಾಗೆ ಬಾಣ ಪ್ರಯೋಗ ಮಾಡಿದ ಮಹಾವೀರನನ್ನು ಪ್ರಶಂಸಿಸಿದರು. ಅಂತಹ ಮಹಾನುಭಾವನ್ಯಾರೆಂಬುದನ್ನು ನೋಡುವ ಕುತೂಹಲದಿಂದ ಕಾಡೆಲ್ಲವನ್ನೂ ಶೋಧಿಸತೊಡಗಿ ಕಡೆಗೆ ಅನವರತವಾಗಿ ಬಾಣ ಪ್ರಯೋಗ ಮಾಡುತ್ತಿದ್ದ ಏಕಲವ್ಯನಿದ್ದೆಡೆಗೆ ಬಂದರು. ಲಕ್ಷ್ಯದ ಕಡೆಗೆ ಗುರಿಯಿಟ್ಟು ಶರಪ್ರಯೋಗವನ್ನು ಮಾಡುತ್ತಿದ್ದವನ ಗಮನವನ್ನು ತಮ್ಮ ಕಡೆಗೆ ಸೆಳೆಯಲು ರಾಜಕುಮಾರರಿಗೆ ಸ್ವಲ್ಪ ಕಷ್ಟವೇ ಆಯಿತು. ಕೆಲವು ನಿಮಿಷಗಳು ಕಳೆದ ನಂತರ ಏಕಲವ್ಯನನ್ನು ರಾಜಕುಮಾರರು ಕೇಳಿದರು, ನೀನ್ಯಾರು, ನಿನ್ನ ತಂದೆ ಹೆಸರೇನು? ಏಕಲವ್ಯನು ಶರವನ್ನು ಧನುಸ್ಸಿಗೆ ಏರಿಸೆಯೇ ರಾಜಕುಮಾರರ ಕಡೆಗೆ ತಿರುಗಿ ಹೇಳಿದನು, ವೀರಾದಿ ವೀರರೇ, ನಿಷಾದ ರಾಜನಾದ ಹಿರಣ್ಯಧನುಷ್ಯನ ಮಗನು ನಾನು. ನನ್ನನ್ನು ಏಕಲವ್ಯನೆಂದು ಕರೆಯುವರು. ಮಿಗಿಲಾಗಿ ಧನುರ್ವಿದ್ಯೆಗೆ ಆಚಾರ್ಯರೆನಿಸಿದ ಮಹಾಪುರುಷರಾದ ದ್ರೋಣರ ಶಿಷ್ಯನು ನಾನೆಂದು ತಿಳಿಯರಿ ಅಂತ. ಅವ್ರಿಗಿನ್ನೂ ಹೊಟ್ಟೆ ಕಿಚ್ಚಾಗುತ್ತೆ. ಅವರು ಪಾದಾರವಿಂದಗಳ ಆಶ್ರಯದಲ್ಲಿ ಧನುರ್ವಿದ್ಯೆಯನ್ನು ಅಭ್ಯಸಿಸುತ್ತಿರುವೆನು ಎಂದು ಹೇಳಿ ತನ್ನ ಅಭ್ಯಾಸವನ್ನು ಮುಂದುವರಿಸಿದನು. ರಾಜಕುಮಾರರೆಲ್ಲರೂ ವಿಸ್ಮಿತರಾಗಿ ಹಸ್ತಿನಾವತಿಗೆ ಹಿಂದಿರುಗಿ ತಾವು ನೋಡಿದ ಏಕಲವ್ಯನ ಶರಪ್ರಯೋಗದ ಕೈಚಳಕವನ್ನು ಆಚಾರ್ಯ ದ್ರೋಣರಿಗೆ ವಿವರಿಸಿ ಹೇಳಿದರು. ಈ ಪ್ರಸಂಗದಿಂದ ಅರ್ಜುನನಿಗೆ ಮಾತ್ರ ಮನಸ್ಸಿನಲ್ಲಿ ಹೆಚ್ಚಿನ ಆತಂಕ ಉಂಟಾಯಿತು. ಅವನು ಏಕಾಂತದಲ್ಲಿ ಗುರುಗಳನ್ನು ಸಂಧಿಸಿ ಪ್ರೇಮಪೂರ್ವಕವಾಗಿ ಹೇಳಿದನು, ಗುರುದೇವ, ಹಿಂದೊಂದು ದಿನ ತಾವು ನನ್ನೊಬ್ಬನನ್ನೇ ಕರೆದು ಗಾಢವಾಗಿ ಆಲಂಗಿಸಿಕೊಂಡು ಪ್ರೇಮಪೂರ್ವಕವಾಗಿ ನನ್ನನ್ನು ಧನುರ್ವಿದ್ಯೆಯಲ್ಲಿ ಅದ್ವಿತೀಯನನ್ನಾಗಿ ಮಾಡುವನೆಂದು ಹೇಳಿದ್ದೀರಲ್ಲವೇ? ನಿಮ್ಮ ಮಾತು ನಿಶ್ಚಯವೇ ಆಗಿದ್ದರೆ ನಿಷಾದ ಪುತ್ರನಾದ ಮತ್ತು ತಮ್ಮ ಶಿಷ್ಯನಾದ ಏಕಲವ್ಯನು ಅಸ್ತ್ರವಿದ್ಯೆಯಲ್ಲಿ ನನಗಿಂತಲೂ ವಿಶಿಷ್ಟನೂ ಲೋಕಕ್ಕೆ ಅದ್ವಿತೀಯನೂ ಹೇಗಾಗುತ್ತಿದ್ದನು? ಅವನು ಯಾಕಂದರೆ ನಾನು ಗುರುಗಳು ದ್ರೋಣಾಚಾರ್ಯ ಅಂತ ಹೇಳಿರ್ತಾನೆ. ಅವನು ಮೂರ್ತಿ ಇಟ್ಟುಕೊಂಡೇ ಮಾಡಿಬಿಟ್ಟಿರ್ತಾನೆ. ದ್ರೋಣರು ಕ್ಷಣಕಾಲ ಯೋಚಿಸಿದರು. ಕೊನೆಗೆ ಅವರು ಅರ್ಜುನನನ್ನು ಕರೆದುಕೊಂಡು ನಿಷಾದ ಕುಮಾರನ ಬಳಿಗೆ ಹೋದರು. ಅಲ್ಲಿ ದ್ರೋಣರು ಏಕಲವ್ಯನನ್ನು ಕಂಡರು. ಶರೀರದ ಮೇಲೆ ಧೂಳು ಮುಚ್ಚಿತ್ತು, ತಲೆಯು ಜಡೆಗಟ್ಟಿತ್ತು, ಚಿಂದಿ ಬಟ್ಟೆಯನ್ನು ಹುಟ್ಟಿದ್ದನು. ಆದರೆ ಏಕಲವ್ಯನಿಗೆ ಇದ್ಯಾವುದರ ಮೇಲೆಯೂ ಪರಿಜ್ಞಾನವೇ ಇಲ್ಲ. ಧನುಸ್ಸು, ಶರ ಇವೆರಡರೇ ಅವನ ನೆಚ್ಚಿನ ವಸ್ತುಗಳು. ಅನವರತವಾಗಿ ಶರಪ್ರಯೋಗವನ್ನು ಮಾಡುತ್ತಿದ್ದನು. ಸರಪಣಿಯಂತೆ ಶರಗಳು ಒಂದರ ಹಿಂದೊಂದು ಅಂಟಿಕೊಂಡೇ ಹೋಗುತ್ತಿದ್ದವು. ಬತ್ತಲಿಕೆಗೆ ಕೈ ಹಾಕುವುದು, ಶರವನ್ನು ತೆಗೆದು ಧನುಸ್ಸಿಗೆ ಜೋಡಿಸುವುದು, ಧನಸ್ಸನ್ನು ಸೆಳೆದು ಲಕ್ಷ್ಯಕ್ಕೆ ಗುರಿಯಿಟ್ಟು ಹೊಡೆಯುವುದು, ಇವುಗಳಲ್ಲಿ ಯಾವ ಕ್ರಿಯೆಯೂ ಸ್ಪಷ್ಟವಾಗಿ ಕಾಣುತ್ತಿರಲಿಲ್ಲ. ಅಂದರೆ ಹಿಂದುಗಡೆ ಬೆತ್ತಲಿಕೆ ಅಂತ ಒಂದು ಬಾಣಗಳು ಇಟ್ಕೊಳ್ದಿರುತ್ತೆ, ಅದರಿಂದ ತೆಗೆದು ಬಿಡೋದು ಎಷ್ಟು ಫಾಸ್ಟಾಗಿ ತೆಗೆದು ಬಿಡ್ತಾ ಇರ್ತಾನಂದರೆ ಯಾವುದು ಕ್ರಿಯೆ ಕಾಣಿಸ್ತಾ ಇಲ್ಲ. ಫಾಸ್ಟಾಗಿ ಮಿಷಿನ್ ಥರ ಅಷ್ಟು ಫಾಸ್ಟಾಗಿ ಅಭ್ಯಾಸ ಮಾಡಿಬಿಟ್ಟಿರ್ತಾನೆ. ಮತ್ತು ಧನುಸ್ಸನ್ನು ಸೆಳೆದು ಲಕ್ಷ್ಯಕ್ಕೆ ಗುರಿಯಿಟ್ಟು ಹೊಡೆಯುವುದು, ಇವುಗಳಲ್ಲಿ ಯಾವ ಕ್ರಿಯೆಯೂ ಸ್ಪಷ್ಟವಾಗಿ ಕಾಣುತ್ತಿರಲಿಲ್ಲ. ನದಿಯ ಪ್ರವಾಹದಂತೆ ಸುಯ್ ಸುಯ್ ಎಂಬ ಶಬ್ದದೊಡನೆ ಶರಗಳು ಪ್ರವಾಹ
ಮಾತ್ರ ಇತರರಿಗೆ ಗೋಚರವಾಗುತ್ತಿತ್ತು. ಏಕಲವ್ಯನ ಅಂತಹ ಅದ್ಭುತ ಶಕ್ತಿಯನ್ನು, ಸಾಧನೆಯನ್ನು ದ್ರೋಣರು ಕಂಡರು. ಆಚಾರ್ಯ ದ್ರೋಣರು ಹತ್ತಿರ ಬಂದುದನ್ನು ಕಂಡನೊಡನೆ ಏಕಲವ್ಯನು ಅವರ ಬಳಿಗೆ ಹೋಗಿ ತಲೆಬಾಗಿ ನಮಸ್ಕಾರ ಮಾಡಿದನು. ಅವರಿಗೆ ವಿಧಿಪೂರ್ವಕವಾಗಿ ಪೂಜೆ ಮಾಡಿ ತಾನು ಅವರ ಶಿಷ್ಯನೆಂದು ಅರಿಕೆ ಮಾಡಿಕೊಂಡು ಬದ್ಧಾಂಜಲಿಯಾಗಿ ಅವರ ಮುಂದೆ ನಿಂತುಕೊಂಡನು. ದ್ರೋಣರು ಹೇಳಿದರು, ವೀರ ಏಕಲವ್ಯ, ನೀನು ನನಗೆ ಶಿಷ್ಯನೇ ಆಗಿದ್ದರೆ ನನಗೆ ಗುರುದಕ್ಷಿಣೆಯನ್ನು ಕೊಡು. ಗುರುಗಳು ಹೇಳಿದ ಮಾತನ್ನು ಕೇಳಿ ಏಕಲವ್ಯನು ಪರಮಪ್ರೀತನಾಗಿ ಹೇಳಿದನು, ಪೂಜರೇ, ಬ್ರಹ್ಮವಿದರಲ್ಲಿ ಶ್ರೇಷ್ಠರಾದವರೇ ಏನು ಕೊಡಲಿ ಅಪ್ಪನೇ ಆಗಬೇಕು. ಗುರುಗಳಾದ ಶ್ರೇಷ್ಠರಾದ ತಮಗೆ ಕೊಡಬಾರದ್ದು ಯಾವುದೂ ಇಲ್ಲ. ಹಾಗಾದರೆ ನಿನ್ನ ಬಲಗೈಯಿನ ಹೆಬ್ಬೆರಳನ್ನು ಗುರುದಕ್ಷಿಣೆಯನ್ನಾಗಿ ಕೊಡು ಅಂತ. ಏಕಲವ್ಯನು ದ್ರೋಣರ ಅತಿ ದಾರುಣವಾದ ಆ ಮಾತನ್ನು ಕೇಳಿಯೂ ಧೃತಿಗೆಡಲಿಲ್ಲ. ಬೇರೆಯವರಾಗಿದ್ದರೆ ನೋಡು, ಇವನೇನು ನನಗೇನು ಬಂದು ಪಾಠ ಹೇಳ್ಕೊಟ್ಟಿಲ್ಲ, ಆಗಲಿ ನನ್ನ ಬೆರಳ ಕೇಳ್ತಾನೆ ಅಂದ್ಬಿಟ್ಟು, ನೀನು ಬೇಡ, ನೀನು ಗುರುನೇ ಬೇಡ, ನಿನ್ನಂಥ ಗುರುಗಳು 100 ಇದ್ದಾರೆ, ಹೋಗೋ ಅಂದ್ಬಿಟ್ಟು ಬಿಟ್ಟು ಹೋಗ್ತಾನೆ. ಬಟ್ ಅವನು ಏನು ತಲೆ ಕೆಡಿಸ್ಕೊಳ್ಳಿಲ್ಲ. ಸರ್ವದಾ ಸತ್ಯದಲ್ಲಿಯೇ ನಿಷ್ಠನಾಗಿದ್ದ ಅವನು ತಾನು ಮಾಡಿದ ಪ್ರತಿಜ್ಞೆಯನ್ನು ರಕ್ಷಿಸಿಕೊಳ್ಳುತ್ತಾ ಉದಾರವಾದ ಮನಸ್ಸಿನಿಂದ ಮತ್ತು ನಗುಮುಖದಿಂದ ಕೂಡಿದವನಾಗಿ ಸೊಂಟದಲ್ಲಿದ್ದ ಕತ್ತಿಯನ್ನು ತೆಗೆದು ಹೆಬ್ಬೆರಳನ್ನು ಕತ್ತರಿಸಿ ಗುರುಗಳ ಕೈಯಲ್ಲಿಟ್ಟನು. ಮುಂದೆ ಏಕಲವ್ಯನು ಹೆಬ್ಬೆಟ್ಟಿಲ್ಲದೆಯೇ ಧನುರ್ವಿದ್ಯೆಯನ್ನು ಅಭ್ಯಾಸ ಮಾಡುತ್ತಿದ್ದನು. ಆದರೆ ಹಿಂದಿದ್ದ ಕೈ ಚಳಕವು ಮಾತ್ರ ಇರಲಿಲ್ಲ. ಕಡಿಮೆ ಆಗ್ಬಿಡುತ್ತೆ, ಹೆಬ್ಬೆಟ್ಟಿಲ್ಲ ಅಂದರೆ ಅಷ್ಟು ಗ್ರಿಪ್ ಸಿಗಲ್ಲ. ಅರ್ಜುನನಿಗಾದರೋ ತನ್ನನ್ನು ಮೀರಿಸುವವರು ಇರುವರೆಂಬ ಆತಂಕವೂ ದೂರವಾಯಿತು. ಅರ್ಜುನನ ಸಲುವಾಗಿ ಕೆಲಸ ಮಾಡ್ತಾನೆ. ಆದ್ದರಿಂದ ಅವನು ಸುಪ್ರೀತನಾದನು. ಅರ್ಜುನನನ್ನು ಪರಾಭವಗೊಳಿಸುವವರು ಪ್ರಪಂಚದಲ್ಲಿ ಬೇರೊಬ್ಬರಿಲ್ಲವೆಂಬ ದ್ರೋಣರ ಮಾತು ಸತ್ಯವಾಗಿ ಪರಿಣಮಿಸಿತು. ಅವರು ಮಾಡೋ ಪ್ರತಿಜ್ಞೆಗಳಿಗೆ ಹಿಂಗೆಲ್ಲ ತಪ್ಪು ಕೆಲಸಗಳು ಮಾಡಬೇಕಾಗುತ್ತೆ. ಒಂದು ಸತಿ ಭೀಷ್ಮ ಕೂಡ ಪ್ರತಿಜ್ಞೆ ಮಾಡಿ ಸಿಕ್ಕಾಕ್ಕೊಂಡಿರ್ತಾನೆ. ಅಧರ್ಮದ ಕಡೆ ಯುದ್ಧ ಮಾಡಬೇಕಾದ ಪರಿಸ್ಥಿತಿ ಯಾಕೆ ಬಂದರೆ, ಹಸ್ತಿನಾಪುರ ಸಿಂಹಾಸನ ನಾನು ಕಾಪಾಡ್ತೀನಿ ಅಂತ ಪ್ರತಿಜ್ಞೆ ಮಾಡಿರ್ತಾನೆ. ಇಲ್ಲ ಅಂದಿದ್ರೆ ಅಧರ್ಮದ ಕಡೆ ಹೋಗ್ತಿರ್ಲಿಲ್ಲ ಯುದ್ಧದಲ್ಲಿ. ದ್ರೋಣರ ಇಬ್ಬರು ಶಿಷ್ಯರಾದ ಭೀಮ, ದುರ್ಯೋಧನರು ಗದಾಯುದ್ಧದಲ್ಲಿ ನಿಷ್ಣಾತರಾದರು. ಅವರಿಬ್ಬರೂ ಪರಸ್ಪರ ಮಾತ್ಸರ್ಯವುಳ್ಳವರು ಆಗಿದ್ದರು. ಒಬ್ಬನ ಕಂಡ್ರೆ ಒಬ್ಬರು ಆಗ್ತಾ ಇರಲಿಲ್ಲ. ಅಶ್ವತ್ಥಾಮನು ಅಸ್ತ್ರವಿದ್ಯೆಯ ರಹಸ್ಯಗಳಲ್ಲಿಯೂ ನಕುಲ ಸಹದೇವರು ಖಡ್ಗವಿದ್ಯೆಯಲ್ಲೂ ನಿಷ್ಣಾತರಾದರು. ನಕುಲ ಸಹದೇವರದ್ದು ಜಾಸ್ತಿ ಸಿನಿಮಾಗಳಲ್ಲಿ ತೋರಿಸಲ್ಲ, ಅವರು ಒಳ್ಳೆ ಪರಾಕ್ರಮಿಗಳಾಗಿರ್ತಾರೆ. ಯುಧಿಷ್ಠರನು ರತಿಗಳಲ್ಲಿ ಶ್ರೇಷ್ಠನೆನಿಸಿದನು. ಸಾಗರಾಂತವಾದ ಭೂಮಂಡಲದಲ್ಲಿ ಅವನು ರಥಗಳ ಸಮೂಹದ ಒಡೆಯರಿಗೂ ಒಡೆಯನೆಂಬ ಕೀರ್ತಿಯನ್ನು ಗಳಿಸಿದನು. ರಥಗಳ ಮೇಲೆ ನಿಂತು ಯುದ್ಧ ಮಾಡೋದ್ರಲ್ಲಿ ಯುಧಿಷ್ಠರನು ಟಾಪಲ್ಲಿರ್ತಾನೆ. ಬುದ್ಧಿ, ಮನಸ್ಸಿನ ಏಕಾಗ್ರತೆ, ಬಲ, ಉತ್ಸಾಹ ಇವೆಲ್ಲವೂ ಇದ್ದ ಕಾರಣದಿಂದ ಅರ್ಜುನನು ಸಮಸ್ತವಾದ ಅಸ್ತ್ರವಿದ್ಯೆಗಳಲ್ಲೂ ಪ್ರವೀಣನಾದನು. ಅರ್ಜುನ ಮಾತ್ರ ಆಲ್ರೌಂಡರ್. ಕರ್ಣನೂ ಆಲ್ರೌಂಡರ್. ಕರ್ಣನು ಮಲ್ಲ ಯುದ್ಧ ಎಲ್ಲದರಲ್ಲೂ ಅವನು ಆಲ್ರೌಂಡರು. ಅರ್ಜುನ ಕೂಡ ಆಲ್ರೌಂಡರ್. ಅರ್ಜುನನ ಭುಜಬಲ ಕೂಡ ತುಂಬ ಸ್ಟ್ರಾಂಗ್ ಆಗಿರುತ್ತೆ. ಈಶ್ವರನೇ ಸಾಕ್ಷಾತ್ ಶಿವನೇ ಸೋಲಿಸೋದಕ್ಕಾಗಲಿಲ್ಲ ಅರ್ಜುನನ ಮಲ್ಲ ಯುದ್ಧದಲ್ಲಿ. ಮೆಚ್ಚಿಕೊಂಡು ವರ ಕೊಡ್ತಾನೆ ಪಾಶುಪತಾಸ್ತ್ರ. ಶಿವನಿಗೆ ಸಾಧ್ಯವಾಗದೇ ಇರೋ ಅಂಥದ್ದಂದ್ರೆ ಎಂಥ ಪರಾಕ್ರಮಿ ಆಗಿರ್ಬೇಕು ಅರ್ಜುನ. ಅದಕ್ಕೆ ಭೀಷ್ಮ ಹೇಳೋದು, ಅಯ್ಯೋ ಹುಚ್ಚರೇ, ಏನು ಲೆಕ್ಕಾಚಾರ ಆಗ್ತಾಯಿದ್ದೀರಾ, ಯುದ್ಧದಲ್ಲಿ ಅವರಿದ್ದಾರೆ ನಮ್ಮ ಕಡೆ ಇವರಿದ್ದಾರೆ ಅಂತ. ಆ ದುರ್ಯೋಧನ ಕೇಳ್ತಾನೆ, ಅರ್ಜುನನ ಬಲ ಏನು ಅಂತ. ಯುದ್ಧಕ್ಕಿಂತ ಮುಂಚೆ ಅರ್ಜುನನ ಬಲ ಏನು ಅಂತ ನಾನು ಹೇಳೋದಕ್ಕೂ ನನಗೆ ಸಾಮರ್ಥ್ಯ ಇಲ್ಲ, ನೀನು ಕೇಳೋದಕ್ಕೂ ನಿನಗೆ ಸಾಮರ್ಥ್ಯ ಇಲ್ಲ ಅಂತ. ಅಂದರೆ ಅಪಾರ ಸಾಕ್ಷಾತ್ ಇನ್ನು ಪರಮಾತ್ಮ ಸ್ವರೂಪನ, ಪರಮಾತ್ಮಲ್ಲಿರೋ ಶಕ್ತಿಗಳೆಲ್ಲ ಪಾಶುಪತಾಸ್ತ್ರನೇ ಇದೆ ಅಂದಮೇಲೆ ಇನ್ನೇನು ಇಡೀ ಬ್ರಹ್ಮಾಂಡನ ಭಸ್ಮ ಮಾಡ್ಬೋದು ಅರ್ಜುನ. ಇವರು ರಾಂಗ್ ಇಂಟರ್ಪ್ರಿಟೇಷನ್ ಮಾಡ್ಕೊಂಡಿರ್ತಾರೆ. ಅರ್ಜುನನ ಕರ್ಣ ಮುಗಿಸ್ಬಿಡ್ತಾನೆ ಬಿಡು ಅಂದ್ಬಿಟ್ಟು. ಕರ್ಣನಿಗಿರೋ ಶಾಪಗಳ ಬಗ್ಗೆ ಗೊತ್ತಿರೋದಿಲ್ಲ. ಭೀಷ್ಮಾಚಾರ್ಯರಿಗೆ ಗೊತ್ತಿರುತ್ತೆ, ಕರ್ಣನಿಗೆ ಸಾಮರ್ಥ್ಯ ಇದ್ದರೂ ಅವನಿಗೆ ಶಾಪಗಳು ಕೂಡ ಇದ್ದಾವೆ ಅಂದ್ಬಿಟ್ಟು ಗೊತ್ತಿರುತ್ತೆ. ಆದ್ದರಿಂದ ಅರ್ಜುನನ ಬಗ್ಗೆ ಕೂಡ ಈ ಸಿನಿಮಾ ಸೀರಿಯಲ್ಗಳಲ್ಲಿ ಸರಿಯಾಗಿ ತೋರಿಸಲ್ಲ. ಅವನನ್ನು ವಿಲನ್ ಥರ ತೋರಿಸೋ ಪ್ರಯತ್ನ ಮಾಡ್ತಾರೆ. ಏಕಲವ್ಯನ ಹೀರೋ ಮಾಡೋದ್ರಲ್ಲಿ ಅರ್ಜುನನ್ನು ವಿಲನ್ ಮಾಡೋ ಪ್ರಯತ್ನ ನೋಡ್ತಾರೆ. ಹಂಗಿಲ್ಲ, ಅರ್ಜುನ ಮಹಾಪರಾಕ್ರಮಿ ಆಗಿರ್ತಾನೆ. ದ್ರೋಣರು ಉಳಿದ ಶಿಷ್ಯರಂತೆ ಅರ್ಜುನನಿಗೂ ಅಭ್ಯಾಸ ಮಾಡಿಸುತ್ತಿದ್ದರೂ ತನ್ನ ನಿರಂತರವಾದ ಅಸ್ತ್ರಶಸ್ತ್ರಗಳ ಅಭ್ಯಾಸದಿಂದ ಅರ್ಜುನನು
ಅತಿರಥನಾದನು. ಅವನ ಕೀರ್ತಿಯು ಸಮುದ್ರದಾಂತವಾಗಿ ಹರಡಿತು. ವಿದ್ಯೆಯನ್ನು ಕಲಿಯುವುದರಲ್ಲಿ ಅವನಿಗಿದ್ದ ಆಸಕ್ತಿಯು ಮತ್ತು ಗುರುಭಕ್ತಿಯು ಮತ್ಯಾರಿಗೂ ಇರಲಿಲ್ಲ. ದ್ರೋಣರು ಶಿಷ್ಯಕೋಟಿಯಲ್ಲಿ ಅರ್ಜುನನೊಬ್ಬನೇ ಅತಿರಥನೆನಿಸಿದನು. 60,000 ಶತ್ರುಗಳೊಡನೆ ಒಂದೇ ಕಾಲದಲ್ಲಿ ಹೋರಾಡುವ ಸಾಮರ್ಥ್ಯವುಳ್ಳವನನ್ನು ಅತಿರಥನೆಂದು ಕರೆಯುವರು. 60,000 ಜನನ ಒಬ್ಬ ಯುದ್ಧ ಮಾಡೋದು ಎಂಥ ಪರಾಕ್ರಮ ಇರಬೇಕು. ನೋಡಿದ್ರೇ ಹಾರ್ಟ್ ಅಟ್ಯಾಕ್ ಬಂದು ಸತ್ತೋಗ್ತಾರೆ. 60,000 ಜನ ಹೊಡಿಯೋಕ್ಕೆ ಬರ್ತಾರೆ ಅಂದರೆ 10 ಜನ ಹೊಡಿಯೋಕ್ಕೆ ಬರ್ತಾರೆ ಅಂದರೆ ಆಗೋಯ್ತು. ಏನು ಪ್ರಯತ್ನನೂ ಮಾಡಲ್ಲ ಅವನು. 10 ಜನ ಆಗಿ ಈಗಿರೋ ಫಿಟ್ನೆಸ್ಸಿಗೆ ಇಬ್ಬರು ಬಂದ್ರೆ ಅಂದ್ರೆ ಹೆದರ್ಕೊಂಡ್ಬಿಡ್ತಾನೆ ಅವನು. ಅಂಥದ್ದು 60,000 ಜನನ ಒಬ್ಬನೇ ಎದುರಾಡಿ ಯುದ್ಧ ಅವನನ್ನು ಅತಿರಥಿ ಅಂತಾರಂತೆ. ಈಗ ಅವ್ರ ಶಿಷ್ಯರಲ್ಲಿ ಇನ್ನೊಬ್ಬನೇ ಅತಿರಥಿ ಅರ್ಜುನ. ಪುರುಷ ಶ್ರೇಷ್ಠರಾದ ದೇಹಬಲದಲ್ಲಿ ಅಧಿಕನಾದ ಭೀಮನನ್ನು, ಧನುರ್ವಿದ್ಯೆಯಲ್ಲಿ ಅದ್ವಿತೀಯನಾದ ಅರ್ಜುನನನ್ನು ನೋಡಿ ದುರ್ಯೋಧನಾದಿಗಳ ಈರ್ಷೆಯು ದಿನದಿನಕ್ಕೂ ಹೆಚ್ಚುತ್ತಿದ್ದಿತು. ಪುರುಷ ಶ್ರೇಷ್ಠರಾದ ದ್ರೋಣರು ಸಮಸ್ತವಾದ ಅಸ್ತ್ರವಿದ್ಯೆಗಳಲ್ಲಿಯೂ ಸುಶಿಕ್ಷಿತರಾಗಿದ್ದ ಕುರು ಪಾಂಡವ ರಾಜಕುಮಾರರೆಲ್ಲರನ್ನೂ ಒಂದೆಡೆಯಲ್ಲಿ ಸೇರಿಸಿ ಒಬ್ಬೊಬ್ಬರು ಅಸ್ತ್ರಪ್ರಹಾರ ಕೌಶಲವನ್ನು ಪರೀಕ್ಷಿಸಲು ಇಚ್ಛಿಸಿ ಶಿಲ್ಪಿಗಳಿಂದ ತಯಾರಿಸಲ್ಪಟ್ಟಿದ್ದ ಭಾಸಪಕ್ಷಿಯೊಂದನ್ನು ರಾಜಕುಮಾರರಿಗೆ ತಿಳಿಯದಂತೆ ಮರದ ಮೇಲಿಟ್ಟು ಅದನ್ನೇ ಲಕ್ಷ್ಯವನ್ನಾಗಿ ಮಾಡಿ ರಾಜಕುಮಾರರಿಗೆ ಹೇಳಿದರು. ಈ ಪರೀಕ್ಷೆಯಲ್ಲಿ ಗೊತ್ತಾಗುತ್ತೆ ಯಾರು ಗ್ರೇಟು ಅಂತ. ರಾಜಕುಮಾರರೇ ಒಂದು ಮರದಲ್ಲಿ ಒಂದು ಪಕ್ಷಿಯನ್ನು ಬೊಂಬೆಯನ್ನು ಮಾಡಿಬಿಟ್ಟು ಅಲ್ಲಿ ಇಟ್ಬಿಟ್ಟು ಅದನ್ನು ಬಾಣದಿಂದ ಹೊಡಿ ಅಂತ ಹೇಳ್ತಾನೆ ಈಗ ದ್ರೋಣ. ರಾಜಕುಮಾರರೇ, ನೀವೆಲ್ಲರೂ ವೃಕ್ಷದ ಮೇಲೆ ಲಕ್ಷ್ಯ ರೂಪದಲ್ಲಿರುವ ಭಾಸ ಪಕ್ಷಿಯನ್ನು ಪ್ರಹರಿಸಲು ಧನುಸ್ಸಿಗೆ ಬಾಣವನ್ನು ಹೂಡಿ ನಿಲ್ಲಿರಿ. ಮಕ್ಕಳಿರ, ನಾನೀಗ ಒಬ್ಬೊಬ್ಬರನ್ನು ಕರೆದು ಮರದ ಮೇಲಿರುವ ಪಕ್ಷಿಗೆ ಗುರಿಯಿಟ್ಟು ಹೊಡೆಯುವಂತೆ ಹೇಳುವೆನು. ನಾನು ಹೊಡೆಯಬಹುದು ಎಂದು ಹೇಳಿದೊಡನೆ ನೀವು ಬಾಣ ಪ್ರಯೋಗ ಮಾಡಿ ಅಲ್ಲಿರುವ ಪಕ್ಷಿಯ ತಲೆಯನ್ನು ಕತ್ತರಿಸಬೇಕು. ಅನೇಕ ವರ್ಷಗಳ ಕಾಲ ಧನುರ್ವಿದ್ಯೆಯನ್ನು ಅಭ್ಯಾಸ ಮಾಡಿದ ರಾಜಕುಮಾರರಿಗೆ ದ್ರೋಣರ ಪರೀಕ್ಷೆಯು ಹೆಚ್ಚು ಕಠಿಣವೆಂದು ತೋರಲಿಲ್ಲ. ಅದೊಂದು ದೊಡ್ಡ ಕೆಲಸನ ಅಂತ ಅನ್ಕೊತಾರೆ ಇವರು. ಎಲ್ಲರೂ ಗುರುಗಳ ಆಜ್ಞೆಯನ್ನು ನಿರೀಕ್ಷಿಸುತ್ತಾ ನಿಂತಿದ್ದರು. ದ್ರೋಣರು ಮೊದಲು ಎಲ್ಲರಿಗಿಂತಲೂ ಹಿರಿಯವನಾದ ಯುಧಿಷ್ಠಿರನನ್ನೇ ಕರೆದು ಹೇಳಿದರು, ಯುಧಿಷ್ಠಿರ, ಆ ಮರದ ಮೇಲೆ ಕಾಣುತ್ತಿರುವ ಪಕ್ಷಿಯ ಕುತ್ತಿಗೆಗೆ ಗುರಿಯಿಡು. ನಾನು ಹೊಡೆ ಎಂದು ಹೇಳಿದ ಕೂಡಲೇ ಬಾಣವನ್ನು ಬಿಡಬೇಕು ಅಂತಾನೆ. ಯುಧಿಷ್ಠಿರನು ಬಿಲ್ಲಿಗೆ ಹೆದೆ ಏರಿಸಿ ಬಾಣವನ್ನು ಯೋಜಿಸಿ ಪಕ್ಷಿಯ ಕಡೆಗೆ ಗುರಿಯಿಟ್ಟು ನಿಂತನು. ದ್ರೋಣರು ಕೇಳಿದರು, ಯುಧಿಷ್ಠಿರ, ಮರದ ಮೇಲಿರುವ ಪಕ್ಷಿಯನ್ನು ಕಾಣುತ್ತಿರುವೆಯಲ್ಲವೇ? ನಿಜ, ಮರದ ಮೇಲಿರುವ ಪಕ್ಷಿಗೆ ಗುರಿ ಇಟ್ಟಿದ್ದೇನೆ ಗುರುದೇವ. ಮತ್ತೇನನ್ನು ನೋಡುತ್ತಿರುವೆ? ನನ್ನನ್ನು ನೋಡುತ್ತಿರುವೆಯಾ? ತಮ್ಮನ್ನು ನೋಡುತ್ತಿದ್ದೇನೆ ಗುರುದೇವ ಅಂತಾನೆ. ಅಲ್ಲ ಕಣೋ, ನಿನಗೆ ಪಕ್ಷಿಯ ಕತ್ತಿಗೆ ಗುರಿ ಇಡಿ ಅಂದರೆ ನಿನಗೆ ಅದೊಂದು ಬಿಟ್ಟರೆ ಮಿಕ್ಕಿದ್ದೇನು ಕಾಣಿಸ್ಬಾರ್ದು. ನಾವು ಮಾಡೋ ಪ್ರತಿ ಕೆಲಸದಲ್ಲಿ ಮಾಡೋ ತಪ್ಪು ದೊಡ್ಡ ವಿದ್ಯೆ ಇದು. ಮನಸ್ಸನ್ನು ಏಕಾಗ್ರದಿಂದ ಮಾಡಬೇಕು. ಯಾವ ಕೆಲಸ ಮಾಡ್ತಾ ಇರ್ತೀವೋ ಅಲ್ಲಿ ಪೂರ್ತಿ ಮನಸ್ಸನ್ನು ಇಡಬೇಕು. ಇಲ್ಲೊಂದು ಕೆಲಸ ಮಾಡ್ತಾ ಇರ್ತೀವಿ, ಇನ್ನೊಂದು ಎಲ್ಲೋ ಯೋಚನೆ ಮಾಡ್ತಾ ಇರ್ತೀವಿ. ಅದಕ್ಕೆ ನಮ್ಮ ಕೆಲಸಗಳೆಲ್ಲ ಯಾವುದೂ ನೆಟ್ಟಗಾಗೋದಿಲ್ಲ. ಒಂದರಲ್ಲೂ ಕೂಡ ಮನಸ್ಸು ಪೂರ್ತಿಯಾಗಿ ಇಟ್ಟು ಮಾಡೋದಿಲ್ಲ. ಒಂದೊಂದು ಕೆಲಸದಲ್ಲಿ ಶಿಷ್ಯರು ಸಾಧಕರು ಏನು ಸಾಧನೆ ಮಾಡ್ತಾಯಿದ್ದಾರೆ ಅಂತ ಗುರುಗಳಿಗೆ ಈಸಿ ಗೊತ್ತಾಗ್ಬಿಡುತ್ತೆ. ವಿವೇಕಾನಂದ ಆಲೂಗಡ್ಡೆ ಹೊಟ್ಟು ತೆಗೀರತ್ತ ಕೊಡ್ತಾನೆ ಶಿಷ್ಯರಿಗೆ, ನೋಡೋಣ ಯಾರ್ಯಾರು ಏನು ಸಾಧನೆ ಮಾಡ್ತಾಯಿದ್ದಾರೆ ಅಂತ. ಒಬ್ಬರು ಬೇಗ ಜಾಸ್ತಿ ಮಾಂಸ ಅದರಲ್ಲಿರೋ ಕಂಡೆ ತೆಗೆದು ಬಿಡ್ತಾರೆ, ಕೆಲವರು ಪ್ಯಾಚ್ಗಳು ಬಿಟ್ಟಿರ್ತಾರೆ. ಅದರಲ್ಲೇ ಗೊತ್ತಾಗ್ಬಿಡುತ್ತೆ ಅವ್ರು ಏನು ಸಾಧನೆ ಮಾಡ್ತಾರೆ ಅಂತ. ಆಲೂಗಡ್ಡೆ ಒಟ್ಟು ತೆಗಿ ಕೆಲಸ ಮಾಡೋದಕ್ಕೆ ಫುಲ್ಲು ಕಾನ್ಸಂಟ್ರೇಟ್ ಅಲ್ಲೇ ಇರಬೇಕು. ಜಾಸ್ತಿ ವೇಸ್ಟ್ ಮಾಡಿದ್ರೆ ಮೇಲ್ಗಡೆ ನೀಟಾಗಿ ಒಂದು ಮಚ್ಚೆ ಹೇಳಿದ್ರೆ ನೀಟಾಗಿ ತೆಗಿಬೇಕು. ಆವಾಗ ನಿನ್ನ ಮೈಂಡ್ ಏಕಾಗ್ರತೆ ಮಾಡಿದೆಯಾ ಅಂತ. ಇಲ್ಲಾಂದರೆ ಮೈಂಡ್ ಅಲ್ಲಿ ಇಲ್ಲಿ ಬಿಟ್ಟುಬಿಟ್ಟಿದೆಯಾ, ಡಿಸಿಪೇಟ್ ಆಗಿಬಿಟ್ಟಿದೆ, 10 ವಿಷಯಗಳಲ್ಲಿದೆ ಅಂತ. ನೋಡಿ, ಇದು ಮೂರ್ಖ ಯುಧಿಷ್ಠಿರ ತಮ್ಮನ್ನು ನೋಡುತ್ತಿದ್ದೇನೆ ಗುರುದೇವ ಅಂತ. ನೀವು ಪಕ್ಷಿಯ ಕತ್ತಿಗೆ ಗುರಿ ಇಡಂದ್ರೆ ಅಲ್ಲಿ ಗಿಡದಲ್ಲಿರೋ ಪಕ್ಷಿಯಲ್ಲಿ ಪಕ್ಕದಲ್ಲಿ ನಿಂತಿರೋ ಗುರುಗಳಲ್ಲಿ ಹಿಂಗೆ ನೋಡೋ, ಇದನ್ನು ನೋಡೋ, ಅದನ್ನು ನೋಡ್ತಾ ಇದ್ದಾನೆ. ಮತ್ತು ಇಲ್ಲಿಯೇ ನಿಂತಿರುವವರನ್ನು ಕಾಣದಿರುವುದೆಂತೂ ಗುರುದೇವ ಅವರನ್ನು ನೋಡುತ್ತಿದ್ದೇನಂತ. ಎಲ್ಲರನ್ನೂ ನೋಡ್ತಾನೆ, ಅಲ್ಲಿ ನಿಂತಿರೋರನ್ನು ಎಲ್ಲರನ್ನೂ ನೋಡ್ತಾ ಇದ್ದಾನೆ. ಇನ್ನೇನು ಏಕಾಗ್ರತೆ ಬರುತ್ತೆ, ಇನ್ನೇನು ಗುರಿ ಇಡ್ತೀಯ ನೀನು? ಪಕ್ಕಕ್ಕೆ ಹೋಗುತ್ತೆ ಬಾಣ ನೀನು ಬಿಟ್ಟರೆ. ಈಗ ಯುಧಿಷ್ಠಿರನ ಪರೀಕ್ಷೆ ಮುಗಿಯಿತು. ದ್ರೋಣರು ಯುಧಿಷ್ಠಿರನ ಉತ್ತರಕ್ಕೆ ಬಹಳ ಬೇಸತ್ತರವಾಗಿ
ಎಂದೆನ್ನದೆಯೇ ಪಕ್ಕಕ್ಕೆ ನಿಲ್ಲು ಅಂದ್ಬಿಟ್ರಂತೆ. ಹೋಗಿ ಪಕ್ಕಕ್ಕೆ ಹೋಗಿ ನೀನು ವೇಸ್ಟ್ ಫೆಲ್ ಅಂದ್ಬಿಟ್ಟು ಪಕ್ಕಕ್ಕೆ ಕಳಿಸ್ಬಿಡ್ತಾರೆ. ಯುಧಿಷ್ಠಿರ, ನಿನ್ನಿಂದ ಪಕ್ಷಿಯನ್ನು ಹೊಡೆಯಲು ಸಾಧ್ಯವಾಗಲಾರದು ಎಂದುಬಿಟ್ರಂತೆ. ಆಗಲ್ಲ, ಮತ್ತು ನೀನು ಇಷ್ಟೊಂದೆಲ್ಲ ಮನಸ್ಸಲ್ಲಿ ಎಲ್ಲ ಪ್ರಪಂಚನೆಲ್ಲ ನೋಡ್ತಾ ಇದ್ದರೆ ನಿನಗೆ ಅದ್ರ ಪಕ್ಷಿ ಕತ್ತ ನಿಂಗೆ ಹೊಡೆಯೋಕ್ಕಾಗುತ್ತೆ. ಆ ಸಚ್ಚಿದಾನಂದ ಸ್ವರೂಪನಾದ ಬ್ರಹ್ಮನ ಮೇಲೆ ಮನಸ್ಸನ್ನು ಇಡ್ರು ಅಂದರೆ ಎಲ್ಲ ಪ್ರಪಂಚದ ವಿಷಯಗಳಲ್ಲಿ ಬ್ಯುಸಿಯಾಗಿರ್ತೀವಿ. ಇನ್ನೆಲ್ಲಿ ಸಿಗುತ್ತೆ ಮೋಕ್ಷ? ಒಂದು ಪಾಯಿಂಟ್, ಸಿಂಗಲ್ ಪಾಯಿಂಟಲ್ಲಿದ್ದರೆ ಅದು ಸಿಗುತ್ತೆ. ಅದು ಅನಂತರ ಮಹಾಯಶೋವಂತನಾದ ದ್ರೋಣರು ಅರ್ಜುನನೊಬ್ಬನನ್ನು ಬಿಟ್ಟು ದುರ್ಯೋಧನನನ್ನೇ ಮೊದಲಾದ ಧೃತರಾಷ್ಟ್ರನ ಮಕ್ಕಳನ್ನು, ಭೀಮಾದಿಗಳನ್ನು, ಇತರ ದೇಶದ ರಾಜಕುಮಾರರನ್ನು ಅನುಕ್ರಮವಾಗಿ ಯುಧಿಷ್ಠಿರನ್ನು ಪ್ರಶ್ನಿಸಿದ ರೀತಿಯಲ್ಲೇ ಪ್ರಶ್ನಿಸಿ ಅವರೆಲ್ಲರಿಂದಲೂ ಯುಧಿಷ್ಠಿರನ ಉತ್ತರವೇ ಬರಲು ಬಹಳ ಬೇಸತ್ತರವಾಯಿತು. ಯಾರಿಗೂ ಲಕ್ಷ್ಯವನ್ನು ಭೇದಿಸಲು ಅನುಜ್ಞೆಯನ್ನು ಕೊಡದೆ ನೀವು ಲಕ್ಷ್ಯವನ್ನು ಹೊಡೆಯಲಾರಿರಿ, ಹೊರಟು ಹೋಗಿರಿ ಎಂದು ಮೂದಲಿಸಿ ಪಕ್ಕಕ್ಕೆ ನಿಲ್ಲುವಂತೆ ಹೇಳಿದರು. ಮತ್ತು ಜನ್ಮೇಜಯ, ಲಕ್ಷ್ಯವನ್ನು ಭೇದಿಸಲು ಉಳಿದ ರಾಜಕುಮಾರರೆಲ್ಲರೂ ಅನರ್ಹರಾಗಲು ದ್ರೋಣರು ಅರ್ಜುನನನ್ನು ನೋಡಿ ಮುಗುಳ್ನಗೆಯನ್ನು ಬೀರುತ್ತಾ ಹೇಳಿದರು. ಅರ್ಜುನ, ಧನುಸ್ಸನ್ನು ಮಂಡಲಾಕಾರವನ್ನಾಗಿ ಮಾಡಿ ಮುಹೂರ್ತ ಕಾಲ ನಿಲ್ಲು. ಈಗ ನೀನು ಈ ಲಕ್ಷ್ಯವನ್ನು ಭೇದಿಸಬೇಕಾಗಿದೆ. ಲಕ್ಷ್ಯವನ್ನು ಚೆನ್ನಾಗಿ ನೋಡು. ನಾನು ಆಜ್ಞೆ ಮಾಡಿದ್ದಂತೆಯೇ ನೀನು ಬಾಣವನ್ನು ಬಿಡಬೇಕು ಅಂತ. ಗುರುಗಳ ಆಜ್ಞೆಯಂತೆಯೇ ಅರ್ಜುನನು ಮರದ ಮೇಲಿದ್ದ ಪಕ್ಷಿಗೆ ಗುರಿಯಿಟ್ಟು ದ್ರೋಣರ ಆಜ್ಞೆಯನ್ನು ನಿರೀಕ್ಷಿಸುತ್ತಾ ನಿಂತನು. ದ್ರೋಣರು ಯಥಾಪೂರ್ವಕವಾಗಿ ಅರ್ಜುನನನ್ನು ಪ್ರಶ್ನೆಗಳನ್ನು ಕೇಳಲು ಪ್ರಾರಂಭಿಸಿದರು. ಅರ್ಜುನ, ಪಕ್ಷಿಯು ಕುಳಿತಿರುವ ಮರವನ್ನು ಮತ್ತು ನನ್ನನ್ನು ಕಾಣುತ್ತಿರುವೆಯಾ ಅಂತ ಕೇಳ್ತಾರೆ. ಇಲ್ಲ ಗುರುದೇವ, ತಮ್ಮನ್ನು ಕಾಣುತ್ತಿಲ್ಲ, ವೃಕ್ಷವನ್ನೂ ಕಾಣುತ್ತಿಲ್ಲ. ತಾವು ಗುರಿ ಇಡಬೇಕೆಂದು ಹೇಳಿದ್ದ ಪಕ್ಷಿಯನ್ನು ಮಾತ್ರವೇ ಕಾಣುತ್ತಿರುವೆನು ಅಂತ. ಇದು ಗುರಿ ಇಟ್ಟೋದು ಜೀವನದಲ್ಲಿ. ಹಿಂಗೆ ಮನಸ್ಸು ಯಾವ ಗುರಿ ಇಟ್ಟು ಅಲ್ಲಿ ಪೂರ್ತಿ ಮನಸ್ಸನ್ನು ನಾವೆಲ್ಲಿಡ್ತೀವೋ ಅಲ್ಲಿ ಗೆಲ್ತೀವಿ. ಇಲ್ಲ ಅಂದರೆ ಯಾವ ಕೆಲಸನೂ ಪೂರ್ತಿ ಆಗಲ್ಲ, ಎಲ್ಲ ಅರ್ಧಂಬರ್ಧ ಕೆಲಸ ಆಗ್ತಾ ಇರುತ್ತೆ. ಎಲ್ಲ ಕೆಲಸದಲ್ಲೂ ಫೇಲ್ಯೂರ್ ಸೋಲ್ತಾ ಇರ್ತೀವಿ. ಹಂಗೆ ಮನಸ್ಸನ್ನು ಏಕಾಗ್ರತೆ ಮಾಡಬೇಕದು. ಅರ್ಜುನ ಇಲ್ಲಿ ಗುರುದೇವ ಮತ್ತು ದ್ರೋಣರಿಗೆ ಅರ್ಜುನನ ಉತ್ತರವನ್ನು ಕೇಳಿ ಬಹಳ ಸಂತೋಷವಾಯಿತು. ಪಾಂಡವರಲ್ಲಿ ಮಹಾರಥನೆನಿಸಿದ ಅರ್ಜುನನನ್ನು ಕುರಿತು ಅದಮ್ಯರಾದ ದ್ರೋಣರು ಹೇಳಿದರು. ನಾನು ಲಕ್ಷ್ಯಕ್ಕೆ ಹೊಡಿ ಎಂದು ಹೇಳಿದ ನಂತರವೇ ನೀನು ಬಾಣವನ್ನು ಬಿಡಬೇಕು. ಪಕ್ಷಿಯನ್ನು ಮಾತ್ರವೇ ಕಾಣುತ್ತಿರುವೆಯಾದರೆ ಆ ಪಕ್ಷಿಯು ಹೇಗಿರುವುದೆಂಬುದನ್ನು ವರ್ಣಿಸಿ ಹೇಳು ಅರ್ಜುನ. ಪಕ್ಷಿ ಮಾತ್ರ ಕಾಣಿಸ್ತಾ ಇದೆ ಅಂದರೆ ಪಕ್ಷಿ ಹೆಂಗಿದೆ ಅಂತ ಹೇಳು ಅಂತ ಕೇಳ್ತಾನೆ. ಗುರುದೇವ, ನನಗೆ ಪಕ್ಷಿಯ ತಲೆಯು ಮಾತ್ರ ಕಾಣುತ್ತಿದ್ದೇ ಹೊರತು ಅದರ ಅಂಗಾಂಗಗಳೊಂದು ಕಾಣುತ್ತಿಲ್ಲ. ಅದು ಗುರಿ ಇಡೋದು ಲೆಕ್ಕಾಚಾರ. ಹೊಟ್ಟೆ, ತೋಕೆಯು, ಈ ಕಾಲು ಕೂಡ ಕಾಣಿಸ್ತಾ ಇಲ್ಲ, ಬರೀ ತಲೆನೇ ಗುರಿ ಇಟ್ಟವನೇ. ಶಿಷ್ಯನಿಂದ ಆ ಉತ್ತರವನ್ನು ಕೇಳಿದ ಮೇಲಂತೂ ದ್ರೋಣರು ಆನಂದಕ್ಕೆ ಪಾರವೇ ಇಲ್ಲವಾಯಿತು. ಒಡನೆಯೇ ಹೊಡೆ ಎಂದು ಆಜ್ಞೆಯನ್ನಿತ್ತರು. ಮುಯಿನ್ಸ್ವ ಎಂದು ಹೇಳಿ ಮುಗಿಸಿದರೊಳಗಾಗಿಯೇ ಕೃತಕ ಪಕ್ಷಿಯು ತಲೆಯು ನೆಲಕ್ಕೆ ಬಿದ್ದಿತು. ದ್ರೋಣರು ಅರ್ಜುನನನ್ನು ಬಾಚಿ ತಬ್ಬಿ ಆನಂದ ಬಾಷ್ಪಗಳನ್ನು ಸುರಿಸಿದರು. ಒಬ್ಬನಾದರೂ ಶಿಷ್ಯನು ಕೆಲಸಕ್ಕೆ ಬಂದನಲ್ಲ ಅಂದ್ಬಿಟ್ಟು. ಮುಂದೆ ಅರ್ಜುನನೊಡನೆ ಮಾಡಲಿರುವ ಯುದ್ಧದಲ್ಲಿ ದ್ರುಪದನು ಬಂಧು ಮಿತ್ರ ಸಹಿತನಾಗಿ ಪರಾಜಯವನ್ನು ಹೊಂದಿದನೆಂದು ಭಾವಿಸಿದರು. ಆವತ್ತೇ ಇನ್ನು ಗುರುಗಳು ಅನ್ಕೊಂಬಿಟ್ರಂತೆ, ಇವನು ನನ್ನ ಕೆಲಸನ ಮಾಡ್ಕೊಂಡು ಬರ್ತಾನೆ, ಇನ್ನು ದ್ರುಪದನ್ನು ಹೊಡೆದ್ಬಿಟ್ಟು ತಗೊಂಬರ್ತಾನೆ ಅಂತ. ಪಾಂಚಾಲ ದೇಶದಲ್ಲಿ 15 ಜನ ಮಹಾರಥಿಗಳಿರ್ತಾರೆ. ಅವರು ಅಣ್ಣ ತಮ್ಮಂದರು ಎಲ್ಲ. ತುಂಬ ಈ ಹಸ್ತಿನಾಪುರಕ್ಕಿಂತ ಬಲವಾದ ದೇಶ ಆಗಿರುತ್ತೆ ಪಾಂಚಾಲ ದೇಶ. ಅವ್ರ ಮೇಲೆ ಗೆಲ್ಲೋದಂದರೆ ಸಾಧ್ಯ ಆಗೋದಿಲ್ಲ. ಇವರು ಕೌರವರೆಲ್ಲ, ಕರ್ಣ, ದುರ್ಯೋಧನ ಎಲ್ಲ ಹೋಗಿರ್ತಾರೆ, ಅಶ್ವತ್ಥಾಮ ಕೂಡ ಎಲ್ಲರನ್ನೂ ಒದ್ದು ಓಡಿಸ್ತಾರೆ ಅವರು. ಅಷ್ಟು ಬಲವಂತವಾಗಿರ್ತಾರೆ. ಮತ್ತು ಅರ್ಜುನ ಒಬ್ಬನೇ ಹೋಗಿ ಅವನ್ನೆಲ್ಲ ಓಡಿಸಿ ದ್ರುಪದನ್ನು ಕಟ್ಟಾಕಿ ಹಗ್ಗದಿಂದ ಬಂದು ಗುರುಗಳ ಕಾಲು ಮುಂದೆ ಬಿಸಾಕ್ಬಿಡ್ತಾನೆ. ಅಷ್ಟು ಸಾಮರ್ಥ್ಯ ಇರುತ್ತೆ ಅರ್ಜುನಂದು. ಕೆಲವು ದಿನಗಳು ಕಳೆದವು. ಎಂದಿನಂತೆ ದ್ರೋಣಾಚಾರ್ಯರು ಶಿಷ್ಯ ಸಮೇತರಾಗಿ ಸ್ನಾನ ಮಾಡಲು ಗಂಗಾ ನದಿಗೆ ತೆರಳಿದರು. ದ್ರೋಣರು ಸ್ನಾನ ಮಾಡಲು ಗಂಗಾ ನದಿಯಲ್ಲಿ ಇಳಿದೊಡನೆಯೇ ಅಲ್ಲಿಯೇ ಇದ್ದ ಮೊಸಳೆಯೊಂದು ದುರದೃಷ್ಟವಶದಿಂದ ಅವರ ಮೊಣಕಾಲನ್ನು ಹಿಡಿದುಕೊಂಡಿತು. ದ್ರೋಣರು
ದ್ರೋಣರಿಗೆ ಮೊಸಳೆಯಿಂದ ಬಿಡಿಸಿಕೊಳ್ಳುವ ಸಾಮರ್ಥ್ಯವಿದ್ದರೂ ಶಿಷ್ಯರ ಜಾಗರೂಕತೆಯು ಹೇಗಿದೆ ಎಂಬುದನ್ನು ಪರೀಕ್ಷಿಸುವ ಸಲುವಾಗಿ ಮೊಸಳೆಯು ನನ್ನನ್ನು ನುಂಗುತ್ತಿದೆ, ಕೂಡಲೇ ಇದನ್ನು ಕೊಂದು ನನ್ನನ್ನು ರಕ್ಷಿಸಿರಿ ಎಂದು ಗಟ್ಟಿಯಾಗಿ ಕೂಗಿದರು. ನೋಡೋಣ ಶಿಷ್ಯರು ಏನು ಮಾಡ್ತಾರಂತ. ಈ ಮಾತುಗಳು ಗುರುಗಳ ಬಾಯಿಂದ ಹೊರಡುತ್ತಿದ್ದಂತೆಯೇ ಅರ್ಜುನನ ಬಾಣಗಳು ಬತ್ತಳಿಕೆಯಿಂದ ಹೊರಕ್ಕೆ ಬಂದು ಧನುಸ್ಸನ್ನು ಏರಿ ನಿಂತವು. ಅವನು 5 ಬಾಣಗಳಿಂದ ನೀರಿನಲ್ಲಿದ್ದ ಮೊಸಳೆಯನ್ನು ಪ್ರಹರಿಸಿದನು. ಉಳಿದ ಶಿಷ್ಯರೆಲ್ಲರೂ ಅರ್ಜುನನ ಶಸ್ತ್ರಪ್ರಹಾರವನ್ನು ನೋಡುತ್ತಾ ನಿಂತಿದ್ದರೆ ಹೊರತು ಗುರುಗಳ ರಕ್ಷಣೆ ಮಾಡುವುದು ಹೇಗೆಂಬುದನ್ನು ಯಾರ ಒಡನೆಯೂ ಯೋಚಿಸಿ ಕಾರ್ಯ ಮಾಡಲಿಲ್ಲ. ಇದು ಟೈಮ್ಗೆ ರಿಯಾಕ್ಟ್ ಆಗುವಂಥ ತತ್ವ ಅಂತ. ಒಂದು ಸತಿ ಗುರುಗಳೇ ಹಿಂಗೆ ಪಾಠ ಹೇಳ್ತಾ ಇರ್ತಾರೆ, ಹೋಗ ತಗೊಂಬ ಅಂತಾರೆ. ಪ್ರಸಂಗದಲ್ಲಿ ಏನು ಗುರುಗಳು ಮನಸ್ಸನ್ನು ತಿಳ್ಕೊಳ್ಳೋಂಥ ಸಾಮರ್ಥ್ಯ ಇರಬೇಕು ಶಿಷ್ಯನಿಗೆ. ಬಾಯಿ ಬಿಟ್ಟು ಹೇಳಿದ್ರು ಕೂಡ ಒಂದು ವಸ್ತು ತಗೊಂಬ ಅಂದರೆ ಇನ್ನೊಂದು ವಸ್ತು ತಗೊಂಬರ್ತಾರೆ. ಸಾಮರ್ಥ್ಯನೇ ಇಲ್ಲ. ಮಂದ ಬುದ್ಧಿಗಳಂದರೆ ಮಂದ ಬುದ್ಧಿಗಳು ನಾವು. ನಮ್ಮ ಗುರುಗಳು ರಾಮಾನಂದ ಸರಸ್ವತಿ ಅಂತ ಸಿದ್ಧಪುರುಷರು. ಅವರು ಬ್ರಹ್ಮಚಾರಿ ಆಗಿದ್ದಾಗ ಋಷಿಕೇಶ್ ಕೈಲಾಸಾಶ್ರಮದ ಬಡೆ ಮಹಾರಾಜಿ ಉತ್ತರ ಕಾಶಿ ಹಿಮಾಲಯದಲ್ಲಿ ಇರ್ತಾರೆ. ಅವ್ರ ಹತ್ರ ಇವರು ಸೇವೆ ಮಾಡಿಕೊಂಡು ವಿದ್ಯೆಯನ್ನು ಕಲಿತಾ ಇರ್ತಾರೆ. ಗುರುಗಳು ಅನ್ನ ಮಾಡ್ತಾ ರಾತ್ರಿ ಅರ್ಧ ರಾತ್ರಿಯಲ್ಲಿ ಪರೀಕ್ಷೆಗಳಂಗಿರ್ತವೆ, ಸ್ವಲ್ಪ ಗಂಗಾ ನದಿ ನೀರು ಕುಡಿಬೇಕು ಅಂತ ಅಂದರೆ ಸಾಕು. ಅರ್ಧ ರಾತ್ರಿಯಲ್ಲಿ ಎತ್ತುಬಿಟ್ಟು ಠಾಕ್ ಅಂತ ಎತ್ಕೊಂಡು ಹೋಗ್ಬಿಟ್ಟಿದ್ದು. ಆ ಚಳಿಯಲ್ಲಿ ಅಲ್ಲಿಂದ ಒಂದು 300 ಮೀಟ್ರ್ ಇರುತ್ತೆ ಕೆಳಗಡೆ ಹೋಗಿ ಕತ್ತಲಲ್ಲಿ ಏನೂ ಕಾಣಿಸೋದಿಲ್ಲ, ಹೋಗಿ ನೀರು ತೊಗೊಂಬಂದು ಕೊಟ್ಬಿಡ್ತಾಯಿದ್ರಂತೆ. ಮತ್ತು ಅಡುಗೆ ಮಾಡುವಾಗ ಮಳೆಗಾಲದಲ್ಲಿ ಸ್ವಲ್ಪ ಕಟ್ಟಿಗೆ ನಂದೋಗಿದ್ದರೆ ಹೊಗೆ ಬರ್ತಾಯಿದ್ರೆ ಸ್ವಲ್ಪ ಒಣಗಿರೋ ಕಟ್ಟಿಗೆ ಇದ್ದಿದ್ದರೆ ಚೆನ್ನಾಗಿರೋದು. ಅಷ್ಟೇ ಟಾಕ್ ಅಂತ ರಾತ್ರಿಯಾಗಲೇ ಟಕ್ ಅಂತ ಹೋಗಿ ಮತ್ತೆ ಒಣಗಿರೋ ಕಟ್ಟಿಗೆ ತೊಗೊಂಬಂದು ಇಟ್ಬಿಡ್ತಾಯಿದ್ರು. ಎಷ್ಟೋ ಸತಿ ಬಾಯಿ ಬಿಟ್ಟು ಹೇಳೇ ಇರೋದಿಲ್ಲ ಏನೋ ವಿಷಯದಲ್ಲಿ, ಕರೆಕ್ಟಾಗಿ ಅದನ್ನು ತಂದು ಕೊಟ್ಟುಬಿಟ್ಟಿರ್ತಾರೆ. ಅದು ಗುರು ಶಿಷ್ಯರಿಗೆ ಅಲೈನ್ಮೆಂಟ್ ಹಂಗಿರುತ್ತೆ. ಆ ಥರ ನನ್ನ ಜೀವನದಲ್ಲಿ ಒಂದೇ ಸತಿ ನಾನು ಮಾಡಿದೆ. ಗುರುಗಳು ಯಾವುದೋ ಒಂದು ಶ್ಲೋಕದ ಬಗ್ಗೆ ನನ್ನನ್ನು ಕೇಳಬೇಕಂತ ಹೇಳೋಕ್ಕೆ ಬರ್ತಾಯಿದ್ದಾರೆ. ನನಗೇನು ಅನಿಸ್ತು, ಆಲ್ರೆಡಿ ಕೇಳಿಬಿಟ್ಟಿದ್ದಾರೆ ಅಂದ್ಬಿಟ್ಟು ಕರೆಕ್ಟಾಗಿ ಬುಕ್ ತೆಗೆದುಬಿಟ್ಟು ಆ ಶ್ಲೋಕನೇ ತೋರಿಸ್ದೆ. ನಾನು ಈ ಶ್ಲೋಕನೇ ಕೇಳ್ತಾ ಇದ್ದೀನಿ ಅಂತ ನಿನಗೆ ಹೆಂಗೆ ಗೊತ್ತಾಯಿತು ಅಂತ ಕೇಳಿದ್ರು. ಅಯ್ಯೋ ಗುರುಗಳೇ, ನೀವು ಕೇಳ್ದಂಗೆ ನನಗೆ ಅನ್ನಿಸ್ತು ಅಂದೆ. ಅವ್ರು ನಕ್ಕಿದ್ರು ಅವ್ರಂಗೆ. ಅದು ಯಾವಾಗಲೂ ಒಂದೊಂದು ಸತಿ ಹಂಗಾಗುತ್ತೆ. ಬಟ್ ಆ ಟ್ಯೂನಿಂಗ್ ಇರಬೇಕು. ಗುರು ಶಿಷ್ಯರ ಮಧ್ಯದಲ್ಲಿ ಆ ಟ್ಯೂನಿಂಗ್ ಇರಬೇಕದು. ಮನಸ್ಸು ಹಿಂಗೆ ಕಣ್ಣು ನೋಡಿದ್ರೆ ಅರ್ಥ ಮಾಡ್ಕೊಂಬಿಡ್ಬೇಕು. ಅಡಿವಪ್ಪತ್ತ ಅದೊಂದು ಹಂಗೆ ಇತ್ತಂತೆ. ಶಿಷ್ಯರನ್ನ ಕಣ್ಣಿಂದ ನೋಡಿದ್ರಾಗನ ಅವರು ಭಯ ಆಗ್ತಿತ್ತಂತೆ. ಏನೋ ಹೇಳೋಕ್ಕೆ ಪ್ರಯತ್ನ ಮಾಡ್ತಾಯಿದಾರಂತ. ಅದನ್ನು ನೋಡೇ ಅರ್ಥ ಮಾಡ್ಕೋಬೇಕು ಈಗ ಏನು ಮಾಡ್ತಾ ಇರಬೇಕು ಅಂತ. ಆದ್ದರಿಂದ ಅದು ಈ ಮೊಸಳೆಯನ್ನು ಅಂಥ ಸಮಯದಲ್ಲಿ ಸಮಯ ಸ್ಫೂರ್ತಿ ಅಂತಾರೆ. ಆ ಸಮಯದಲ್ಲಿ ಟಕ್ ಅಂತ ಯಾರಿಗೂ ಬುದ್ಧಿ ಹೊಳೆಯೋದೇ ಇಲ್ಲ, ಏನು ಮಾಡಬೇಕಂದ್ಬಿಟ್ಟು ಇಮಿಡಿಯೇಟಾಗಿ. ಸಣ್ಣ ವಯಸ್ಸಿನಲ್ಲಿ ನಮ್ಮದು ದೊಡ್ಡ, ಈಗ ಬೆಂಗಳೂರು ಸಿಟಿ ಆಗಿಬಿಟ್ಟಿದ್ದು, ಮುಂಚೆ ಎಲ್ಲ ಹಳ್ಳಿ ಥರನೇ ಇತ್ತು, ಅದು ಗ್ರಾಮಾಂತರ. ದೊಡ್ಡ ಬಾವಿ ಇದೆ. ಈ ಆಶ್ರಮದಷ್ಟು ದೊಡ್ಡ ಬಾವಿ ಇದೆ. ಆ ಏರಿಯಾದಲ್ಲಿ ಎಲ್ಲೂ ನೋಡಿಲ್ಲ ಅಷ್ಟು ದೊಡ್ಡ ಬಾವಿ. ದೊಡ್ಡ ಬಾವಿ ಕಟ್ಸಿಬಿಟ್ಟಿದೆ. ಫುಲ್ಲು ಸುತ್ತಲೂ ಕಳ್ಳಿಂದ ಮೆಟ್ಲಿಗಿಟ್ಲೆಲ್ಲ ಮಾಡಿಸಿ ತುಂಬ ದೊಡ್ಡ ಬಾವಿ ಅಂದರೆ ದೊಡ್ಡ ಬಾವಿ. ಎಲ್ಲರೂ ಎಲ್ಲಿ ಇದೆ ಅವನು ದೊಡ್ಡ ಬಾವಿ. ಡೆಪ್ತಾ ಹಗಳ ಕೂಡ ನಮ್ಮದು 100-150 ಫೀಟ್ ಹಗಳ. ಹಿಂಗೆ ಇಷ್ಟೇ ಈ ಆಶ್ರಮದಷ್ಟು ದೊಡ್ಡ ಬಾವಿ. సో అంత తీసుకోసామి ఇట్లా పొడవు తీసుకుంటారు. ఒక 200 గ్రామ్స్ రాయి ఎవరు ఇసరలేదు అక్కడ సైడ్. అంత పొడవు ఉంది. ದೊಡ್ಡ ಬಾವಿ ಹಾಲ್ವಿನಲ್ಲಿ. ಆ ಥರ ಬಾವಿಗಳಾಗ ಕೆಲವರು ಕಟ್ಸಿರ್ತಾರೆ. ಅದರಲ್ಲಿ ಮೋಟ್ರ್ ಇಟ್ಟುಬಿಟ್ಟು ಒಳಗೆ ತೆಗಿಲಿಕ್ಕೆ ನೀರು ಹೊಡಿತಾ ಇದ್ದಾರೆ. ಆ ಮೋಟ್ರ್ ಹಳೆ ಕಾಲದ ಮೋಟ್ರ್ ಏನಂದ್ರೆ ಪಂಪ್ ಸೆಟ್ ಇರ್ತದಲ್ಲ, ಆ ಬೆಲ್ಟ್ಗಳಿಂದ ಪಂಪ್ ತಿರುಗಿಸೋದು. ಆಯಿಲಿಂದಲ್ಲೂ ಕರೆಂಟಿಗೆ ಹೋಗ್ತಾಯಿತ್ತು. ನನ್ನನ್ನು ಅಲ್ಲಿ ಕಾವಲು ಬಿಟ್ಟಿದ್ದರು. ಏನಂದರೆ ಮೋಟ್ರ್ ಹೀಟ್ ಬಂದ ಮೇಲೆ ಅದನ್ನು ಮೋಟ್ರನ್ನು ಮುಟ್ಟಿ ನೀನು ಆಫ್ ಮಾಡಬೇಕು ಅಂತ. ಆ ಸೌಂಡಿಗೆ, ಆ ಹೆದರಿಕೆಗೆ ನಾನು ಸಣ್ಣ ವಯಸ್ಸಿನಲ್ಲಿ ಒಂದು ಸತಿ ಕರೆಂಟ್ ವೈರ್ ಇಟ್ಕೊಂಡು ಕರೆಂಟ್ ಶಾಕ್ ಹೊಡಿತಿತ್ತು ನನಗೆ. ಆವತ್ತಿಂದ ಕರೆಂಟ್ ವಸ್ತುಗಳನ್ನು ಮುಟ್ಟಬೇಕಂದ್ರೆ ಹೆದರಿಕೆ ನನಗೆ.
ನಾನು ಮುಡಲೇ ಇಲ್ಲ, ನಾನು ಹೋಗಿ ಟೆಸ್ಟ್ ಮಾಡಲೇ ಇಲ್ಲ, ಅದು ಬಿಸಿ ಬಂದಿದ್ದೇ ಇಲ್ಲ ಅಂತ. ನಮ್ಮ ಅಣ್ಣನೂ ಸಣ್ಣ ಹುಡುಗ, ಅವನು ಸ್ವಲ್ಪ ಇದ್ನಲ್ಲ, ಅವನು ಏನೋ ಹೊರಗಡೆ ಆಟ ಆಡ್ತಾ ಇದ್ದ. ಹಿಂಗೆ ಕತ್ತಿಗೆ ಪಂಚೆ ಹಿಂಗೆ ಕಟ್ಕೊಂಡು ರಾಜರ ಹಿಂದ್ಗಡೆ ಒಂದು ಉದ್ದಕ್ಕೆ ಒಂದು ಬಟ್ಟೆ ಬಿಟ್ಟಿರ್ತಾರಲ್ಲ, ಆ ಥರ ಅವರೇನೋ ರಾಜರ ಆಟ ಆಡಿದ್ದಾರೆ ಹೊರಗೆ ಮೇಲ್ಗಡೆ. ಆ ರಾಜರ ಆಟ ಬಂದು ನನ್ನನ್ನು ಬಂದುಬಿಟ್ಟು ಏನೋ ಮುಟ್ಟು ನೋಡಿದೆ, ಬಿಸಿ ಬಂದಿದ್ದಿಲ್ಲ ಅಂದರೆ, ಇಲ್ಲ ನನಗೆ ಭಯ, ನಾನು ಮುಟ್ಟು ನೋಡಿಲ್ಲ ಅಂತ ನನ್ನನ್ನು ಬೈದು ಒಂದೇಟು ಹೊಡೆದು, ಹೆದ್ರ ಪೊಕ್ಲ ನೀನು ಮೋಟ್ರ್ ಮುಟ್ಟೋದಕ್ಕೆ ಹೆದರ್ತೀಯ ಅಂದ್ಬಿಟ್ಟಿದ್ದನು. ಅದು ಇಲ್ಲಿ ಗಂಟು ಕಟ್ಕೊಂಡಿದ್ದಾನೆ, ಹಿಂದ್ಗಡೆ ಅದು ಹಂಗೆ ಬಿಟ್ಕೊಂಡು ಹೋಗಿದ್ದಾನೆ. ಆ ಮೋಟ್ರನ್ನು ಬಿಸಿ ಬಂದಿದೆ ಅಂತ ಮುಟ್ಟು ನೋಡೋಕ್ಕೆ ಹೋಗಿದ್ದಾನೆ. ಆ ಗಾಳಿಗೆ ಹಿಂದ್ಗಡೆ ಇದ್ದು ವೈರ್ ಇದು ಬಟ್ಟೆ ಇದೆ ಅಲ್ಲ, ಆ ಪುಲ್ಲಿ ಬೆಲ್ಟಿಗೆ ಇಟ್ಕೊಂಡ್ಬಿಟ್ಟಿದೆ. ಇಟ್ಕೊಂಡು ಟಾಪ್ ಅಂತ ಎಳ್ಕೊಂಡ್ಬಿಟ್ಟಿದೆ. ಇದು ಹೋಗಿ ಆ ಪಂಪ್ಗೆ ಟಾಪ್ ಅಂತ ತಲೆ ಬಿದ್ದಿದೆ. ಸಡನ್ನಾಗಿ ನಾನು ಮೇಲ್ಗಡೆ ಇದ್ದೆ, ಬಾವಿ ಮೇಲ್ಗಡೆ, ನನ್ನ ಹೆಸರಿಗೆ ಕಿರ್ಚಿಬಿಟ್ಟು ಅಷ್ಟೇ, ವಾಯ್ಸು ಇಲ್ಲ. ನನಗೆ ಆ ಸಮಯದಲ್ಲಿ ಭಗವಂತ ಏನು ಬುದ್ಧಿ ಕೊಟ್ಟ, ನಾನು ಮೇಲ್ಗಡೆಯಿಂದ ಕರೆಕ್ಟಾಗಿ ಸ್ಟಾರ್ಟ್ರಲ್ಲಿತ್ತು, ಅಲ್ಲಿಂದ ಜಂಪ್ ಮಾಡಿ ಫಸ್ಟ್ ಸ್ವಿಚ್ ಬಂದ್ ಮಾಡಿಬಿಟ್ಟೆ. ಒಂದು ನಿಮಿಷ ಲೇಟ್ ಆಗಿದ್ದರೆ ಅವತ್ತು ಅವನು ಪ್ರಾಣ ಹೊರಟೋಗ್ತಾಯಿತ್ತು. ಮತ್ತೆ ಎಲ್ಲ ತಂದೆ ತಾಯಿಲ್ಲ ತಿಳ್ಕೊಂಡು, ಒಬ್ಬ ಇವತ್ತು ನೀನೇ ಕಣ, ನಿಮ್ಮ ಅಣ್ಣನಿಗೆ ಪ್ರಾಣದಾನ ಮಾಡಿರೋದು ನೀನೇ ಅಂತ. ಸಮಯ 1 ಸೆಕೆಂಡ್ ಮಿಸ್ ಆಗಿದ್ರೆ ಅದು ಟೈಟು ಸುತ್ತ ಎಳಿತಾಯ್ತು. ಇದು ಕತ್ತಿಗೆ ಗುರಿ ಅಂತಾರಲ್ಲ, ಭಯಂಗ ಕತ್ತು ಕೂಡ ಹಿಂಗೆ ಆಗೋಗ್ಬಿಟ್ಟು ಎಳ್ಕೊಬಿಟ್ಟಿದ್ದು, ತಿರುಗಿಸ್ಬಿಟ್ಟಿತ್ತು ಬಾಡಿಯನ್ನು ಕೂಡ, ಹಿಂಗೆ ಸತ್ತೋಗ್ಬಿಡ್ತಾ ಇದ್ದ ಅವತ್ತು. ಹಾಂ, ಬೈಕ್ಗಳಲ್ಲೂ ಕೂಡ ಒಂದು ಸತಿ ಸೀರೆ ಬಿದ್ದೋಗ್ಬಿಡ್ತಾರೆ. ಹಾಂ, ಈ ಬಟ್ಟೆಗಳು ಯಾವತ್ತು ಲೂಸಾಗಿ ಚಕ್ರಗಳು ತಿರುಗೋ ಜಾಗದಲ್ಲಿ ಲೂಸಾಗಿ ಇರಬಾರ್ದು, ಎಳ್ಕೊಂಬಿಡ್ತಾವೆ. ತುಂಬ ಡೇಂಜರ್ ಅದು, ಪ್ರಾಣಗಳು ಹೋಗ್ಬಿಟ್ಟಿದ್ದಾವೆ ಸುಮಾರು. ಸಮಯ ಸ್ಫೂರ್ತಿ ಅಂತಾರೆ. ಆ ಸಮಯದಲ್ಲಿ ಯಾವ ಸಮಯದಲ್ಲಿ ಏನು ಮಾಡಬೇಕಂತ ಇರಬೇಕು. ಟ್ಯೂಬ್ಲೈಟ್ಗಳ ಥರ ಇದ್ರೇಗೇ ಅಷ್ಟೇ ಪ್ರಾಣಗಳು ಹೊಟ್ಟೋಗ್ಬಿಡ್ತಾರೆ. ಟಕ್ ಅಂತ ಆ ಸಮಯದಲ್ಲಿ ಟಕ್ ಅಂತ ಯೋಚನೆ ಮಾಡಬೇಕು. ಅದು ಅಲರ್ಟ್ ಮೈಂಡ್ ಅಂತಾರೆ. ಅಂಥವರೇ ಮೋಕ್ಷನೆಲ್ಲ ಹೊಂದೋದಕ್ಕಾಗೋದು. ಒಂದು ಬುದ್ಧಿ ಇರೋರು ಯಾವತ್ತೂ ಹೊಂದೋದಕ್ಕಾಗೋದಿಲ್ಲ. ఇంట్లో ఉన్నాడు కదా ఎగ్జామ్ చేసి 18 రోజులు ఒకరోజు ఎంత జ్వరం వచ్చిందో అస్సలు అర్థం కాలేదు. ఇంత తీవ్రంగా జ్వరం వచ్చింది, నాకు ఏం చేయాలో అర్థమే కాదు. నాకు పెద్దలు చెప్పింది, స్వామి కూడా నాకు చెప్పింది, ఏం చేయాలో నాకు అర్థం అంతా. దానికి దీనికి సమయస్ఫూర్తికి దీనికి ఏం సంబంధం? భయం ఏంటంటే నాకు ఏం చేయాలో అర్థం. అప్పుడు వాళ్ళు డాక్టర్ గవర్నమెంట్ అంటే నీ పక్కన ఉన్న వాళ్ళకి సమయస్ఫూర్తి ఉంది, వాళ్ళు కరెక్ట్గా డాక్టర్ దగ్గరికి తొందరగా తీసుకెళ్ళారు. ఇక్కడ దృష్టాంతము ఆపదలు వచ్చినప్పుడు టక్కనప్పుడు చేయాల్సిన పని ఏమని, ఇప్పుడు మొసలు వచ్చి పట్టుకుంది. ఈ దృష్టాంతానికి సంబంధమైన ఎగ్జాంపుల్ చెప్పు. సమయస్ఫూర్తి అప్పుడు ఎవరికి సమయస్ఫూర్తి వచ్చింది? నీకు రాలేదని. మళ్ళీ మీ దగ్గర ఉన్న వాళ్ళకన్నా వచ్చిందా లేదా? అంటే వాళ్ళు టక్కన హాస్పిటల్ తీసుకోపోయినారు. అది వాళ్ళకి సమయస్ఫూర్తి ఉందని అర్థము. ఇక్కడ అర్జునుడు ఈ మొసలి పట్టుకుంది, నన్ను ద్రోణులు అన్నబడి 5 బాణాలు వేసేసాడు మొసలిని టక్కని. అట్లా ప్రతి ఒక్క పనిలో కూడా అలర్ట్గా ఉండాలి, ఎప్పుడు ఏం పని చేయాలని చెప్పేసి. ಬಾವಿಯಲ್ಲಿ ಈಜಿಲ್ದೆ ಬಾರದೆ ಹಂಗೆ ಕರೆಕ್ಟ್ ಹೋಗ್ಬಿಡ್ತಾರೆ. ಇನ್ನು 2-3 ನಿಮಿಷದಲ್ಲಿ ಕೆಲಸ ಆಗ್ಬಿಡುತ್ತೆ ಅಲ್ಲಿ. ಕೈ ಹಾಕಿ ಎಳ್ಕೊಂಬಿಡ್ಬೇಕು. ಕಟ್ಟಿಗೆ ಬಟ್ಟೆ ಹಾಕಿ ಒಣಗಿರೋ ಕಟ್ಟಿಗೆಯಿಂದ ಆಗಲಿ ಪಕ್ಕಕ್ಕೆ ತರಿಸ್ಬೇಕಾಗುತ್ತೆ. ಅಲರ್ಟ್ ಮೈಂಡ್ ಇರಬೇಕು. ಮತ್ತು ಆ ಥರ ಮೊಸಳೆಯನ್ನು ನನ್ನ ನುಂಗಿತ್ತಿದೆ ಅಂತ ಕೂಡಲೇ ಇದನ್ನು ಕೊಂದು ಅಂತ. ಮತ್ತು ಅಲ್ಲಿ ಮಿಕ್ಕಿದವರು ಉಳಿದ ಶಿಷ್ಯರೆಲ್ಲೋ ಅರ್ಜುನನ ಶಸ್ತ್ರ ಪ್ರಹರಣವನ್ನು ನೋಡುತ್ತಾ ನಿಂತಿದ್ದರೆ ಹೊರತು ಗುರುಗಳ ರಕ್ಷಣೆ ಮಾಡುವುದು ಹೇಗೆಂಬುದನ್ನು ಯಾರಿಗೂ ಒಡನೆಯೇ ಯೋಚಿಸಿ ಕಾರ್ಯ ಮಾಡಲಿಲ್ಲ. ಅಂಥ ಟ್ಯೂಬ್ಲೈಟ್ಗಳಿದ್ರೆಗನ ಸ್ವಾಹ ಅಷ್ಟೇ ಪ್ರಾಣಗಳು. ಅರ್ಜುನನು ದ್ರೋಣರ ಶಿಷ್ಯರಲ್ಲೆಲ್ಲ ಶ್ರೇಷ್ಠನೆನಿಸಿದನು. ಪಾರ್ಥನ ಬಾಣಗಳಿಂದ ಪ್ರಹೃತವಾದ ಮೊಸಳೆಯು ಖಂಡವಾಗಿ ತುಂಡರಿಸಲ್ಪಟ್ಟು ಮಹಾತ್ಮರಾದ ದ್ರೋಣರ ಮೊಣಕಾಲನ್ನು ಬಿಟ್ಟು ಸತ್ತು ಹೋಯಿತು. ದ್ರೋಣರು ಮೊಸಳೆಯಿಂದ ಬಿಡಲ್ಪಟ್ಟವರಾಗಿ ಗಂಗೆಯಿಂದ ಮೇಲೆ ಬಂದು
ಮಹಾರಥನಾದ ಅರ್ಜುನನನ್ನು ಕುರಿತು ಹೇಳಿದರು. ಮಹಾಬಾಹುವೇ ಅರ್ಜುನ, ನಿನ್ನ ಕಾರ್ಯದಿಂದ ಸುಪ್ರೀತನಾಗಿರುವೆನು. ಇದಕ್ಕೆ ಬಹುಮಾನವಾಗಿ ಮಹಾಸ್ತ್ರವಾದ ಬ್ರಹ್ಮಶಿರವೆಂಬ ಅಸ್ತ್ರವನ್ನು ಪ್ರಯೋಗ ಮತ್ತು ನಿವರ್ತನಗಳ ರಹಸ್ಯಪೂರ್ವಕವಾಗಿ ನಿನಗೆ ಉಪದೇಶಿಸುವೆನು. ಯಾಕಂದರೆ ಟಕ್ ಅಂತ ಕರೆಕ್ಟ್ ಟೈಮ್ಗೆ ಕರೆಕ್ಟಾಗಿ ರಿಯೇಟ್ ಆಗಿದ್ದಾನೆ. ಗುರುಗಳಿಗೆ ನೆಗಡಿ ಇದೆ ಅಂತ ಗೊತ್ತಿದ್ದರೂ ಕೂಡ ಹಣ್ಣುಗಳು ತಿನ್ನಿಸಿ, ಮೊಸರು ತಿನ್ನಿಸಿ, ಯೋಚನೆ ಮಾಡಬೇಕಲ್ಲ. ಗುರುಗಳು ಕೆಮ್ಮುತ್ತಾ ಇದ್ದಾರೆ, ನೆಗಡಿ ಇದೆ, ನೆಗಡಿಗೆ ನೆಗಡಿ ತರಿಸೋ ಪದಾರ್ಥಗಳು ಕೊಡಬಾರ್ದು, ನೆಗಡಿಯನ್ನು ನಿಲ್ಲಿಸೋ ಪದಾರ್ಥಗಳು ಕೊಡಬೇಕು ಅಂತ ಇಲ್ಲ. ಆ ಸಮಯ ಸ್ಫೂರ್ತಿ ಬುದ್ಧಿಗೆ ಕೆಲಸ ಮಾಡೋದು ಬಿಟ್ಬಿಟ್ಟಿದ್ದೀವಿ. ಮೆಕ್ಯಾನಿಕಲ್ ಜೀವಿತ ಹೆಂಗೋ ರಾಬೋಟ್ಗಳು ಕೆಲಸ ಮಾಡ್ದಂಗೆ ಮಾಡ್ಕೊತ ಹೋಗ್ತಾ ಇರೋದು. ತಿಳ್ಕೋಬೇಕು ಯಾವ ಆಹಾರದಿಂದ ಕೆಮ್ಮು ಬರುತ್ತೆ, ಯಾವ ಆಹಾರದಿಂದ ಕೆಮ್ಮು ಬರಲ್ಲ. ಇವೆಲ್ಲ ಅದು ಗುರುಗಳು ಏನು ಪರೀಕ್ಷೆ ಮಾಡ್ತಾಯಿದ್ದಾರೆ ಅಂದ್ಬಿಟ್ಟು ಸರಿಯಾಗಿ ತಿಳ್ಕೊಂಡು ಸಮಯಕ್ಕೆ ಅನುಕೂಲವಾದಂಥ ಕೆಲಸ ಮಾಡಬೇಕು. ಮಗು, ಇದನ್ನು ನೀನು ಮಾನವರೇ ಮೇಲೆ ಪ್ರಯೋಗಿಸಲೇಬಾರದು. ಇಂಪಾರ್ಟೆಂಟ್ ಅಸ್ತ್ರಗಳು ಕೊಡ್ತಾ ಇದ್ದಾರೆ. ಕರಾಟೆನಲ್ಲೂ ಕೂಡ ಕೆಲವೊಂದು ಟೆಕ್ನಿಕ್ಸ್ ಇರ್ತವೆ. ಇಲ್ಲಿ ಗುರು ಮಧ್ಯೆ ಒಂದು ಮೃತ್ಯು ಪಾಯಿಂಟ್ ಇರುತ್ತೆ. 9 ಜಾಗಗಳಿರ್ತವೆ, ಮರ್ಮಸ್ಥಾನಗಳು. ಹಿಂಗೆ ಇಟ್ಕೊಂಡು ಹಿಂಗೆ ಕರಾಟೆಯಲ್ಲಿ ಹಿಂಗೆ ಹೊಡೆದ್ಬಿಟ್ರೆ ಗುರು ಮಧ್ಯೆ ಪ್ರಾಣ ಹೋಗ್ಬಿಡುತ್ತೆ. ಅಂಥದ್ದು ಕೆಲವೊಂದು ಕಲ್ತ್ಕೊಟ್ಟಿರ್ತಾರೆ. ಈ ರಾ ಏಜೆಂಟ್ಸ್ ಅಂತ ನಮ್ಮ ಭಾರತ ದೇಶದಲ್ಲಿ ಸೀಕ್ರೆಟಾಗಿ ಮಿಲ್ಟ್ರಿ ಅವರೆಲ್ಲ ಸೀಕ್ರೆಟಾಗಿ ಪೊಲೀಸರನ್ನ ತಯಾರು ಮಾಡ್ತಾರೆ. ಅವ್ರು ನಮ್ಮಂಥ ಬಟ್ಟೆಗಳು ಹಾಕ್ಕೊಂಡು ಹುಚ್ಚರ ಥರನೇ, ಭಿಕ್ಷುಕರ ಥರನೇ ಇರ್ತಾರೆ. ಬೇರೆ ಪಾಕಿಸ್ತಾನದಲ್ಲೆಲ್ಲ ಹೋಗಿ ಅಲ್ಲಿನ ರಹಸ್ಯಗಳು ತಿಳ್ಕೊಂಡು ಈ ಕಡೆ ಕಳಿಸ್ತಾ ಇರ್ತಾರೆ. ಅವ್ರಿಗೆ ಎಂಥ ವಿದ್ಯೆ ಕಲಿಸ್ತಾರೆ ಅಂದರೆ 1.5 ಸೆಕೆಂಡಲ್ಲಿ ಒಬ್ಬನ ಪ್ರಾಣ ತೆಗಿತಾರೆ. ಏನು ಒಂದು ಆಯುಧ ಇಲ್ಲ, ಕೈಯಲ್ಲೇ ನೀನು ಕತ್ತು ಮುರಿದೆ 1.5 ಸೆಕೆಂಡಲ್ಲಿ ಒಂದು ಪ್ರಾಣ ತೆಗಿತಾರೆ. 10-15 ಜನ ಇದ್ರೆಗನ ಸ್ವಲ್ಪ ಅನುಕೂಲ ಪರಿಸ್ಥಿತಿ ಇದ್ದರೆ 10-15 ಜನ 1.5 ಸೆಕೆಂಡು 2-3 ನಿಮಿಷದಲ್ಲಿ 10 ಜನನ ಮುಗಿಸ್ಬಿಡ್ತಾರೆ. ಅಂಥ ವಿದ್ಯೆಗಳೆಲ್ಲ ಕಲಿತು ಏನು ವಸ್ತ್ರ ಬರೀ ಕೈಯಿಂದನೇ ಅಂಥವೆಲ್ಲ ಟೆಕ್ನಿಕ್ಸ್ ಇರ್ತಾವೆ. ಅವು ಯಾರಿಗೂ ಕಲ್ತ್ಕೊಡಲ್ಲ. ಯಾಕಂದರೆ ದುಷ್ಟರಾದವ್ರಿಗೆ ಬಲ ಬಂದರೆ ಇನ್ನೊಬ್ಬರನ್ನ ಹಿಂಸೆ ಮಾಡೋಕ್ಕೆ ಬಳಸ್ತಾ ಇರ್ತಾರೆ. ದುಷ್ಟರಾದವನಿಗೆ ವಿದ್ಯೆ ಕೂಡ ಕಳಿಸ್ಬಾರ್ದು. ಅವನು ಇನ್ನೊಬ್ಬರನ್ನ ಹಿಂಸೆ ಮಾಡೋದಕ್ಕೆ ಶಾಸ್ತ್ರಾರ್ಥಗಳು, ವಾದ ವಿವಾದಗಳು ಮಾಡಿ ಇನ್ನೊಬ್ಬನಿಗೆ ದುಃಖ ಕೊಡ್ತಾ ಇರ್ತಾನೆ. ದುಷ್ಟನಾದವನಿಗೆ ಶಕ್ತಿ ಕೊಟ್ಟರು ಕೂಡ ಅಷ್ಟೇ, ಇನ್ನೊಬ್ಬರಿಗೆ ಹಿಂಸೆ ಮಾಡೋದಕ್ಕೆ ಬಳಸ್ತಾನೆ. ಅದಕ್ಕೆ ಅಂಥವೆಲ್ಲ ಕೊಡಬಾರ್ದು. ಅದಕ್ಕೆ ಇಲ್ಲೂ ಕೂಡ ಇಂಪಾರ್ಟೆಂಟ್ ರಹಸ್ಯಪೂರ್ವಕವಾದದ್ದು ಕೊಡ್ತಾ ಇದ್ದಾನೆ. ಬಟ್ ವಾರ್ನಿಂಗು ಕೂಡ ಕೊಡ್ತಾ ಇದ್ದಾನೆ. ಮಗು, ಇದನ್ನು ನೀನು ಮಾನವರ ಮೇಲೆ ಪ್ರಯೋಗಿಸಲೇಬಾರದು. ಸಾಧಾರಣ ಬಲವುಳ್ಳವರ ಮೇಲೆ ಇದನ್ನು ಪ್ರಯೋಗಿಸಿದರೆ ಈ ಅಸ್ತ್ರವು ಪ್ರಪಂಚವನ್ನೇ ದಹಿಸಿಬಿಡುವುದು. ಇದಕ್ಕೆ ಸಮಾನವಾದ ಅಸ್ತ್ರವು 3 ಲೋಕಗಳಲ್ಲಿಯೂ ಬೇರೊಂದು ಇರುವುದಿಲ್ಲ. ಆದುದರಿಂದ ಈ ಮಹಾ ಅಸ್ತ್ರವನ್ನು ಬಹಳ ಜಾಗರೂಕತೆಯಿಂದ ಇಟ್ಟುಕೊಂಡಿದ್ದು ನಾನು ಹೇಳುವ ರೀತಿಯಲ್ಲಿ ನಡೆದುಕೋ. ಮಾನವನಲ್ಲದ ಅತಿ ಪರಾಕ್ರಮಿಯಾದ ಶತ್ರುವೇನಾದರೂ ನಿನ್ನೊಡನೆ ಯುದ್ಧಕ್ಕೆ ಬಂದರೆ ಅಂತಹ ಸಮಯದಲ್ಲಿ ಅವನ ಸಂಹಾರಕ್ಕೆ ಈ ಅಸ್ತ್ರವನ್ನು ಉಪಯೋಗಿಸಬೇಕು. ಗಂಧರ್ವರ ಜೊತೆ ಎಲ್ಲ ಯುದ್ಧ ಮಾಡುವಾಗ ಕೆಲಸ ಬರುತ್ತೆ. ಗಂಧರ್ವರೆಲ್ಲ ಅನಿಮ ಸಿದ್ಧಿಗಳಿರೋರು ಇರ್ತಾರೆ, ಯೋಗಿಗಳಿರ್ತಾರಲ್ಲ, ಅನಿಮಾಗ ಅಂಥ ಪವರ್ ಇರೋರ ಮೇಲ್ಗಡೆ ಇರೋರೆಲ್ಲ. ಅಂಥವ್ರ ಜೊತೆ ನಾರ್ಮಲ್ ಮನುಷ್ಯರು ಯುದ್ಧ ಮಾಡೋಕ್ಕಾಗಲ್ಲ. ಕೌರವ್ರನ್ನ ಎಲ್ಲ ಕಟ್ಟಾಕ್ಬಿಟ್ಟಿರ್ತವೆ. ಈ ದುರ್ಯೋಧನೂ ಕಟ್ಟಾಕ್ಬಿಟ್ಟು ತಗೊಂಡು ಹೋಗ್ಬಿಟ್ಟಿರ್ತಾನೆ ಗಂಧರ್ವ ರಾಜ. ಇವರೇ ಹೋಗಿ ಬಿಡಿಸ್ಕೊಂಬರ್ತಾರೆ. ಅಂಥ ಸಮಯದಲ್ಲಿ ಅದನ್ನು ಬಳಸ್ತಾನೆ. ಅರ್ಜುನನು ಹಾಗೆಯೇ ಆಗಲೆಂದು ದ್ರೋಣರಿಗೆ ಭಾಷೆಯನ್ನಿತ್ತು 2 ಕೈಗಳನ್ನು ಜೋಡಿಸಿ ಸಂಪುಟ ಮಾಡಿ ಮಹಾಸ್ತ್ರವನ್ನು ಭಕ್ತಿಯಿಂದ ಸ್ವೀಕರಿಸಿದನು. ಮಹಾಸ್ತ್ರವನ್ನು ಸ್ವೀಕರಿಸಿದ ಅರ್ಜುನನಿಗೆ ದ್ರೋಣರು, ಧನುರ್ವಿದ್ಯೆಯಲ್ಲಿ ನಿನಗೆ ಸಮಾನನಾದ ಮಾನವನು ಈ ಲೋಕದಲ್ಲಿ ಬೇರೊಬ್ಬನಿಲ್ಲ. ನೀನು ಮತ್ತೊಬ್ಬನನ್ನು ಪರಾಜಯಗೊಳಿಸುವೆಯೇ ಹೊರತು ನಿನ್ನನ್ನು ಪರಾಜಯಗೊಳಿಸಲು ಬೇರೊಬ್ಬನಿಂದ ಸಾಧ್ಯವೇ ಇಲ್ಲ ಎಂದು ಹೇಳಿ ಆಶೀರ್ವದಿಸಿದರು. ಕೃಷ್ಣನನ್ನು ಕೂಡ ಕೇವಲ ಬಬ್ರುವಾಹನ, ತನ್ನ ಮಗನೇ ಒಬ್ಬನೇ ಸೋಲಿಸ್ತಾನೆ, ಇನ್ಯಾರೂ ಸೋಲಿಸೋದಕ್ಕಾಗಿರೋದಿಲ್ಲ. ಒಂದು ಸತಿ ಹನುಮಂತ ಕೂಡ ಅರ್ಜುನನ್ನು ಸೋಲಿಸ್ತಾನೆ. ಒಂದು ಸತಿ ಯುದ್ಧ ಬರುತ್ತೆ. ಕೃಷ್ಣಾಂಜನೇಯ ಯುದ್ಧ ಬರುತ್ತೆ. ಆವಾಗ ಅರ್ಜುನನಿಗೂ ಹನುಮಂತನಿಗೂ ಪರೀಕ್ಷೆ ಬರುತ್ತೆ. ಅರ್ಜುನನು ಬಾಣದ ಟ್ಯಾಲೆಂಟ್ ತೋರಿಸಿದ್ರೆ ಅದನ್ನು ಒಂದು ಕಾಲಲ್ಲಿ ತುಳಿದು ಬಿಡ್ತಾನೆ ಹನುಮಂತ. ನೀನು ದೊಡ್ಡ ಪರಾಕ್ರಮಿನ, ನಮ್ಮ ರಾಮನಿಗಿಂತ ದೊಡ್ಡ ಪರಾಕ್ರಮಿ ಅಂತ
ಏನೆಲ್ಲ ಅವ್ರು ಇವರು ಹೊಗಳ್ತಾ ಇದ್ದಾರೆ, ನೀನು ಪರಾಕ್ರಮ ನೋಡಿ ಕಾಲು ಕೆಳಗೆ ತುಳಿದು ಬಿಡ್ತೀನಿ ನಾನು ಅಂತ. ಮತ್ತು ಶ್ರೀಕೃಷ್ಣ ಪರಮಾತ್ಮ ಇನ್ನೊಂದು ಸತಿ ಮಾಡು ಅರ್ಜುನ ಅಂತಾನೆ. ಮಾಡಿದ್ಮೇಲೆ ಕೆಳಗಡೆ ಸುದರ್ಶನ ಚಕ್ರ ಬಿಟ್ಬಿಡ್ತಾರೆ ನೀರಲ್ಲಿ. ಆವಾಗ ಹನುಮಂತ ಸೇತು ಮೇಲೆ ಎಗಿರಿ ದುಂಕಿದ್ರೆ ಅದು ಸೇತು ಏನೂ ಆಗೋದಿಲ್ಲ. ಅಯ್ಯೋ ಇಷ್ಟೊಂದು ಬಲ ಎಲ್ಲಿಂದ ಬಂದುಬಿಡ್ತು ಈ ಅರ್ಜುನನಿಗೆ ಅಂತ ಹನುಮಂತ ಕೆಳಗಡೆ ಬಗ್ಗೆ ನೋಡಿದ್ರೆ ಅಲ್ಲಿ ಸುದರ್ಶನ ಚಕ್ರ ಇರುತ್ತೆ. ಮತ್ತು ಶ್ರೀಕೃಷ್ಣ ರಾಮನ ಥರ ಕಾಣಿಸ್ತಾನೆ. ಓಹೋ ಇದು ರಾಮನ ಲೀಲೆನೇ ಅಂದ್ಕೊಂಡು ಕೃಷ್ಣ ಬೇರೆಲ್ಲ ರಾಮ ಬೇರೆಲ್ಲ ಅಂದ್ಬಿಟ್ಟು ಮತ್ತು ಹಂಗೆ ಆವಾಗಲೇ ಇವೆಲ್ಲ ಮಹಾಭಾರತದಲ್ಲಿ ನಾನು ಪಾರ್ಟಿಸಿಪೇಟ್ ಮಾಡ್ತೀನಿ ಅಂತ ಹನುಮಂತನೇ ಅಂತಾನೆ. ಇಷ್ಟು ಅದ್ಭುತವಾದ ಮಹಾಭಾರತನ ಭಗವದ್ಗೀತೆಯನ್ನು ರಚನೆ ಮಾಡೋಕ್ಕೆ ಹೋಗ್ತಾ ಇದೆಯಲ್ಲ, ನನಗೂ ಒಂದು ರೋಲ್ ಕೊಡು, ಬೋರ್ ಆಗಿಬಿಟ್ಟಿದ್ದು ಕೂತು ಅಂದರೆ, ಸರಿ ಬಿಡು ನೀನು ಅರ್ಜುನ ರಥದ ಮೇಲೆ ಬಾವುಟ ಇರುತ್ತಲ್ಲ ಅದ್ರ ಮೇಲೆ ಕೂತ್ಕೊಂಡು ನೀನು ರಕ್ಷಣೆ ಮಾಡ್ತಾಯಿರು ಅಂತ. ಇಲ್ಲಾಂದರೆ ಕರ್ಣನ್ನು ಬಿಟ್ಟಿರೋ ಬಾಣಗಳಿಗೆ ಯಾವಾಗಲೂ ಭಸ್ಮ ಆಗಿಬಿಡ್ತಾಯಿತ್ತು ಅದರ ರಥ. ಎಲ್ಲ ಯುದ್ಧ ಎಲ್ಲ ಆದಮೇಲೆ ಅರ್ಜುನ ನಾನು ಗ್ರೇಟ್ ಹ್ಞೂ ಅಂತ ಇರ್ತಾನೆ. ಹನುಮಂತನ ಕೇಳ್ತಾನೆ, ಏನು ಹನುಮಂತ ನೀನು ಹೇಳಪ್ಪ ಹೆಂಗಾಯಿತು ಯುದ್ಧ ಇವೆಲ್ಲ ನೋಡೋದಂದರೆ, ನನ್ನನ್ನು ಕ್ಷಮೆ ಮಾಡು ಕೃಷ್ಣ, ನಾನು ಎಲ್ಲರ ಬಾಣಗಳಿಂದ ನಾನು ರಥನ ಕಾಪಾಡ್ಕೊಂಡು ಬಂದೆ, ಆದರೆ ಕರ್ಣನು ಬಿಟ್ಟಿರೋ ಬಾಣಗಳಿಂದ ನಾನು ರಥವನ್ನು ರಕ್ಷಣೆ ಮಾಡೋಕ್ಕಾಗಲಿಲ್ಲ ಅಂತ. ಅರ್ಜುನ ಅಯ್ಯೋ ರಥ ಚೆನ್ನಾಗೇ ಇದೆ ಅಲ್ಲ, ಏನಾಗಿದೆ ಅಂದರೆ ಮೇಲ್ಗಡೆ ಇರೋ ಬಾವುಟ ತೆಗಿ ಅಂತಾನೆ ಕೃಷ್ಣ. ಆ ಹನುಮಂತನ ಬಾವುಟ ತೆಗೆದ ತಕ್ಷಣ ಪುಡಿ ಆಗಿಬಿಡುತ್ತೆ ಅರ್ಜುನನ ರಥ. ಅಂದರೆ ಹನುಮಂತನ ಶಕ್ತಿಯಿಂದ ಅದು ರಥ ಆಗ ಅಷ್ಟೋ ಇಷ್ಟೋ ಇದ್ದಿದ್ದು, ಕರ್ಣನ ಬಿಟ್ಟಿದ್ದು ಏಟಿಗೆ ರಥ ಪುಡಿ ಆಗಿಬಿಟ್ಟಿರುತ್ತೆ. ಆವಾಗ ಓಹೋ ಕರ್ಣನು ಸಾಮಾನ್ಯನಲ್ಲ ಅಂದ್ಬಿಟ್ಟು ಒಂದು ಸತಿ ಹೆಂಗೆ ರಥ ಅಲ್ಲಿ ಕರ್ಣ ಒಂದು ಬಾಣನ ಬಿಟ್ಟರೆ ಅರ್ಜುನನ ರಥ 4 ಅಂಗುಗಳು ಹಿಂದ್ಗಡೆ ಫೋರ್ಸ್ಗೆ ಹಿಂದ್ಗಡೆ ಬಂದುಬಿಡುತ್ತೆ. ಮತ್ತು ಅರ್ಜುನನಿಗೂ ಕೋಪ ಬಂದು ಕರ್ಣನ ರಥಕ್ಕೆ ಬಾಣ ಬಿಡ್ತಾನೆ. ಆ ಕರ್ಣಂದು ಇನ್ನೂ ಸ್ವಲ್ಪ ದೂರ 3-4 ಫೀಟು 4-5 ಫೀಟ್ ಹಿಂದ್ಗಡೆ ಹೋಗುತ್ತೆ. ಆವಾಗ ಕೂಡ ಅಹಂಕಾರ ಬಂದಿರುತ್ತೆ ಅರ್ಜುನ. ನೋಡು ಅವನು ಕರ್ಣನ ಬಾಣ ಬಿಟ್ಟರೆ ಸ್ವಲ್ಪನೇ ನಮ್ದು ಹಿಂದೋಯ್ತು, ನಾನು ಬಿಟ್ಟರೆ ನೋಡಿ ಎಷ್ಟು ದೂರ ಹೋಯ್ತು ಹಿಂದ್ಗಡೆ ಅಂತಾನೆ. ಆವಾಗ ಕೂಡ ಬೈತಾನೆ ಕೃಷ್ಣ, ಅಲ್ಲ ಕಣೋ, ಆ ಸರ್ವ ಶಕ್ತಿಮಂತನಾದ ನಾನು ರಥದಲ್ಲಿ ಕೂತಿದ್ದೀನಿ, ಆ ಅಪರಾಜಯನಾದಂಥ ಹನುಮಂತನ ಮೇಲೆ ಕೂತು ರಕ್ಷಣೆ ಮಾಡ್ತಾ ಇದ್ದಾನೆ, ಸರ್ವಶ್ರೇಷ್ಠ ಧನುರ್ಧಾರದ ನೀನು ಇದೆಯಾ, ಈ ರಥ ದೇವತೆಗಳಿಂದ ಕೊಟ್ಟಿರೋಂಥ ದಿವ್ಯ ರಥ ಇದು ಎಲ್ಲರ ಸಮೇತ ಇಷ್ಟು ಹಿಂದೆಗೆ ಕಳಿಸಿದಾನೆಂದರೆ ನೀನು ಗ್ರೇಟ್ ಅಲ್ಲ ಕರ್ಣ ಗ್ರೇಟು ಅಂತಾನೆ. ಆವಾಗ ಅರ್ಜುನನ ಅಹಂಕಾರ ಮುರಿತಾ ಇರ್ತಾನೆ ಕೃಷ್ಣ. ಆದ್ದರಿಂದ ಮತ್ತು ಅರ್ಜುನನು ಹಾಗೆಯೇ ಆಗಲೆಂದು ದ್ರೋಣರಿಗೆ ಭಾಷೆ ನಿತ್ತು 2 ಕೈಗಳನ್ನು ಜೋಡಿಸಿ ಸಂಪುಟ ಮಾಡಿ ಮಹಾಸ್ತ್ರವನ್ನು ಭಕ್ತಿಯಿಂದ ಸ್ವೀಕರಿಸಿದನು. ಮಹಾಸ್ತ್ರವನ್ನು ಸ್ವೀಕರಿಸಿದ ಅರ್ಜುನನಿಗೆ ದ್ರೋಣರು, ಧನುರ್ವಿದ್ಯೆಯಲ್ಲಿ ನಿನಗೆ ಸಮಾನನಾದ ಮಾನವನು ಈ ಲೋಕದಲ್ಲಿ ಬೇರೊಬ್ಬನಿಲ್ಲ, ನೀನು ಮತ್ತೊಬ್ಬನನ್ನು ಪರಾಜಯಗೊಳಿಸುವೆಯೇ ಹೊರತು ನಿನ್ನನ್ನು ಪರಾಜಯಗೊಳಿಸಲು ಬೇರೊಬ್ಬನಿಂದ ಸಾಧ್ಯವೇ ಇಲ್ಲ ಅಂತ ಹೇಳಿ ಆಶೀರ್ವದಿಸಿದ್ದಾರೆ. ಮಿಕ್ಕಿದ್ದು ನೆಕ್ಸ್ಟು ಅವ್ರಿಗೆಲ್ಲ ಪ್ರದಕ್ಷಿಣೆ ನೀಡ್ತಾರೆ, ಟೆಸ್ಟಿಂಗ್. ಎಲ್ಲರ ದೇಶದವ್ರು ಕರೆಸಿಬಿಟ್ಟು ಕೌರವ ದೇಶದಲ್ಲಿ ಅಂತ ವೀರರಿದ್ದಾರೆ ಅಂದ್ಬಿಟ್ಟು. ಯಾಕಂದರೆ ಆ ಮುಂಚೆನೇ ಸಾಮರ್ಥ್ಯ ತೋರಿಸ್ಬಿಟ್ರೆ ಮಿಕ್ಕಿದವರು ಯುದ್ಧದ ಬಗ್ಗೆ ಯೋಚನೆ ಬರ್ದಿರ ಮುಂಚೆನೇ ಸರೆಂಡರ್ ಆಗಿಬಿಡ್ತಾರೆ. ಈಗ ಮಿಲ್ಟ್ರಿ ಪ್ಯಾರೇಡ್ ಅಂತೆಲ್ಲ ಪ್ರತಿ ವರ್ಷ ಭಾರತ ದೇಶ ಮಾಡ್ತಾ ಇರ್ತಾರೆ. ನಮ್ಮ ಮಿಲ್ಟ್ರಿಯಲ್ಲಿ ಏನು ತಾಕತ್ತಿದೆ, ಎಷ್ಟು ತಾಕತ್ತಿದೆ ಅಂತ ತೋರಿಸ್ಕೊತೀವಿ. ಆ ತಾಕತ್ತನ್ನು ನೋಡಿ ಅವರು ಬೇಡಪ್ಪ ಇವ್ರ ಹತ್ರ ಜಗಳ ಇಟ್ಕೊಡೋದೇ ಬೇಡ. ಎಲ್ಲ ಸುಮಾರು ದೇಶಗಳು ಹಂಗೆ ತೋರಿಸ್ಕೊತಾ ಇರ್ತಾವೆ ಅವ್ರ ಕೆಪಾಸಿಟಿ. ಅಮೇರಿಕಾದಲ್ಲೂ ಪ್ಯಾರೇಡ್ ఇರುತ್ತೆ. రష్యా ఏమున్నా మొబైల్లో అమెరికానే కనిపిస్తుంది. మొబైల్ యూట్యూబ్లో ఇంకా యా జమాన్లో ఉండవు. పాతకాలం మనిషి ఏంటి నువ్వు టీవీలు మీడియా వండుకొని అమెరికా ఏం సాటిలైట్లో ఏం జరుగుతుందో కూడా కనిపించేస్తుంది. మొబైల్లో అమెరికాలో కనిపిస్తుందా అంటున్నావు. ఒత్తితే ఏమైనా ఒత్తు యూట్యూబ్లో టక్కన వచ్చేస్తుంది. ఇంకా అందరూ చూస్తారు. మనం చూపించకపోయినా వాళ్ళు గూఢాచారులు పంపించి ఇంకా ఎక్కువ తెలుసుకుంటారు వాళ్ళు. అమెరికాది ఇంకా పెద్ద రా ಏಜೆನ್ಸಿ ఉంది వాళ్ళది. చాలా తెలివిగా ఉంది వాళ్ళది. ಅಟ್లా ಹಂಗೆ ಆ ಥರ ತೋರಿಸ್ಬಿಟ್ರೆ ಮುಂಚೆನೇ ಅವರು ಯಾರು ಜಗಳಕ್ಕೆ ಬರ್ದಿರ ಇರ್ತಾರೆ. ಅದಕ್ಕೆ ಆ ಶಕ್ತಿ ಪ್ರದರ್ಶನ ಮಾಡಬೇಕಂತ ಇಡ್ತಾರೆ. ಅದರಲ್ಲೂ ನಿಜವಾಗ್ಲೂ ಯುದ್ಧ ಮಾಡ್ಕೊಳಕ್ಕೆ ರೆಡಿ ಆಗಿಬಿಡ್ತಾರೆ ಇವರು.
ಅದನ್ನು ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ. ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ.